ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಕಳೆದ ವಾರ ನಾವು ನೋಡಿದಂತಹ ಅಂಶದ ಕಂಟಿನ್ಯೂಷನ್. ಸಂಡೇ ಕ್ಲಾಸ್ ಮಕ್ಕಳು ಆರಾಮಾಗಿ ಹೋಗಿ, ಮಕ್ಕಳಿದ್ರೆ ದಯವಿಟ್ಟು ಕಳಿಸ್ಕೊಡಿ, ಕಲಿತಾರೆ ಅವರು ಸಹ ಏನಾದರೂ. ಓಕೆ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಾವು ಕಳೆದ ವಾರ ಆಲೋಚನೆ ಮಾಡಿದಂತಹ ಅಂಶಕ್ಕೆ ಕಂಟಿನ್ಯೂಷನ್ ಆಗಿರುತ್ತೆ. ಹಾಗಾದರೆ ನಾವು ಕಳೆದ ವಾರ ಯಾವ ಅಂಶವನ್ನು ಆಲೋಚನೆ ಮಾಡಿದ್ವಿ? ಹೌದಲ್ವಾ? ದೇವರು ವೈದ್ಯರಾಗಿ, ಡಾಕ್ಟರ್ ಗಾಡ್ ಅನ್ನುವಂತಹ ಅಂಶದ ಮೊದಲನೇ ಭಾಗವನ್ನು ಕಳೆದ ವಾರ ಆಲೋಚನೆ ಮಾಡಿದ್ವಿ. ಕಳೆದ ವಾರ ನಾವು ಆಲೋಚನೆ ಮಾಡಿರುವಂತಹ ವಿಚಾರಗಳಲ್ಲಿ ಹಲವಾರು ಸಂಗತಿಗಳನ್ನು ನಾವು ನೋಡಿದ್ವಿ. ಹೌದಾ? ಏನೇನು ನೋಡಿದ್ವಿ? ಹುಟ್ಟಬೇಕಾದ್ರೆ ದೇವರು ವೈದ್ಯರಾಗಿ ದೇವರು ಏನೇನು ಪೋಷಿಸ್ತಾರೆ ಪಾತ್ರವನ್ನು, ಒಂದು ಮಗುವನ್ನು ಹುಟ್ಟಿಸಬೇಕಾದ್ರೆ, ಹೌದಾ, ಕ್ರಿಯೇಟ್ ಮಾಡಬೇಕಾದ್ರೆ, ನಿರ್ಮಾಣ ಮಾಡಬೇಕಾದ್ರೆ ಸೆಲ್ ಡಿವಿಷನ್ ಆಗಿರಬಹುದು, ಒಂದು ಕಣ 2 ಕಣವಾಗಿ, 2 ಕಣ 4 ಕಣವಾಗಿ ಬದಲಾಗುವಂತಹದ್ದಾಗಿರ್ಬೋದು. ಇದರ ಹಿಂದೆ ಎಲ್ಲ ಇರುವಂತಹದ್ದು ದೇವರ ಪಾತ್ರ. ಇದನ್ನು ನಾವು ಕಳೆದ ವಾರ ನೋಡಿದ್ವಿ. ಅದನ್ನು ಹೊರತುಪಡಿಸಿ ಒಂದು ಮಗು ಚಿಕ್ಕದರಿಂದ ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ, ಯವ್ವನ ಕಾಲಕ್ಕೆ ಬರಬೇಕು ಅಂದರೆ ತಿನ್ನಬೇಕು ಅನ್ನುವಂತಹದ್ದು ನಾವು ನೋಡಿದ್ವಾ? ತಿನ್ನಬೇಕಾದ್ರೆ ಏನೇನಾಗಬೇಕು? ಕಳೆದ ವಾರ ನಾವು ನೋಡಿತ್ತು, ನಾನಿಲ್ಲದೆ ಅಂದರೆ ದೇವರಿಲ್ಲದೆ ಅಂತ ದೇವರು ಮಾತಾಡಿರುವಂತಹ ಸತ್ಯವೇದದಲ್ಲಿ, ದೇವರಿಲ್ಲದೆ ಯಾರು ಭೋಜನವನ್ನು ಮಾಡಿ ಸುಖವನ್ನು ಅನುಭವಿಸಾರು ಅನ್ನುವಂತಹ ವಚನವನ್ನು ನೋಡಿದ್ವಿ. ಅದರ ಅರ್ಥ ಏನು ಅಂತ ಹೇಳಿ ನಾವು ನೋಡಿದ್ವಿ. ಊಟ ಮುಂದೆ ಇದ್ರೂ ಸಹ ಅದು ನಮ್ಮ ದೇಹದೊಳಗೆ ಹೋಗಿ ಜೀರ್ಣವಾಗಿ ಅದರಲ್ಲಿರುವಂತಹ ಶಕ್ತಿ ನಮ್ಮ ದೇಹಕ್ಕೆ ಸಿಕ್ಕಬೇಕು ಅಂದರೆ ಅದಕ್ಕೂ ಸಹ ವೈದ್ಯರಾಗಿರುವಂತಹ ದೇವರ ಪಾತ್ರ ಬೇಕು. ಇದನ್ನು ನೋಡಿದ್ವಿ. ಹಾಗೆ ಅದಾದ ನಂತರ ಸಾವಿರಾರು ವರ್ಷಗಳ ಹಿಂದೆ ದೇವರು ಮಾತಾಡಿದಂತಹ ಮೆಡಿಕಲ್ ಲಾಸ್ ಎಲ್ಲ ಈಗಿನ ಕಾಲದಲ್ಲಿ ನಾವು ಹೇಗೆ ಯೂಸ್ ಮಾಡ್ಕೊಳ್ತಿದ್ವಿ ಅನ್ನುವಂತಹದನ್ನು ನೋಡಿದ್ವಿ. ನಿಜನಾ? ಸಾವಿರಾರು ವರ್ಷಗಳ ಹಿಂದೆ ದೇವರು ಕ್ವಾರಂಟೈನ್ನ ಬಗ್ಗೆ ಮಾತಾಡಿದ್ರು. ಅದು ಸತ್ಯವೇದದಲ್ಲಿ ನಾವು ಕಳೆದ ವಾರ ನೋಡಿದ್ವಿ. ಅದನ್ನು ಈಗ ನಾವು ಯೂಸ್ ಮಾಡ್ಕೋತೀವಿ. ಕೋವಿಡ್ ಬಂದಾಗ ಯೂಸ್ ಮಾಡ್ಕೊಂಡ್ರಿ ಅವರು. ಹೌದಾ? ಹಾಗಾದರೆ ಸತ್ಯವೇದ ಪ್ರತಿಯೊಂದೊಂದು ಮೆಡಿಕಲ್ ಲಾಸ್ ಅನ್ನು ಸಹ ವೈದ್ಯರಿಗಿಂತ ಈಗಿನ ಕಾಲದ ಪರಿಶೋಧನೆಗಳಿಗಿಂತ ಮುಂಚಿತವಾಗಿ ಹೇಳ್ತು. ಇದಿಷ್ಟು ಸಹ ನಾವು ಕಳೆದ ವಾರ ಆಲೋಚನೆ ಮಾಡಿದಂತಹ ವಿಚಾರಗಳು. ಹಾಗಾದರೆ ಈ ವಾರ ಹೊಸದಾಗಿ ಏನು ಆಲೋಚನೆ ಮಾಡ್ತಿದ್ವಿ? ಇನ್ನೂ ಇದೆಯಾ ದೇವರಲ್ಲಿ ವೈದ್ಯರ ಗುಣ? ಕಳೆದ ವಾರ ನಾವು ಆಲೋಚನೆ ಮಾಡಿರುವಂತಹದನ್ನು ಬಿಟ್ಟು ಇನ್ನೂ ಸಹ ದೇವರಲ್ಲಿ ವೈದ್ಯರ ಗುಣ ಇದೆಯಾ? ಕಳೆದ ವಾರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಲೋಚನೆ ಮಾಡಿದ್ವಿ ಸಂದೇಶದ ಕೊನೆಯಲ್ಲಿ. ಏನು ಏನು ದೇವರು ಹೊಟ್ಟೆಗೆ ಏನನ್ನು ತಿನ್ನಬೇಕು ಅಂತ ಹೇಳಿದರೆ, ಯಾವುದನ್ನು ತಿನ್ನಬಾರ್ದು ಅಂತ ಹೇಳಿದರೆ, ಎಷ್ಟು ತಿನ್ನಬೇಕು ಅಂತಲೂ ಹೇಳಿದ್ದಾರೆ. ಅದನ್ನು ನೋಡಿದ್ವಿ ನಾವು ಕಳೆದ ವಾರ. ಸಿಹಿ ಜಾಸ್ತಿ ತಿನ್ನಬಾರ್ದು ಹೇಳಿದ್ಯಾ? ಸತ್ಯವೇದ ಹೇಳಿದ್ಯಾ? ನಮ್ಮ ಆಹಾರದಲ್ಲಿ ಎಲ್ಲ ರೀತಿಯಾಗಿರುವಂತಹ ಧಾನ್ಯಗಳು ಇರಬೇಕು. ಇದನ್ನು ಹೇಳಿದ್ಯಾ ಸತ್ಯವೇದ? ಮಲ್ಟಿಗ್ರೈನ್ ಕಳೆದ ವಾರ ನಾವು ನೋಡಿದ್ವಿ ಅದನ್ನು ಹೊರತುಪಡಿಸಿ ಹೊಟ್ಟೆ ತುಂಬಿದ್ರೂ ಸಹ ತಿಂತಾನೆ ಇರಬಾರ್ದು. ಹೊಟ್ಟೆ ಬಾಕರು ಅಂತ ಕರಿತೀವಿ. ಆ ಥರ ನಾವು ಯಾವತ್ತೂ ಆಗಬಾರ್ದು. ಕಳೆದ ವಾರ ಅದನ್ನು ನೋಡಿದ್ವಾ? ಮಾಂಸವನ್ನು ಹೆಚ್ಚಾಗಿ ಆಶಿಸಬಾರ್ದು. ಅದನ್ನು ನೋಡಿದ್ವಾ? ಇದೆಲ್ಲ ಮಾಡಿದ್ರೆ ಏನಾಗ, ಸಿಹಿ ತಿಂದರೆ ಡಯಾಬಿಟಿಸ್ ಇರುವಂತಹದ್ದು ಜಾಸ್ತಿ ಆಗುತ್ತೆ. ಮಾಂಸ ಜಾಸ್ತಿ ತಿಂದರೆ ಹಾರ್ಟಲ್ಲಿರುವಂತಹ ಆರ್ಟರೀಸ್ಗಳು, ವೈನ್ಸ್ಗಳೆಲ್ಲ ಬ್ಲಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಆಮೇಲೆ ಬೈಪಾಸ್ ಸರ್ಜರಿ ಅದು ಇದು ಮಾಡಬೇಕು. ಇದು ನಾವು ಈಗ ನೋಡ್ತಿದ್ದೀವಿ. ಸತ್ಯವೇದ ಸಾವಿರಾರು ವರ್ಷಗಳ ಹಿಂದೆ ಇದನ್ನೆಲ್ಲ ಹೇಳಿದೆ. ಇದು ನಾವು ಕಳೆದ ವಾರ ಇಷ್ಟನ್ನು ನೋಡಿದ್ದೀವಿ. ಈ ವಾರ ಹೊಸದಾಗಿ ಇನ್ನೂ ಯಾವ್ಯಾವ ವೈದ್ಯರ ಗುಣ ದೇವರಲ್ಲಿ ನಮಗೆ ಕಾಣಿಸುತ್ತೆ? ಔಷಧಿಗಳನ್ನು ಈಗಿನ ಕಾಲದಲ್ಲಿ ತೆಗೆಯುವಂತಹ ನೀವು ನೋಡಿದ್ದೀರ ಪ್ರಿಯರೇ. ಅದಕ್ಕೋಸ್ಕರ ಆಯುರ್ವೇದ ಅನ್ನುವಂಥ ಹೊಸ ಬ್ರ್ಯಾಂಚು ಸಹ ಹುಟ್ಟಿದೆಯಾ? ಏನು ಆಯುರ್ವೇದದ ಕೆಲಸ ಏನು? ಎಲ್ಲಿಂದ ತೆಗಿತಾರಂತೆ ಔಷಧಿಗಳು? ಗಿಡಮೂಲಿಕೆಗಳು, ಎಲೆಗಳಿಂದ. ಇಂಗ್ಲೀಷ್ ಮೆಡಿಸಿನ್ಗಳು ಸಹ ಗಿಡಗಳಿಂದನೇ ಔಷಧಿಗಳನ್ನು ತೆಗೆಯುವಂತಹದ್ದು. ಆದರೆ ಕೆಮಿಕಲ್ಸ್ ಆ್ಯಡ್ ಆಗುತ್ತೆ ಅಷ್ಟೇ, ಅದಷ್ಟೇ ಡಿಫ್ರೆನ್ಸ್ ಇರುವಂತಹದ್ದು. ಓಕೆ, ಎಲ್ಲಿಂದ ತೆಗಿತಾರೆ ಔಷಧಿಗಳನ್ನು? ಹಾಗಿದ್ರೆ ಗಿಡಗಳಿಂದನ? ಗಿಡದಲ್ಲಿ ಔಷಧಿ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಯಿತು? ನಮ್ಗೆ ಯಾರು ಹೇಳಿದ್ರು ಬಂದು? ಅದಕ್ಕೆ ದೊಡ್ಡವರು ಮನೆಗಳಲ್ಲಿ ಹೇಳುವಂತಹದನ್ನು ನೀವು ಕೇಳಿದ್ದೀರಾ. ಕೆಮ್ಮು ಬಂತ ತುಳಸಿ ತಿನ್ನು, ಕೆಮ್ಮು ನೆಗಡಿ ಎರಡೂ ಬಂತ ಈ ಬಿಳ್ಳಪತ್ರೆ ಅನ್ನುವಂತಹ ಎಲೆ ಬರುತ್ತೆ, ಅದನ್ನು ತಿನ್ನು. ಕೇಳಿದೀವ ಇದನ್ನು? ಇನ್ನೂ ಬೇರೆ ಬೇರೆ ರೀತಿಯಾಗಿರುವಂಥ ಎಲೆಗಳನ್ನು ಬಳಕೆ ಮಾಡುವಂತಹ ನೀವು ಹೇಳಿ ಒಂದು ಎರಡು ನೋಡೋಣ. ಸೊಪ್ಪುಗಳು, ಬೇರೆ ಬೇರೆ ರೀತಿಯಾಗಿರುವಂಥ ಸೊಪ್ಪುಗಳು, ಎಲೆಗಳು, ಕಷಾಯ ಮಾಡ್ತೀವಿ. ಇಷ್ಟಕ್ಕೂ ಗಿಡಗಳಲ್ಲಿ, ಎಲೆಗಳಲ್ಲಿ ಔಷಧಿ ಇಟ್ಟಿದ್ದೀನಿ ಅಂತ ನಮಗೆ ಹೇಳ್ಕೊಟ್ಟವ್ರು ಯಾರು? ಒಂದ್ಸರಿ ಸತ್ಯವೇದದಲ್ಲಿ ನೋಡೋಣ ಏನಂತ ಹೇಳ್ಕೊಟ್ಟಿದ್ದಾರೆ ದೇವರು ಅಂತ ಹೇಳಿ. ಎಹೆಸ್ಕೇಲನ ಗ್ರಂಥ 47ನೇ ಅಧ್ಯಾಯ. ಎಹೆಸ್ಕೇಲನ ಗ್ರಂಥ
47ನೇ ಅಧ್ಯಾಯ 12ನೇ ವಚನ. ಹ್ಞೂ 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 ಒಂದು ನಿಮಿಷ, ಎಷ್ಟು ಓದ್ತಿದ್ಯಪ್ಪ? ಹಾಂ, ತೊರೆಯ 2 ದಡಗಳಲ್ಲಿಯೂ ಸಕಲ ವೃಕ್ಷಗಳು ಬೆಳೆಯುವವು, ಅವುಗಳ ಎಲೆ ಬಾಡದು, ಹಣ್ಣು ತೀರದು, ತೊರೆಯ ನೀರು ಪವಿತ್ರಾಲಯದೊಳಗಿನಿಂದ ಹೊರಟು ಬರುವ ಕಾರಣ ಅವು ತಿಂಗಳುಗಳಲ್ಲಿಯೂ ಹೊಸ ಹೊಸ ಫಲಗಳನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಸೊಪ್ಪು ಏನಕ್ಕಂತೆ ಯೂಸ್ ಆಗತ್ತು? ದೇವರು ಒಂದು ಗಿಡವನ್ನು ಸೃಷ್ಟಿ ಮಾಡಿ ಆ ಗಿಡವನ್ನು ನೀವು ನೋಡಿದಾಗ, ಮಾವಿನ ಹಣ್ಣಿನ ಮರವನ್ನು ನೀವು ನೋಡಿದ್ರಿ ಅಂತ ಅಂದ್ಕೊಳ್ಳಿ. ನೀವು ಆ ಮರವನ್ನು ನೋಡಿದಾಗ ನಮಗೇನು ಅನ್ಸುತ್ತೆ? ನಾರ್ಮಲ್ ಆಗಿ ಮಾವಿನ ಹಣ್ಣು ಈ ಮರದಲ್ಲಿ ಅಲ್ಲಲ್ಲಿ ಬಿಡುತ್ತೆ, ಹೌದಾ? ಎಲ್ಲ ಫುಲ್ಲಿ ಮರ ಪೂರ್ತಿ ಮಾವಿನ ಹಣ್ಣೇ ಇದ್ದು ಎಲೆಗಳೇ ಇಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಚೆನ್ನಾಗಿ ತಿನ್ಬೋದಿತ್ತು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ದೇವರು ಸುಮ್ಮನೆ ಕಾರಣ ಇಲ್ಲದೆ ಇಟ್ಟಿಲ್ವಂತೆ. ಒಂದು ಗಿಡವನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಗಿಡದಿಂದ ನಮಗೆ ಹಣ್ಣು ಬರ್ತಿದೆ ಅಂದರೆ ಆ ಹಣ್ಣು ಯೂಸ್ ಆಗುತ್ತೆ ನಮ್ಮ ಹಸಿವನ್ನು ತೀರ್ಸೋಕ್ಕೆ. ಯಾವುದೂ ಯೂಸ್ ಆಗುತ್ತಂತೆ? ಅದರಲ್ಲಿ ಬಿಡುವಂತಹ ಪ್ರತಿಯೊಂದು ಎಲೆಗಳೂ ಸಹ ಔಷಧಿ. ಕೆಲವು ಗಿಡಗಳಲ್ಲಿರುವಂತಹ ಔಷಧ ಗುಣಗಳು ನಮಗೀಗ ಗೊತ್ತಿಲ್ಲದೆ ಇರ್ಬೋದು. ನಿಮಗೆ ಅನ್ನಿಸ್ಬೋದು ಏನಂತ, ಬ್ರದರ್ ಕೆಲವು ಗಿಡಗಳಿದೆ, ಮಾತಾಡಬೇಡಿ ದಯವಿಟ್ಟು, ಕೆಲವು ಗಿಡಗಳಿದೆ, ಆ ಗಿಡಗಳ ಎಲೆಗಳು ನಮ್ಗೆ ಯಾವುದಕ್ಕೂ ಯೂಸ್ ಆಗ್ತಿಲ್ವಲ್ಲ ಬ್ರದರ್ ಅಂತ ಹೇಳಿ ನಿಮಗೆ ಅನ್ನಿಸ್ಬಹುದು. ಇಲ್ಲಿ ವಿಚಾರ ಏನು ಗೊತ್ತಾ? ಈಗ ಆ ಎಲೆಯಲ್ಲಿರುವಂಥ ಔಷಧ ಗುಣ ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಇನ್ನೊಂದು 1000 ವರ್ಷ ಆದಮೇಲೆ ಇನ್ನೊಂದು ಹೊಸ ರೋಗ ಬಂತು ಅಂತ ಅಂದ್ಕೊಳ್ಳಿ. ಆವಾಗ ಗೊತ್ತಾಗುತ್ತೆ, ಓ ಈ ಎಲೆಯನ್ನು 1000 ವರ್ಷಗಳ ಹಿಂದೆನೇ ದೇವರು ಸೃಷ್ಟಿ ಮಾಡಿರುವಂತಹದ್ದು ಇದಕ್ಕ ಅಂತ ಹೇಳಿ. ದೇವರು ವೈದ್ಯರಾಗಿ ಏನೇನೆಲ್ಲ ಮಾಡ್ತಿದ್ದಾರೆ ನಮಗೆ. ಒಂದು ಮಗು ಹುಟ್ಟಬೇಕು ಅಂದರೆ ವೈದ್ಯರಾಗಿರುವಂತಹ ದೇವರ ಕೈ ಪ್ರಯಾಸ ಇದೆ ಇದರಲ್ಲಿ. ಒಂದು ಮಗು ಬೆಳಿಬೇಕು ಅಂತ ಹೇಳಿದ್ರೆ ಅದರಲ್ಲೂ ವೈದ್ಯರಾಗಿರುವಂತಹ ದೇವರ ಪ್ರಯಾಸ ಇದೆ. ಅದನ್ನು ಹೊರತುಪಡಿಸಿ ದೇವರ ಕಾಂಟ್ರಿಬ್ಯೂಷನ್ ಇನ್ನೂ ಎಲ್ಲೆಲ್ಲಿ ಕಾಣಿಸ್ತಿದೆ? ಒಂದು ವೇಳೆ ನನ್ನ ಮಕ್ಕಳು ರೋಗ ಬರೆಸ್ಕೊಂಡ್ರೆ ಆ ರೋಗಕ್ಕೆ ಔಷಧಿಗಳು ಬೇಕಲ್ವಾ? ಆ ಔಷಧಿಗಳನ್ನು ನಾನು ಗಿಡಗಳಲ್ಲಿ ಇಡ್ತೀನಿ. ಗಿಡಗಳಲ್ಲಿಟ್ಟು ಸುಮ್ಮನೆ ಆಗಿಲ್ಲ, ನಮಗೆ ಹೇಳ್ಕೊಡ್ತಿದ್ದಾರೆ, ಮಕ್ಕಳ ಎಲ್ಲಿಟ್ಟಿದ್ದೀನಿ ನಾನು ಔಷಧಿಗಳನ್ನು? ಎಲ್ಲಿಟ್ಟಿದ್ದೀನಿ? ಗಿಡಗಳಲ್ಲಿ, ಎಲೆಗಳಲ್ಲಿ ಇಟ್ಟಿದ್ದೀನಿ, ಸೊಪ್ಪುಗಳಲ್ಲಿ ಇಟ್ಟಿದ್ದೀನಿ. ನೀವು ಹುಡುಕೊಳ್ಳುವಂತಹದ್ದು ನಿಮ್ಮ ಜವಾಬ್ದಾರಿ, ಅಥವಾ ಸಮಯ ಬಂದಾಗ ನಾನು ತಿಳಿಸ್ಕೊಡ್ತೀನಿ ಅಂತಿದ್ದಾರೆ ದೇವರು. ನಿಜನಾ? ಯಾರಾದರೂ ಫ್ರೀಯಾಗಿ ನೋಡಿದ್ರೆ ಪ್ರಿಯರೇ ನಿಮಗೆ ಡಾಕ್ಟ್ರು ಇವತ್ತವರೆಗೂ ಫ್ರೀಯಾಗಿ ನೋಡಿದ್ರು ಅನ್ನುವಂಥವ್ರು ಕೈ ಎತ್ತಿ ನೋಡೋಣ. ಅದೇ ನೋಡಿದರೆ ಯಾವಾಗಲೂ ಒಂದು ಸಾರಿ ಕ್ಯಾಂಪ್ಗಳನ್ನು ಹಾಕಿದಾಗ ನೋಡಿರ್ತಾರೆ. ಅದಕ್ಕೂ ಸರ್ಕಾರದಿಂದ ಗ್ರಾಂಟ್ ಬರಬೇಕು ಇವ್ರಿಗೆ ನೋಡಲಿಕ್ಕೆ. ಅಂದರೆ ಫ್ರೀಯಾಗಿ ನಮ್ಮನ್ನು ನೋಡುವಂತಹ ವೈದ್ಯರು ಯಾರೂ ಸಿಕ್ಕೋದಿಲ್ವಾ? ನಮ್ಮ ಹುಟ್ಟಿನಂದಿಂದ ಹಿಡಿದು ನಾವು ಮಗುವಾಗಿರ್ಬೇಕಂದ್ರೆ ಆ ಸ್ಥಿತಿಯಿಂದ ಹಿಡಿದು ನಮ್ಮನ್ನು ಫ್ರೀಯಾಗಿ ಪ್ರತಿ ಸರಿನೂ ಟ್ರೀಟ್ ಮಾಡ್ತಾ, ರೂಪಿಸ್ತಾ, ಔಷಧಿಗಳನ್ನು ಕೊಡ್ತಾ, ಫ್ರೀಯಾಗಿ ಬಿಟ್ಟಿಯಾಗಿ ನಮ್ಮನ್ನು ನೋಡ್ತಾ ಬರ್ತಿರುವಂಥವ್ರು ಯಾರು? ಹೌದಾ? ನಮ್ಮೆಲ್ಲರ ತಂದೆ ಆಗಿರುವಂತಹ ಡಾಕ್ಟ್ರು. ಬೇರೆ ಯಾರು ಮಾಡ್ತಾರೆ ಹೇಳಿ ಕೆಲಸವನ್ನು? ನಿಮ್ಮ ತಂದೆ ಡಾಕ್ಟರ್ ಆಗಿದ್ದರೆ ಫ್ರೀಯಾಗಿ ನೋಡಿರ್ತಾ ಇದ್ರೇನೋ. ಅನ್ಫಾರ್ಚುನೇಟ್ಲಿ ನಿಮ್ಮ ಕುಟುಂಬಗಳಲ್ಲಿ ಡಾಕ್ಟರ್ಗಳಿರೋದಿಲ್ಲ. ದೇವರು ಏನು ಮಾಡ್ತಿದ್ದಾರೆ? ಎಲ್ಲಿಂದ ನಮಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ? ಎಲ್ಲಿಂದ? ತಾಯಿ ಗರ್ಭದಿಂದ ಮೊದಲನೇ ಕಣ ಹೋಗುತ್ತಲ್ವ, ಆ ಕಣದಿಂದ ಹಿಡಿದು ಒಂದು ಮನುಷ್ಯ ವೃದ್ಧಾಪ್ಯಕ್ಕೆ ಹೋಗಿ ಮರಣ ಆಗುವವರೆಗೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟವ್ರು ಯಾರು? ದೇವರೇ. ಮುಂದೆ ಈಗ ನಾವು ನೋಡಿದಂತಹ ವಿಚಾರ, ಕಳೆದ ವಾರ ನಾವು ನೋಡಿರುವಂತಹ ವಿಚಾರಕ್ಕೆ ಈಗ ನಾವು ನೋಡಿದಂತಹ ವಿಚಾರವನ್ನು ಸೇರಿಸ್ಕೊಳ್ಳಿ. ಏನೇನು ತಿನ್ನಬೇಕು, ಏನೇನು ತಿನ್ನಬೇಡ ಅಂತ ದೇವರು ಹೇಳಿದ್ರಲ್ವ, ಅದರಲ್ಲಿ ಇದನ್ನು ಸೇರಿಸ್ಕೊಳ್ಳಿ. ಎಲೆಗಳಲ್ಲಿ ಔಷಧಿ ಇದೆ ಅಂತ ಹೇಳಿ ದೇವರೇ ಪ್ರಪ್ರಥಮ ಬಾರಿಗೆ ಹೇಳಿದ್ದು, ಅದನ್ನು ಸಹ ಸೇರಿಸ್ಕೊಳ್ಳಿ. ಓಕೆ, ಈಗ ನೀವು ನಾರ್ಮಲ್ ಆಗಿ ಒಬ್ಬರು ಡಾಕ್ಟರ್ ಹತ್ರ ಹೋಗಿ, ನಿಮ್ಮ ಮನೆಗಳಲ್ಲಿ ಹತ್ತಿರ ಇರುವಂತಹ ಕ್ಲಿನಿಕಲ್ಲಿರುವಂತಹ ಡಾಕ್ಟರ್ ಹತ್ರ ಹೋಗಿ, ಅವ್ರು MBBS ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಡಾಕ್ಟ್ರೇ ನೀವು ಒಂದು ದೊಡ್ಡ ಆಪರೇಷನ್ ಇದೆ, ಮಾಡ್ತೀರಾ ಅಂತ ಕೇಳಿ. ಏನಂತಾರೆ ಹೇಳಿ? ಹಾಂ, ಮಾಡೋದಿಲ್ಲ. ಮತ್ತು ಏನಕ್ಕೆ ಓದಿದ್ರಿ ಡಾಕ್ಟ್ರಾಗಿ? ಅಲ್ಲ, ನೀವು ಡಾಕ್ಟ್ರೇ ಅಲ್ವಾ ಓದಿತ್ತು? ಸರ್ಜರಿ ಏನಕ್ಕೋಸ್ಕರ ಮಾಡಲ್ಲ ನೀವು? ಒಂದು ದೊಡ್ಡ ಸರ್ಜರಿ ಅದನ್ನು ಏನಕ್ಕೋಸ್ಕರ ಮಾಡಲ್ಲ ನೀವು? ದೊಡ್ಡ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ, ಅಲ್ಲಿಗೆ ಹೋಗಿ. ಯಾಕೆ? ನೀವು ಡಾಕ್ಟ್ರೇ ತಾನೇ ಓದಿರುವಂತಹದ್ದು, ನಾನು ಡಾಕ್ಟ್ರೇ ಓದಿರುವಂತಹದ್ದು. ಆದರೆ ಅದಕ್ಕೆ ಅಂತ ಹೇಳಿ ಸ್ಪೆಷಲೈಸೇಷನ್ ಮಾಡಬೇಕು. ಏನು ಮಾಡಬೇಕು?
ಎಲ್ಲ ಡಾಕ್ಟ್ರುಗಳು ಯಾರಲ್ಲ? ಸರ್ಜನ್ ಅಲ್ಲ. ಸರ್ಜರಿ ಮಾಡುವಂತಹದ್ದು ಯಾರು? ಸರ್ಜನ್ ಆಗಿರಬೇಕು. ಸರ್ಜರಿ ಮಾಡಬೇಕಂದ್ರೆ ಸರ್ಜನ್ ಆಗಿರಬೇಕು, ಅದಕ್ಕೆ ಪ್ರಾಕ್ಟೀಸ್ ಮಾಡಿರಬೇಕು, ಅದಕ್ಕೆ ಸ್ಪೆಷಲೈಸೇಷನ್ ಇದೆ. ಹೌದಾ? MBBS ಮಾಡಿದವರೆಲ್ಲ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ನೀವು MBBS ಮಾಡಿದ್ರೆ ನೀವು ನಿಮ್ಮ ಕೈಲಿ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ವಾ? ಇಲ್ಲ. ಹಾಗಾದರೆ ಸರ್ಜನ್ ಅಂತ ಹೇಳಿ ಒಂದು ಸ್ಪೆಷಾಲಿಟಿ ಇದೆಯಾ ವೈದ್ಯಕೀಯ ಪ್ರಪಂಚದಲ್ಲಿ? ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಸರ್ಜನ್ ಯಾರು ಅಂತ ಹೇಳಿದ್ರೆ ದೇವ್ರೆ. ಮೊಟ್ಟ ಮೊದಲನೇ ಆಪರೇಷನ್ ಥಿಯೇಟರ್ ಯಾವುದು ಇಡೀ ಪ್ರಪಂಚದಲ್ಲಿ ಅಂದರೆ ಏದೇನ್ ತೋಟನೇ. ಹೌದಾ? ಯಾವ ಸರ್ಜರಿ ಮಾಡಿದ್ರು ಇಷ್ಟಕ್ಕೂ ಏದೇನ್ ತೋಟದಲ್ಲಿ ದೇವರು? ಯಾವ ಸರ್ಜರಿ ಮಾಡಿದ್ರು? ಆದಾಮನು ಒಂಟಿಯಾಗಿರುವಂತಹದ್ದು ಒಳ್ಳೆಯದಲ್ಲ ಅಂತ ಹೇಳಿ ಅಲ್ಲೊಂದು ಸರ್ಜರಿ ಮಾಡಿದ್ರಂತೆ. ಏನೇನು ಮಾಡಿದ್ರು ಆ ಸರ್ಜರಿಯಲ್ಲಿ? ನಾವು ಓದಿದ್ದೀವಲ್ಲ ಪ್ರಿಯರೇ ಸಾಕಷ್ಟು ಸಾರಿ. ಒಂದ್ಸರಿ ಹೇಳಿ, ಏನೇನು ಮಾಡಿದ್ರು ಆ ಸರ್ಜರಿಯಲ್ಲಿ ದೇವರು? ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿದ್ರು. ಆಮೇಲೆ ಆತನ ಪಕ್ಕೆ ಎಲುಬಿನಿಂದ ಒಂದು ಎಲುಬನ್ನು ತಗೊಂಡ್ರು. ಆಮೇಲೆ ಅದನ್ನು ಸ್ತ್ರೀಯನ್ನಾಗಿ ಮಾಡಿದ್ರು. ಆಮೇಲೆ ಮಾಂಸದಿಂದ ಆ ಸ್ಥಳವನ್ನು ಮುಚ್ತಾರೆ. ಎಷ್ಟು ಪ್ರೊಸೀಜರ್ಗಳು ಕಾಣಿಸ್ತು ನಮಗೆ, ಎಷ್ಟು ಸ್ಪೆಷಲೈಸೇಷನ್ಗಳು ಕಾಣಿಸ್ತು ಹೇಳಿ ನನಗೆ. ಇಲ್ಲಿ ದೇವರು ಮಾಡಿದಂಥ ಈ ಸರ್ಜರಿಯಲ್ಲಿ ಯಾರಾದರೂ ಹೆಲ್ಪರ್ ಇದ್ರು, ಅವರಿದ್ರು, ಇವರಿದ್ರು, ಇನ್ನೊಬ್ಬರಿದ್ರು, ಲ್ಯಾಬ್ ಟೆಕ್ನಿಷಿಯನ್ ಇದ್ರು, ಏನಾದರೂ ಕಾಣಿಸ್ತಾ? ಏನೇನು ಕೆಲಸ ಮಾಡಿದ್ರಂತೆ ದೇವ್ರೆ? ಮೊಟ್ಟ ಮೊದಲನೇದಾಗಿ ಗಾಢ ನಿದ್ರೆಯನ್ನು ಬರಮಾಡಿದ್ರು. ಅಂದರೆ ಆಪರೇಷನ್ ಮಾಡಬೇಕಂದ್ರೆ ಗಾಢ ನಿದ್ರೆ ಬರಮಾಡಬೇಕಾ? ನಿಮಗೂ ಏನಾದರೂ ಹಾಕಿದರೆ ಮತ್ತನ್ನು ಕೊಟ್ಟೆ ಅಲ್ವಾ ಡಾಕ್ಟ್ರು? ನೀವೊಂದು ಉದಾಹರಣೆಗೆ ನಿಮ್ಮ ಹಲ್ಲನ್ನು ಡೆಂಟಿಸ್ಟ್ ಹತ್ರ ಹೋದರೆ ನಿಮ್ಮ ಹಲ್ಲನ್ನು ತೆಗಿಬೇಕು ಅಂದರೆ ನಿಮಗೆ ಮದ್ದು ಕೊಡ್ತಾರೆ. ನಿಮಗೊಂದು ಚಿಕ್ಕ ಸರ್ಜರಿ ದೇಹದಲ್ಲಿ ಎಲ್ಲಾದರೂ ಮಾಡಬೇಕಂದ್ರೆ ನಿಮಗೆ ಮದ್ದು ಕೊಡ್ತಾರೆ. ಹೌದಾ? ಅದನ್ನು ಅನೆಸ್ಥೇಷಿಯಾ ಅಂತ ಹೇಳಿ ಕರಿತೀವಲ್ವಾ? ಹೌದಲ್ವಾ? ಏನು ಮಾಡುತ್ತೆ ಅದನ್ನು ಕೊಟ್ಟಿದ ತಕ್ಷಣ? ಆ ನೋವು ಗೊತ್ತಾಗೋದಿಲ್ಲ. ಆ ಸ್ಥಳದಲ್ಲಿ ನಿಮಗೆ ಡಾಕ್ಟ್ರು ಕುಯ್ದರೂ ಸಹ ನೋವು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಇದು ಯಾವಾಗವರೆಗೂ ನಮ್ಮ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ 18ನೇ ಶತಮಾನದವರೆಗೂ ಒಂದು ಕಾನ್ಕ್ರೀಟ್ ಆಗಿರುವಂಥ ಅನೆಸ್ಥೇಷಿಯಾ ಆಗಲಿ ಕ್ಲೋರೋಫಾರ್ಮ್ ಆಗಲಿ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಈ ಥರ ಕೊಟ್ಟು ನೋವನ್ನು ಕಡಿಮೆ ಮಾಡ್ಬೋದು ಅನ್ನುವಂಥ ಸತ್ಯ ಗೊತ್ತಿರಲಿಲ್ಲ. ಗೊತ್ತಾ? 18ನೇ ಶತಮಾನದವರೆಗೂ ಏನಾಗೋಗ್ತಿತ್ತು ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ, ಈ ತಾಯಂದಿರು ಹೆರಿಗೆಯ ಸಂದರ್ಭದಲ್ಲಿ ತೀರೊಳ್ಟೋಗ್ತಾ ಇದ್ರು. ಏನಕ್ಕೋಸ್ಕರ ತೀರೋಗ್ತಿದ್ರು? ನೋವು ತಡಿಲಿಕ್ಕಾಗದೆ. ಸಾಕಷ್ಟು ರೋಗಗಳಿಗೆ ಆಪರೇಷನ್ ಏನೋ ಇತ್ತು. ಆಪರೇಷನ್ ಮಾಡುವಂತಹದ್ದು ಗೊತ್ತಿತ್ತು ಡಾಕ್ಟರ್ಗಳಿಗೆ. ಆದರೆ ಆಪರೇಷನ್ ಯಾರು ಮಾಡಿಸ್ಕೊಂತಿರ್ಲಿಲ್ಲ. ತುಂಬ ಜನ ಡಾಕ್ಟರ್ಗಳು ಸಹ ಆಪರೇಷನ್ ಮಾಡಲಿಕ್ಕೆ ಹಿಂಜರಿತಿದ್ರು. ಏನಕ್ಕೋಸ್ಕರ? ಹೊರಟೋಗ್ತಾರೆ ಪೇಷಂಟ್. BP ಕಡಿಮೆ ಆಗೋಗುತ್ತೆ, ಹೊರಟೋಗ್ತಾರೆ ಆಪರೇಷನ್ ಮಾಡಬೇಕಾದ್ರೆ. ಯಾಕೆ? ನೋವಾಗದಂತೆ ಆ ಮದ್ದು ಕೊಡಬೇಕು ಅನ್ನುವಂತಹದ್ದು ಗೊತ್ತಿರಲಿಲ್ಲ. ಗೊತ್ತಿದ್ರೂ ಸಹ ಮದ್ದೆಲ್ಲಿತ್ತು? ಮದ್ದು ಯಾರ ಹತ್ರ ಇತ್ತು ಇಷ್ಟಕ್ಕೂ? ನೋವಾಗದೆ ಮಾಡುವಂತಹ ಮದ್ದು. ಇದನ್ನು ಪ್ರಪ್ರಥಮ ಬಾರಿಗೆ ಪ್ರಪಂಚಕ್ಕೆ ಇಂಟ್ರಡ್ಯೂಸ್ ಮಾಡಿದವ್ರು ಯಾರು ಗೊತ್ತಾ? ಅವ್ರ ಹೆಸರನ್ನು ಬರ್ಕೊಳ್ಳಿ ದಯವಿಟ್ಟು. ಇದನ್ನು ಪ್ರಪ್ರಥಮ ಬಾರಿಗೆ ಕ್ಲೋರೋಫಾರ್ಮ್ ಅನ್ನು ಅನೆಸ್ಥೇಷಿಯಾಗಿ ಬಳಕೆ ಮಾಡ್ಬೋದು ಅಂತ ಹೇಳಿದಂತಹ ಸೈಂಟಿಸ್ಟ್ನ ಹೆಸರು ಸರ್ ಜೇಮ್ಸ್ ಯಂಗ್ ಸಿಂಪ್ಸನ್. ಸರ್ ಜೇಮ್ಸ್ ಯಂಗ್ ಸಿಂಪ್ಸನ್. ಈ ವ್ಯಕ್ತಿ ಏನು ಮಾಡ್ತಾರೆ ಗೊತ್ತಾ? ಕ್ಲೋರೋಫಾರ್ಮ್ ಅನ್ನುವಂತಹ ಒಂದು ಆಬ್ಜೆಕ್ಟು ಅನೆಸ್ಥೇಷಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂತಹದನ್ನು ಕಂಡುಹಿಡ್ಕೊಳ್ತಾರೆ. ಸುಮಾರು 1840 ಈ ವ್ಯಕ್ತಿಯನ್ನು ಕೇಳ್ತಾರೆ ಒಂದು ಇಂಟರ್ವ್ಯೂ ಅಲ್ಲಿ, ಯಾರು ನಿಮಗೆ ಮೋಟಿವೇಶನ್ ಯಾರು? ನೀವು ಕಂಡುಹಿಡಿದ್ರಲ್ವಾ ಅನೆಸ್ಥೇಷಿಯಾ ಕೊಡಬೇಕು, ನೋವಾಗದೆ ಒಂದು ಪೇಷಂಟನ್ನು ಟ್ರೀಟ್ ಮಾಡಬೇಕು ಆಪರೇಷನ್ ಆಗಿರುವಂಥ ಸಂದರ್ಭದಲ್ಲಿ ಅಂತ ಕಂಡುಹಿಡ್ಕೊಂಡ್ರಲ್ವ, ಅದಕ್ಕೆ ನಿಮಗೆ ಮೋಟಿವೇಶನ್ ಯಾರು? ಎಲ್ಲಿಂದ ಇನ್ಸ್ಪೈರ್ ಆದ್ರಿ? ಹೇಗೆ ಗೊತ್ತಾಯಿತು ನಿಮಗೆ ಈ ಥರ ಮದ್ದು ಕೊಡಬೇಕು, ಈ ಥರ ಮದ್ದು ಪ್ರಪಂಚದಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಿ ಹೇಗೆ ಗೊತ್ತಾಯಿತು ಅಂತ ಅವರನ್ನು ಕೇಳಿದ್ದಕ್ಕೆ ಏನಂದ್ರು ಗೊತ್ತಾ? ಅದನ್ನು ಕ್ಲಿಪ್ಪನ್ನು ಹಾಕ್ತಿಪ್ಪ ದೀಕ್ಷಿತ್. ಫಸ್ಟ್ ಇಮೇಜ್. ನಮ್ಗೆ ಅರ್ಥ ಆಯ್ತಾ? ಅದು ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟೇ. ಅವರೊಂದು ಬುಕ್ಕನ್ನು ಬರೆದಿದ್ರು. ಇವಾಗ ನೀವು ಬರ್ಕೊಂಡ್ರಲ್ವಾ ಸರ್ ಯಂಗ್ ಸಿಂಪ್ಸನ್ ಅಂತ ಹೇಳಿ, ಅವರು ಒಂದು ಬುಕ್ಕನ್ನು ಬರೆದಿದ್ರು. ಆ ಬುಕ್ನ ಹೆಸರೇನು? ಅಲ್ಲಿ ಮೇಲಿದೆ ನೋಡಿ, ರಿಲಿಜಿಯಸ್ ಆಬ್ಜೆಕ್ಷನ್ಸ್ ಟು ದ ಎಂಪ್ಲಾಯ್ಮೆಂಟ್ ಆಫ್ ಅನೆಸ್ಥೇಷಿಯಾ. ಇದನ್ನು ಹೈಲೈಟ್ ಮಾಡಿ ಅಂತಿದ್ನಲ್ವ ನಾನು. ರಿಲಿಜಿಯಸ್ ಆಬ್ಜೆಕ್ಷನ್ಸ್ ಟು ದ ಎಂಪ್ಲಾಯ್ಮೆಂಟ್ ಆಫ್ ಅನೆಸ್ಥೇಷಿಯಾ 1848 ಬರೆದಿರುವಂತಹ ಬುಕ್ಕು. ಆ ಬುಕ್ಕಲ್ಲಿ ಏನಂತ ಬರ್ತಿದ್ದಾರಂತೆ ಸರ್ ಯಂಗ್ ಸಿಂಪ್ಸನ್ ಅನ್ನುವಂಥವ್ರು. ಹೇಗೆ ಗೊತ್ತಾಯ್ತಂತೆ ಅವ್ರಿಗೆ ಈ ಥರ ಮದ್ದು ಕೊಟ್ಟು ಆಪರೇಟ್ ಮಾಡಬೇಕು ಅಂತ ಹೇಳಿ? ಹೇಗೆ ಗೊತ್ತಾಯ್ತಂತೆ? In this, he effectively argues that God himself used anesthesia to prevent pain. ಆದಿಕಾಂಡ 2:20
21ರಲ್ಲಿ ಆ ಸಂದರ್ಭ ಇದೆಯಲ್ವಾ, ಆದಾಮ್ ಅವರ ಸಂದರ್ಭ. ಆ ಸಂದರ್ಭದಲ್ಲಿ ದೇವರು ಹೇಗೆ ಅನಸ್ತೇಷಿಯ ಕೊಡದೆ ಆ ಆಪರೇಷನ್ ಮಾಡಿದ್ರು ಆದಾಮನಿಗೆ ಇಷ್ಟಕ್ಕೂ ಅನಸ್ತೇಷಿಯ ಕೊಟ್ಟಿರ್ತಾರೆ. ಅಂದರೆ ಗಾರ್ಡನ್ ಇದ್ರೆ ಬರೋ ಹಂಗೆ ಮಾಡಿದ್ದಾರೆ, ನೋವು ಗೊತ್ತಾಗದಂತೆ ಮಾಡಿದ್ದಾರೆ ಆದಾಮನಿಗೆ. ಅದೇ ನನಗೆ ಮೋಟಿವೇಶನ್. ಏನನ್ನು ಕಂಡುಹಿಡಿಯಲಿಕ್ಕೆ ಕ್ಲೋರೋಫಾರ್ಮನ್ನು ಅನಸ್ತೇಷಿಯಾಗಿ ಬಳಕೆ ಮಾಡಬಹುದು ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಈ ಆದಿಕಾಂಡ 2ನೇ ಅಧ್ಯಾಯ 21ನೇ ವಚನದಲ್ಲಿ ಆ ಪರಮವೈದ್ಯನು ಯೂಸ್ ಮಾಡಿರುವಂತಹ ಮೆಡಿಸನ್ನೇ ನನಗೆ ಇವತ್ತು ಇದನ್ನು ಕಂಡುಹಿಡಿಯಲಿಕ್ಕೆ ಇನ್ಸ್ಪಿರೇಷನ್, ಸ್ಫೂರ್ತಿ ಅಂತ ಹೇಳಿ ಆ ಬುಕ್ಕಲ್ಲಿ ತಾವೇ ಒಪ್ಕೊಳ್ತಾರೆ. ಇಷ್ಟಕ್ಕೂ ಈ ವ್ಯಕ್ತಿ ತುಂಬ ಚೆನ್ನಾಗಿ ಸತ್ಯವೇದ ಓದ್ತಿದ್ರು ಗೊತ್ತಾ. ಈ ವ್ಯಕ್ತಿಯನ್ನು ಇನ್ನೊಂದು ಇಂಟರ್ವ್ಯೂವಲ್ಲಿ ತೆಗೆದುಬಿಡಿ ಸಾಕು. ಈ ವ್ಯಕ್ತಿಯನ್ನು ಇನ್ನೊಂದು ಇಂಟರ್ವ್ಯೂವಲ್ಲಿ ಕೇಳ್ತಾರೆ, ನೀವು ಕ್ಲೋರೋಫಾರ್ಮನ್ನು ಕಂಡು ಹಿಡ್ತಿದ್ದೀರಲ್ವಾ, ನೋವಾಗದಂತೆ ಒಬ್ಬ ಮನುಷ್ಯನಿಗೆ ಹೇಗೆ ಚಿಕಿತ್ಸೆ ಕೊಡುವಂತಹದ್ದು ಅಂತ ಕಂಡು ಹಿಡ್ದಿದ್ದೀರಲ್ವಾ, ತುಂಬ ದೊಡ್ಡ ವಂಡರ್ ಅಲ್ವಾ ಇದು ಅಂತ ಹೇಳಿ ಕೇಳ್ತಾರೆ. ಆ ವ್ಯಕ್ತಿ ಏನಂತಾರೆ ಗೊತ್ತಾ, ನಾನು ನೋವಾಗದಂತೆ ಒಬ್ಬ ಮನುಷ್ಯನಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಮೆಡಿಸನನ್ನು ಮಾತ್ರ ಕಂಡು ಹಿಡ್ತಿದ್ದೀನಿ, ಒಬ್ಬ ಮನುಷ್ಯನಿಂದ ಪಾಪವನ್ನು ತೆಗೆಯುವಂತಹ ಮೆಡಿಸನನ್ನು ಕೊಟ್ಟಿದ್ದಾರಲ್ವಾ ಯೇಸು ಕ್ರಿಸ್ತರು, ಅದು ನಿಜವಾಗ್ಲೂ ವಂಡರ್ ಅಂತ ಹೇಳಿ ಹೇಳ್ತಾರೆ. ಅದು ಆ ವ್ಯಕ್ತಿಗೆ ದೇವರ ಮೇಲೆ ಇದ್ದಂತಹ ನಂಬಿಕೆ. ಹೌದಾ? ಒಬ್ಬ ದೊಡ್ಡ ಮೆಡಿಕಲ್ ಸೈಂಟಿಸ್ಟ್ಗೆ ಯಾರು ಸ್ಫೂರ್ತಿ ಆದರೂ? ವೈದ್ಯರಾಗಿರುವಂತಹ ದೇವರು. ನಾವು ಅದಕ್ಕೆ ನಾರ್ಮಲ್ ಆಗಿ ಏನಂತ ಕರಿತಿರ್ತೀವಿ ಡಾಕ್ಟರ್ಗಳನ್ನು, ಡಾಕ್ಟರ್ ಸುರೇಶ್ ಅಂತ ಒಬ್ಬರು, ಹೌದಾ ಡಾಕ್ಟರ್ ಕೃಷ್ಣ ಅಂತ ಇನ್ನೊಬ್ಬರು. ಅದಕ್ಕೆ ಟೈಟಲ್ನ ಹೆಸರೇನು? ಡಾಕ್ಟರ್ ಗಾಡ್. ಯಾಕೆಂದರೆ ದೇವರನ್ನು ನಾವು ಯಾವತ್ತೂ ವೈದ್ಯರನ್ನಾಗಿ ನಾವು ನೋಡೇ ಇಲ್ಲ. ಸತ್ಯವೇದದಲ್ಲಿ ಬರೀ ಪರಲೋಕ, ಪಾತಾಳ ಇದಕ್ಕೆ ಸಂಬಂಧಪಟ್ಟಿರುವಂತಹದ್ದೇನ ಮಾತ್ರ ಬರೆದಿರುವಂತಹದ್ದು. ಓಕೆ, ಆ ಸರ್ಜರಿ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡ್ಬಿಟ್ಟು ಮುಂದೆ ಹೋಗೋಣ. ದೇವರು ಮಾಡಿದಂತಹ ಆ ಸರ್ಜರಿಯ ಬಗ್ಗೆ. ಇಷ್ಟಕ್ಕೂ ಆಪರೇಟ್ ಮಾಡಿದ್ರು ಅಂತ ಹೇಳಿ ನೋಡಿದ್ವಿ. ಆಪರೇಟ್ ಮಾಡುವುದಕ್ಕಿಂತ ಮುಂಚೆ ಗಾಢ ನಿದ್ರೆಯನ್ನು ಬರಮಾಡಿದ್ರು ಅಂತ ಹೇಳಿ ನೋಡಿದ್ವಿ. ಆಮೇಲೆ ಏನು ಮಾಡಿದ್ರಂತೆ? ಸೆಕೆಂಡ್ ಸ್ಟೆಪ್ ಏನು ಮಾಡಿದ್ರು ದೇವರು? ಗಾಢ ನಿದ್ರೆಯನ್ನು ಬರಮಾಡಿ ಪಕ್ಕೆ ಎಲುಬಿನಿಂದ ಒಂದು ಎಲುಬನ್ನು ತಗೊಂಡ್ರು. ಏನಕ್ಕೋಸ್ಕರ ಪಕ್ಕೆ ಎಲುಬಿನಿಂದಲೇ ತಗೊಂಡ್ರು? ಪಕ್ಕೆ ಎಲುಬನ್ನು ರಿಬ್ ಕೇಜ್ ಅಂತ ಹೇಳಿ ಕರಿತೀವಿ. ನಮ್ಮ ಒಳಗಡೆ ಇರುವಂತಹ ಲಂಗ್ಸನ್ನೆಲ್ಲ ಪ್ರೊಟೆಕ್ಟ್ ಮಾಡುವಂತಹದ್ದು. ಅದು ತುಂಬ ಗಟ್ಟಿಯಾಗಿರುತ್ತೆ. ಆ ಕಡೆ ಈ ಕಡೆ ಹಿಂಗೆ ಸ್ಟ್ರಕ್ಚರ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಮೂಳೆಗಳು ಸ್ಪಿನ್ ಆಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ ಒಂದಕ್ಕೊಂದು. ಹೌದಾ? ಏನಕ್ಕೋಸ್ಕರ ಪಕ್ಕೆ ಎಲುಬಿನಿಂದಲೇ ತಗೊಂಡ್ರು? ಅದಕ್ಕೂ ರಿಸರ್ಚ್ ಮಾಡ್ತಾ ರೀಸೆಂಟಾಗಿ ವೈದ್ಯಕೀಯ ಪ್ರಪಂಚಕ್ಕೆ ಗೊತ್ತಾಗಿರುವಂಥ ಸತ್ಯ ಏನು ಗೊತ್ತಾ? ಇಮೇಜ್ 2 ಹಾಕ್ತೀರಾ? ಇದು ಗೊತ್ತಾಗಿದೆ ನಮ್ಮ ವೈದ್ಯಕೀಯ ಪ್ರಪಂಚಕ್ಕೆ ರೀಸೆಂಟಾಗಿ. ಏನಂತೆ? ಬೈ ಕಂಪ್ಯಾರಿಸನ್, ಅಂದರೆ ರಿಬ್ ಕೇಜಲ್ಲಿರುವಂತಹ ಮೂಳೆಗಳನ್ನು ಬೇರೆ ಮೂಳೆಗಳಿಗೆ ಹೋಲಿಸಿ ನೋಡಿದಾಗ ಏನು ಗೊತ್ತಾಗುತ್ತಂತೆ? ರಿಬ್ ಬೋನ್ಸ್ ಶೋ an unusual capacity to regrow and repair themselves even when a large portion is damaged. ಒಂದು ದೊಡ್ಡ ಪಾರ್ಟ್ ಮೂಳೆ ಡ್ಯಾಮೇಜ್ ಆದರೂ ಸಹ ರಿಬ್ ಕೇಜಲ್ಲಿ ಅದಕ್ಕೆ ಯಾವ ಕೆಪಾಸಿಟಿ ಇದೆಯಂತೆ? ಬೇರೆ ಮೂಳೆಗಳಿಗೆ ಕಂಪೇರ್ ಮಾಡಿದಾಗ ತನಗೆ ತಾನೇ ಆಟೋಮ್ಯಾಟಿಕ್ ಆಗಿ ಮತ್ತೆ ರಿಪೇರ್ ಆಗಿ ರೀಜನರೇಟ್ ಆಗುತ್ತೆ. ಹೊಸ ಮೂಳೆ ಬೇಗ ಬರುತ್ತಂತೆ ಆದಷ್ಟು. ಎಲ್ಲಿ? ಪಕ್ಕೆ ಎಲುಬಿಗಿರುವಂಥ ಗ್ರೇಟ್ನೆಸ್ ಅದು. ಹೌದಾ? ಏನಕ್ಕೋಸ್ಕರ ಪಕ್ಕೆ ಎಲುಬನ್ನೇ ತಗೊಂಡ್ರು ದೇವರು? ಇದನ್ನು ತೆಗೆದ್ರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಮತ್ತೆ ಹೊಸ ಮೂಳೆ ಬಂದು ಕವರ್ ಆಗುತ್ತೆ. ಎಷ್ಟು ದೊಡ್ಡ ಸಿಗ್ನಿಫಿಕೆಂಟ್ ಪೋರ್ಷನ್ ಡ್ಯಾಮೇಜ್ ಆದರೂ ಸಹ ರಿಬ್ ಕೇಜಲ್ಲಿ ಅದಕ್ಕಿರುವಂಥ ಸ್ಪೆಷಾಲಿಟಿ ಏನಂದರೆ ಇಮಿಡಿಯೇಟ್ ಆಗಿ ರಿಕವರ್ ಆಗುತ್ತೆ. ಬೇರೆ ಮೂಳೆಗಳಿಗೆ ಕಂಪೇರ್ ಮಾಡಿದಾಗ ಇಮಿಡಿಯೇಟ್ ರಿಕವರಿ, ಸ್ಪೀಡಿ ರಿಕವರಿ ಎಲ್ಲಿರುವಂತಹದ್ದು? ರಿಬ್ ಕೇಜಲ್ಲಿ. ಯಾವಾಗ ಗೊತ್ತಾಯಿತು ನಮ್ಮ ವೈದ್ಯಕೀಯ ಪ್ರಪಂಚಕ್ಕಿದು? 300-400 ವರ್ಷಗಳ ಹಿಂದೆ. ದೇವರು ಯಾವಾಗ ಈ ಆಪರೇಷನ್ ಮಾಡಿದ್ದು? ಯಾವಾಗ? ಸುಮಾರು 6000, 7000, 8000 ವರ್ಷಗಳಾಗಿರಬಹುದು. ಹೌದಾ? ಏನರ್ಥ ಆಯಿತು ನಮಗಿದರಿಂದ? ಫಸ್ಟ್ ಸರ್ಜನ್ ಯಾರು? ದೇವ್ರೆ. ತಮಾಷೆ ಆಗಿರಲಿಲ್ಲ ಸರ್ಜರಿ. ಫಸ್ಟ್ ಸರ್ಜನ್ ದೇವ್ರೆ. ಅಷ್ಟು ಗೊತ್ತಾದರೆ ಸಾಕಾಗೋದಿಲ್ಲ. ಅಲ್ಲಿ ಪ್ರತಿಯೊಂದೊಂದು ಸ್ಟೆಪ್ಪಲ್ಲೂ ಅಲ್ಲಿ 3 ಸ್ಟೆಪ್ ಏನು ಮಾಡಿದ್ದಾರೆ ದೇವರು? ಫಸ್ಟು ಆದಾಮನಿಗೆ ಗಾಢ ನಿದ್ರೆಯನ್ನು ಬರೆಸ್ತಾರೆ. ನೆಕ್ಸ್ಟ್ ಪಕ್ಕೆ ಎಲುಬಿನಿಂದ ಒಂದು ಪಕ್ಕೆ ಎಲುಬನ್ನು ತಗೊಳ್ತಾರೆ. ನೆಕ್ಸ್ಟ್ ಇದಾದ ನಂತರ ಮತ್ತೇನು ಮಾಡ್ತಾರೆ? ಮಾಂಸದಿಂದ ಅದನ್ನು ಮುಚ್ತಾರೆ. ಇದನ್ನು ಏನಂತ ಕರಿತೀವಿ? ದೇಹದಲ್ಲಿರುವಂತಹ ಮಾಂಸ ತೆಗೆದು ಮತ್ತೆ ಇನ್ನೊಂದು ಜಾಗವನ್ನು ಮುಚ್ಚುವುದಕ್ಕೆ ಏನಂತ ಕರಿತೀವಿ? ಈಗ ಪ್ರಸ್ತುತ ಕಾಲದ ವೈದ್ಯಕೀಯ ಪ್ರೊಸೀಜರ್ಗೆ ಅದೇ ಯಾವ ಸರ್ಜರಿ? ಕಾಸ್ಮೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಇದೆ. ದೇಹದಲ್ಲಿ ಒಂದು ಕಡೆ ಇರುವಂಥ ಸ್ಕಿನ್ನನ್ನು ತೆಗೆದು ಇನ್ನೊಂದು ಕಡೆ ಹಾಕಿ ಆಗಾಗ ಸರ್ಜರಿಗಳು ಮಾಡಿಸ್ಕೊಳ್ತು. ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲಗಳಲ್ಲಿ ನೀವು ನೋಡಿರ್ತೀರ.
ಮುಖ ಒಳಗಡೆ ಇರುತ್ತೆ ಸ್ವಲ್ಪ ಜನರಿಗೆ, ಆ ಮುಖ ನೀಟಾಗಿ ಹೊರಗಡೆ ಬಂದು ನೀಟಾಗಿ ಆಗೋಗಿರುತ್ತೆ. ಹೆಂಗಾಯಿತು? ಬೇರೆ ಎಲ್ಲೋ ಇರುವಂತಹ ಚರ್ಮವನ್ನು ತೆಗೆದು, ಬೇರೆ ಎಲ್ಲೋ ಇರುವಂತಹ ಮಾಂಸವನ್ನು ತೆಗೆದು ಹಾಕಿ ಅದ್ರ ಮೇಲೆ ಕಾಸ್ಮೆಟಿಕ್ ಸರ್ಜರಿ ಮಾಡಿ ಮುಗಿಸ್ತಾರೆ. ಅದನ್ನು ಫಸ್ಟ್ ಟೈಮ್ ಮಾಡಿದವ್ರು ಯಾರು? ನನ್ನ ಮಗನಿಗೆ ಒಂದು ಎಲ್ಬು ತೆಗ್ದಿದ್ದೀನಿ ಅಂದರೆ ಇಷ್ಟು ಖಾಲಿ ಇರಬಾರ್ದು, ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲ, ಅದನ್ನು ಕ್ಲೋಸ್ ಮಾಡಬೇಕು. ಫಸ್ಟ್ ಟೈಮ್ ಆ ಸರ್ಜರಿ ಮಾಡಿದವ್ರು ಯಾರು? ದೇವರು. ಕಾಸ್ಮೆಟಿಕ್ ಸರ್ಜರಿ ಯಾವಾಗ ಬಂತು ಅಂದರೆ ಮತ್ತೆ 250-200 ವರ್ಷಗಳಿಂದ. ಅದು ಹೆಂಗೆ ಮಾಡ್ತಿದ್ರು ಅವಾಗ ಅಂತ ಹೇಳಿ ನೋಡಿದ್ರೆ, ಕಾಸ್ಮೆಟಿಕ್ ಸರ್ಜರಿ ಯಾರಿಗಾಗಿದೆಯೋ ಅವ್ರ ಮುಖನೂ ನೋಡ್ಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟೊಂದು ಕಠೋರವಾಗಿತ್ತು. ಇವಾಗ ಸ್ವಲ್ಪ ನೀಟಾಗಿ ಆಗೋಗಿದೆ ಆ ಸರ್ಜರಿ, ಡೆವಲಪ್ ಆಗಿ ಆಗಿ ಆಗಿ. ಯಾವಾಗ ಮಾಡಿದ್ರು ದೇವರು? 1000 ವರ್ಷಗಳ ಹಿಂದೆ. ನಾವೆಲ್ಲ ಈ ಡಾಕ್ಟ್ರುಗಳು ಹುಟ್ಟುವ, ಒಬ್ಬ ಡಾಕ್ಟ್ರ್ ಇಲ್ಲ ದೇವರನ್ನ ಬಿಟ್ಟರೆ ಆವಾಗ. ನಿಜನಾ? ಯಾರಿದ್ರು ಡಾಕ್ಟ್ರು? ಆದಮ್ ಹವ್ವ ಬಿಟ್ಟರೆ ಭೂಮಿ ಮೇಲೆ ಮನುಷ್ಯರು ಯಾರಿದ್ರು ಹೋಗಲಿ? ಆವಾಗ ಈ ಸರ್ಜರಿಯನ್ನು ಮಾಡಿದ್ರು ದೇವರು. ಈಗ ಹೇಳಿ, ದೇವರು ವೈದ್ಯರು ಸರಿ, ಯಾವ್ಯಾವ ಸ್ಪೆಷಾಲಿಟಿ ವೈದ್ಯರಾಗಿದ್ದಾರೆ ದೇವರು? ಯಾವ್ಯಾವ ಸ್ಪೆಷಾಲಿಟಿಯನ್ನು ನೋಡ್ತಾರೆ? MBBS ಮಾಡಿರೋ ಡಾಕ್ಟ್ರ? ಯಾವ ಡಾಕ್ಟ್ರು? ಸರ್ಜರಿ ಮಾಡಿದ್ರ ಸರ್ಜನ್ ಆಗಿ, ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರ ಪ್ಲಾಸ್ಟಿಕ್ ಸರ್ಜನ್ ಆಗಿ. ನೆಕ್ಸ್ಟ್ ಇನ್ನೂ ಏನೇನು ಮಾಡ್ತಾರೆ, ಇನ್ನೂ ಯಾವ ವೈದ್ಯಕೀಯ ಗುಣಗಳಿದೆ ಸತ್ಯವೇದಲ್ಲಿ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವಚನವನ್ನು ಓದೋಣ. ಯೋಬನ ಗ್ರಂಥ 5ನೇ ಅಧ್ಯಾಯ. ಯೋಬನ ಗ್ರಂಥ 5ನೇ ಅಧ್ಯಾಯ 18ನೇ ವಚನ. ಏನರ್ಥ ಆಯಿತು ನಮಗೆ ಈ ವಚನದಲ್ಲಿ? ಗಾಯ ಮಾಡುವವನು, ಗಾಯ ಕಟ್ಟುವವನು ಆತನೇ, ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ. ಇದು ಇನ್ನೊಂದು ಆ್ಯಂಗಲಲ್ಲಿ ಬರ್ಸಿದ್ದಾರೆ ಈ ಅಧ್ಯಾಯದಲ್ಲಿ, ಅದು ಬೇರೆ ವಿಚಾರ. ಆದರೆ ಒಂದ್ಸರಿ ಆದಾಮ್ ಅವರ ಪರಿಸ್ಥಿತಿಗೆ ಇದನ್ನು ಅಪ್ಲಿಕೇಬಲ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಅಪ್ಲಿಕೇಬಲ್ ಆಗುತ್ತಲ್ವ? ಗಾಯ ಮಾಡಿದವ್ರು ಯಾರು? ಆದಾಮನಿಗೆ ಮೂಳೆ ತೆಗಿಬೇಕಾದ್ರೆ ದೇವ್ರೇ. ಅದನ್ನು ಕಟ್ಟದಂತಹ ಪ್ಲಾಸ್ಟಿಕ್ ಸರ್ಜನ್ ಯಾರು? ದೇವ್ರೇ. ಗಾಯ ಮಾಡುವವರು, ಕಟ್ಟುವವರು. ನಮ್ಮ ಥರ ಆದಾಮನಿಗೆ ಆಪ್ರೇಷನ್ ಮಾಡಿದ ನಂತರ ನಮಗೆಲ್ಲಾದರೂ ನಾರ್ಮಲಾಗಿ ಸರ್ಜರಿ ಆಯಿತು ಅಂತ ಅಂದ್ಕೊಳ್ಳಿ, ತಲೆಗೆಲ್ಲೋ ಏಟ್ ಬಿತ್ತು, ಚಿಕ್ಕದಾಗಿ ಒಂದು ಸರ್ಜರಿ ಆಯಿತು ಅಂತ ಅಂದ್ಕೊಳ್ಳಿ. ಹಬ್ಬ, ಆ ಪ್ರೊಸೀಜರ್ಗಳನ್ನು ಮಾಡೋಷ್ಟರಲ್ಲಿ ಸಾಕಾಗೋಗುತ್ತಲ್ವ? ನೀವು ವೈದ್ಯರ ಹತ್ರ ಹೋದ್ರು, ನಿಮ್ಮ ಹತ್ರ ಎಷ್ಟು ಲಕ್ಷ ಇದ್ದರೂ ಸಹ ಏನೇನು ಮಾಡಬೇಕು? ಒಂದು ದಿನಕ್ಕೆ ವಾಸಿ ಮಾಡಿ ಕಳಿಸ್ತಾರೆ? ಇಲ್ಲ. ಫಸ್ಟ್ ದಿನ ಅದನ್ನು ನೋಡ್ತಾರೆ, ನಾಳೆ ಬನ್ನಿ ಅಂತಾರೆ. ಮತ್ತು ನಾಳೆ ಹೋದರೆ ಅದಕ್ಕೆ ಇನ್ನೊಂದೇನು ಜೆಲ್ ಹಾಕ್ಬಿಟ್ಟು ಮತ್ತೆ ನಾಳಿದ್ದು ಬನ್ನಿ ಅಂತಾರೆ. ಒಂದು ವಾರ ಬಿಟ್ಕೊಂಡು ಬನ್ನಿ ಅಂತಾರೆ. ಒಂದು ವಾರ ಬಿಟ್ಕೊಂಡು ಹೋದ ನಂತರ ಆಪ್ರೇಷನ್ಗೆ ಡೇಟ್ ಕೊಡ್ತಾರೆ. ಆ ಆಪ್ರೇಷನ್ ಡೇಟ್ ದಿನ ಹೋದರೆ ಆಪ್ರೇಷನ್ ಮಾಡಿ ಮುಗಿಸಿ 130 ಸ್ಟಿಚ್ಗಳನ್ನು ಹಾಕಿರ್ತಾರೆ. ಆ ಸ್ಟಿಚ್ಗಳು ಯಾವಾಗ ಬಿಚ್ತೀರಾ ಡಾಕ್ಟ್ರೇ? ಅದಕ್ಕೊಂದು ವಾರ ಆದಮೇಲೆ ಬನ್ನಿ ಮತ್ತೆ ಅಂತಾರೆ. ಇಷ್ಟು ಮಾಡಬೇಕಾ? ಇಷ್ಟು ಚಿಕ್ಕ ಗಾಯಕ್ಕೆ ಇಷ್ಟೊಂದು ಮಾಡಬೇಕಾ? ನಮ್ಮ ವೈದ್ಯರು ಅಷ್ಟೇ. ಮತ್ತೆ ದೇವರು ನೀಟಾಗಿ ಮಾಂಸ ಇನ್ನೊಂದು ಕಡೆ ಇರೋದನ್ನು ತೊಗೊಂಡು ಒಂದು ಕಡೆ ಇಟ್ಟು ಕ್ಲೋಸ್ ಮಾಡಿದ್ರು. ಅಲ್ಲಿ ಸ್ಟಿಚ್ ಇಲ್ಲ, ಗಾಯ ಹಸಿಯಾಗಿರುವಂತಹದ್ದಿಲ್ಲ, ಏನೂ ಇಲ್ಲ. ಇದನ್ನೇ ಸ್ವಸ್ಥತೆ ಅಂತ ಹೇಳಿ ಕರಿತೀವಿ. ಇವರು ನಿಜವಾಗ್ಲೂ ವೈದ್ಯರು. ಒಂದು ಸ್ಟಿಚ್ ಇಲ್ಲದೆ, ಒಂದು ಮಾರ್ಕ್ ಇಲ್ಲದೆ, ಎಲ್ಲಾದರೂ ಮಾರ್ಕ್ ಇದೆಯಾ? ಪುರುಷರಿಗೆ ನಿಮ್ಮ ಪಕ್ಕೆ ಎಲುಬು ಹತ್ರ ಎಲ್ಲಾದರೂ ಮಾರ್ಕ್ ಇದೆಯಾ? ಇಲ್ಲ ಅಲ್ವಾ? ಒಂದು ಮಾರ್ಕ್ ಇಲ್ಲದೆ, ಒಂದು ಸ್ಟಿಚ್ ಇಲ್ಲದೆ ನೀಟಾಗಿ ಮುಚ್ಚಿದ್ದಾರೆ ನೋಡಿ ಆ ಜಾಗವನ್ನು. ಅದೇ ವೈದ್ಯರಾಗಿರುವಂತಹ ದೇವರು. ನೆಕ್ಸ್ಟ್ ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ, ಎಲ್ಲದಕ್ಕೂ ಒಂದೊಂದು ಸ್ಪೆಷಾಲಿಟಿ ಇದೆಯಲ್ವ? ಡಾಕ್ಟರ್ಗಳಲ್ಲಿ ಎಲ್ಲದಕ್ಕೂ ಒಂದೊಂದು ಸ್ಪೆಷಾಲಿಟಿ ಇದೆಯಲ್ವ? ಹಾರ್ಟನ್ನು ಟ್ರೀಟ್ ಮಾಡುವಂಥವ್ರು ಒಬ್ಬರು, ಕಣ್ಣನ್ನು ಟ್ರೀಟ್ ಮಾಡುವಂಥವ್ರು ಒಬ್ಬರು, ಕಿವಿಯನ್ನು ಟ್ರೀಟ್ ಮಾಡುವಂಥವ್ರು ಒಬ್ಬರು, ಎಲ್ಲದಕ್ಕೂ ಒಂದೊಂದು ಸ್ಪೆಷಾಲಿಟಿ ಇದೆ. ನೆಕ್ಸ್ಟ್ ಟೈಮ್ ಯಾರಾದರೂ ಡಾಕ್ಟ್ರು ನಿಮ್ಗೆ ಚೆನ್ನಾಗಿ ಪರಿಚಯ ಇದ್ದರೆ ಅವ್ರಿಗೆ ಪ್ರಶ್ನೆ ಕೇಳಿ, ಡಾಕ್ಟ್ರೇ ಒಬ್ಬರು ಸತ್ತೋಗ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ, ಅವ್ರನ್ನ ಎಬ್ಬರಿಸ್ಬೇಕು, ಯಾವ ಡಾಕ್ಟ್ರ್ ಆದರೂ, ಯಾವ ಸ್ಪೆಷಾಲಿಟಿ ಡಾಕ್ಟರ್ ಹತ್ರ ಹೋದರೆ ಆಗುತ್ತೆ ನೀವು ಹೇಳಿ ಅಂತ ಹೇಳಿ ಕೇಳಿ ನೋಡಿ. ಪ್ರಶ್ನೆ ಏನು? ನಮ್ಮ ಮನೆಯಲ್ಲಿ ಒಬ್ಬರು ತೀರೋಗಿದ್ದಾರೆ, ಅವ್ರನ್ನ ಎಬ್ಬರಿಸ್ಬೇಕು, ಇವಾಗ ಯಾವ ಸ್ಪೆಷಾಲಿಟಿ ಡಾಕ್ಟರ್ ಹತ್ರ ಹೋದರೆ ಆಗುತ್ತೆ ಹೇಳಿ ಅಂತ ಹೇಳಿ ಕೇಳಿ ನೋಡಿ. ಏನಂತಾರೆ? ಬ್ರದರ್, ನಿಜವಾಗ್ಲೂ ಬ್ರೈನ್ ನಿಮ್ಮ ತಲೆಯಲ್ಲೇ ಇದೆಯಾ? ಮರ್ತ್ಬಿಟ್ಟು ಬಂದುಬಿಟ್ಟಿದ್ದಾರೆ ಎಲ್ಲಾದರೂ? ಸತ್ತೋಗಿರೋಂಥವ್ರನ್ನ ಯಾರಾದರೂ ಎಬ್ಬರಿಸ್ಲಿಕ್ಕಾಗತ್ತಾ? ಅದಕ್ಕೊಂದು ಸ್ಪೆಷಾಲಿಟಿ ಬೇರೆ ಇದೆಯಾ? ನಾವು ಬದುಕಿರುವಂಥವರಿಗೆ ಆರ್ಗ್ಯಾನ್ಗಳನ್ನು ಚೇಂಜ್ ಮಾಡುವಂತಹದ್ದು, ಅದು ಹೊಸದಾಗೇನು ಆರ್ಗ್ಯಾನ್ಸ್ ಕ್ರಿಯೇಟ್ ಮಾಡಲಿಕ್ಕಾಗೋದಿಲ್ಲ. ಇರುವಂಥ ಆರ್ಗ್ಯಾನ್ಸ ಹೆಂಗೋ ಹಾಕಿ ತಾಪೆ ಹಾಕಿ ಮ್ಯಾನೇಜ್ ಮಾಡುವಂತಹದ್ದು ಮಾತ್ರ ನಮ್ಮ ಕೆಲಸ. ಸತ್ತೋಗಿರುವಂಥವ್ರನ್ನೆಲ್ಲ ಬದುಕಿಸ್ಲಿಕ್ಕೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಡಾಕ್ಟ್ರೇ ಹೇಳ್ತಾರೆ ನೀಟಾಗಿ, ನೀವು ಕೊನೆಯ ಸ್ಟೇಜಲ್ಲಿ ಇನ್ನೇನು ಪ್ರಾಣ ಹೊರಟೋಗುತ್ತೆ ಅನ್ನುವಂಥವ್ರನ್ನ ಯಾರನ್ನಾದರೂ ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಇನ್ನು ಅವ್ರು ಉಳಿಯೋದಿಲ್ಲ ಅಂತ ಅಂದ್ಕೊಳ್ಳಿ. ಅವರೇ ಏನಂತಾರೆ ಬಂದು ಹೊರಗಡೆ ಭುಜ ತಟ್ಬಿಟ್ಟು,
ನಾವು ಮಾಡೋದೆಲ್ಲ ಮಾಡಿದ್ದೀವಿ, ಈಗ ದೇವರಿಗೆ ಬಿಟ್ಟಿದ್ದು. ಅಲ್ಲ, ನೀವು ವೈದ್ಯರಲ್ವಾ? ನಾವು ವೈದ್ಯರೇ, ನಿಮ್ಮ ಕೈಲಿ ಉಳಿಸ್ಲಿಕ್ಕೆ ಆಗೋದಿಲ್ವಾ? ಚಿಕಿತ್ಸೆ ಮಾಡುವಂತಹದ್ದು ನಮ್ಮ ಕೆಲಸ, ಉಳಿಸುವಂತಹದ್ದು ತೆಗೆಯುವಂತಹದ್ದು ದೇವರ ಕೆಲಸ. ಇನ್ನೊಂದು 10 ನಿಮಿಷ ಬಿಟ್ಕೊಂಡು, ಇದನ್ನು 5 ನಿಮಿಷ ಬಿಟ್ಟು ಹೇಳಿ ಹೋಗಿರ್ತಾರೆ, ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಹೊರಗಡೆ ಬಂದು ಸ್ಪೆಕ್ಸ್ ಓಪನ್ ಮಾಡಿ ಮತ್ತೆ ಭುಜ ತಟ್ಬಿಟ್ಟು ಹೀ ಈಸ್ ನೋ ಮೋರ್ ಅಂದ್ಬಿಡ್ತಾರೆ. ಹೌದಾ? ಅಷ್ಟೇನಾ ಈ ಡಾಕ್ಟರ್ಗಳ ಕೆಪಾಸಿಟಿ? ಅಷ್ಟೇನಾ? ಸತ್ಯವೇದದಲ್ಲಿ ನೀವು ಎಷ್ಟು ಕಡೆ ನೋಡ್ತೀರಾ ಸತ್ತಿರುವಂಥವ್ರನ್ನ ಎಬ್ಬರಿಸಿರುವಂಥವ್ರು ಯೇಸು ಕ್ರಿಸ್ತರು? ಬರೆದಿಟ್ಕೊಳ್ಳಿ, ಓದುವಂಥ ಅವಶ್ಯಕತೆ ಇಲ್ಲ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನದಿಂದ. ನೆಕ್ಸ್ಟ್ 2ನೇ ಘಟನೆ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 18ನೇ ವಚನದಿಂದ. ನೆಕ್ಸ್ಟ್ 3ನೇ ಘಟನೆ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ರಿಂದ 44 ವಚನದವರೆಗೂ. ಏನು ಕಾಣಿಸುತ್ತೆ ನಮಗಿಲ್ಲಿ? ಸತ್ತಿರುವಂಥವರು ಎದ್ದೇಳ್ತಾರೆ. ಎಬ್ಬರಿಸಿದಂತಹ ವೈದ್ಯರು ಯಾರು? ಯೇಸು ಕ್ರಿಸ್ತರು. ವೈದ್ಯರಂದರೆ ಇದೆ ಅಲ್ವಾ? ವೈದ್ಯರಂದರೆ ಏನು ಬಂದರೂ ಸಹ ಸ್ವಸ್ಥ ಮಾಡುವಂಥವ್ರೆ ಅಲ್ವಾ? ನಾನು ಮತ್ತೆ ಹೇಳಿದ್ದೀನಿ, ಕಳೆದ ವಾರನೂ ಹೇಳಿದ್ದೆ, ಇಲ್ಲಿ ಡಾಕ್ಟ್ರುಗಳನ್ನು ಅಳ್ಳಗಳಿತಿಲ್ಲ. ಅವ್ರು ಕಷ್ಟಪಟ್ಟು ವೈದ್ಯಕೀಯ ವೃತ್ತಿಯಲ್ಲಿದ್ದಾರೆ, ಆ ವೃತ್ತಿ ನಿಜವಾಗ್ಲೂ ದೊಡ್ಡದ್ದೇ. ಆದರೆ ದೇವರು ಈ ಲೋಕದಲ್ಲಿರುವಂತಹ ಪ್ರತಿ ವೈದ್ಯರಿಗಿಂತ ಮೀರಿರುವಂಥವರು ಅನ್ನುವಂತಹದ್ದು ಮಾತ್ರ ನಿರೂಪಣೆ ಮಾಡುವಂತಹದ್ದು ಮಾತ್ರ ನಮ್ಮ ಕೆಲಸ. ಸತ್ಯವೇದದಲ್ಲಿ ಎಷ್ಟು ಬರೆಸಿದ್ದಾರೆ ವೈದ್ಯಕೀಯ ಸೈನ್ಸಸ್ ಬಗ್ಗೆ, ಮೆಡಿಕಲ್ ಸೈನ್ಸಸ್ ಬಗ್ಗೆ ಅನ್ನುವಂತಹದನ್ನು ಪ್ರದರ್ಶಿಸುವಂತಹದ್ದು ಮಾತ್ರ ನಮ್ಮ ಕೆಲಸ. ಓಕೆ, ಇನ್ನು ಮುಂದೆ ಹೋಗೋಣ. ಇನ್ನು ಸ್ಪೆಷಾಲಿಟಿಗಳು ಮುಗಿಸ್ಕೊಳ್ಳೋಣ. ಚಿಕ್ಕ ಸಂದೇಶ ಆಗಿರೋದ್ರಿಂದ ಇನ್ನೊಂದು 15 ನಿಮಿಷದಲ್ಲಿ ಮುಗಿಸ್ಕೊಳ್ಳೋಣ. ಓಕೆ, ಸ್ಪೆಷಾಲಿಟಿಗಳು, ನಮಗೆ ಗೊತ್ತಿರುವಂಥ ಸ್ಪೆಷಾಲಿಟಿಗಳು. ಯಾಕೆಂದರೆ ದೇವರನ್ನು ಒಂದೇ ಆ್ಯಂಗಲಲ್ಲಿ ನೋಡಿದ್ದೀವಲ್ವ ಇಷ್ಟೊತ್ತು. ಯಾವ ಸ್ಪೆಷಾಲಿಟಿಯಲ್ಲಿ ಯಾವ ಸ್ಪೆಷಾಲಿಟಿಯನ್ನು ನೋಡಿದ್ದೀವಿ ದೇವರಾಗಿರುವಂತಹ ವೈದ್ಯರಲ್ಲಿ? ಸರ್ಜನ್ನು, ಆಮೇಲೆ ಪ್ಲಾಸ್ಟಿಕ್ ಸರ್ಜನ್ ಅಥವಾ ಕಾಸ್ಮೆಟಿಕ್ ಸರ್ಜನ್, ಇಷ್ಟನ್ನೇ ನೋಡಿದ್ದೀವಲ್ವ? ಈ ಪ್ರಪಂಚದಲ್ಲಿ ಒಂದೊಂದು ಪಾರ್ಟನ್ನು ಟ್ರೀಟ್ ಮಾಡುವಂತಹದ್ದು ಒಂದೊಂದು ಸ್ಪೆಷಾಲಿಟಿ ಇಟ್ಕೊಂಡಿದ್ದಾರೆ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಹಾರ್ಟ್ಗೆ ಏನಾದರೂ ಸಂಬಂಧಪಟ್ಟಿರುವಂತಹ ಕಾಯಿಲೆ ಇದ್ದರೆ, ಹಾರ್ಟ್ಗೆ ಸಂಬಂಧಪಟ್ಟಿರುವಂಥ ಅಸ್ವಸ್ಥತೆ ಇದ್ದರೆ ಎಲ್ಲಿಗೆ ಹೋಗಬೇಕು? ಕಾರ್ಡಿಯಾಲಜಿಸ್ಟ್. ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಸ್ಪೆಷಾಲಿಟಿಯನ್ನು ಅಭ್ಯಾಸ ಮಾಡಿರುವಂತಹ ವೈದ್ಯರನ್ನು ಏನಂತ ಕರಿತೀವಿ? ಕಾರ್ಡಿಯಾಲಜಿಸ್ಟ್. ಏನು ನೋಡ್ತೀರಾ ನೀವು ಅಂತ ಹೇಳಿ ಒಂದ್ಸರಿ ಕೇಳಿ ನೋಡಿ. ನಿಮಗೆ ಹಾರ್ಟ್ ವಾಲ್ಗಳೇನಾದರೂ ಬ್ಲಾಕ್ ಆಗಿದ್ರೆ ಆ ಬ್ಲಾಕನ್ನು ಕ್ಲಿಯರ್ ಮಾಡ್ತೀವಿ ಬೈಪಾಸ್ ಸರ್ಜರಿ ಮಾಡಿ. ಹೌದಾ? ಹೋಲ್ಸ್ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಸರ್ಜರಿ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ದೇವರು ನಿಜವಾಗ್ಲೂ ಕಾರ್ಡಿಯಾಲಜಿಸ್ಟೇನಾ? ಈ ಸ್ಪೆಷಾಲಿಟಿ ದೇವರಲ್ಲಿದೆಯಾ? ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹದ್ದನ್ನು ಟ್ರೀಟ್ ಮಾಡುವಂಥ ಸ್ಪೆಷಾಲಿಟಿ ದೇವರಲ್ಲಿದೆಯಾ? ಹಿಂದೆ ಹಳೆಯದಾಗಿ ಒಂದು ಸಂದೇಶದಲ್ಲಿ ಆಲೋಚನೆ ಮಾಡಿದ್ವಿ. ಹುಟ್ಟುತ್ತಿರುವಂತಹ ಮಗುವಿಗೆ ಎಷ್ಟು ವಾರಗಳಲ್ಲಿ ಹಾರ್ಟ್ ಉತ್ಪತ್ತಿ ಆಗಬೇಕಂತೆ ಆ ಶರೀರದಲ್ಲಿ? ಎಷ್ಟು ವಾರಗಳಲ್ಲಿ? 5 ವಾರಗಳಲ್ಲಿ. 5 ವೀಕ್ಸಲ್ಲಿ ಆ ತಾಯಿ ಗರ್ಭದಲ್ಲಿರುವಂತಹ ಮಗುವಿಗೆ ಏನು ನಿರ್ಮಾಣ ಆಗಬೇಕು? ಹಾರ್ಟ್ ನಿರ್ಮಾಣ ಆಗಬೇಕಂತೆ. 5 ವಾರಗಳಲ್ಲಿ ಮಗುವಿನ ಆಕಾರ ಎಷ್ಟಿರುತ್ತೆ ಅಂದರೆ ಅರ್ಧ ಅಕ್ಕಿ ಕಾಳಷ್ಟಿರುತ್ತಂತೆ ಮಗು. ಆ ಮಗುವಿನಲ್ಲಿ ಏನು ನಿರ್ಮಾಣ ಆಗಬೇಕಂತೆ? ಹಾರ್ಟ್ ನಿರ್ಮಾಣ ಆಗಬೇಕಂತೆ. ಇವಾಗ ಇಷ್ಟಿರುತ್ತೆ ನಮ್ಮ ಗುಂಡಿಗೆ, ನಮ್ಮ ಫಿಸ್ಟ್, ನಮ್ಮ ಮುಷ್ಟಿ ಎಷ್ಟಿರುತ್ತೋ ಅಷ್ಟಿರುತ್ತೆ. ಆಗ ನಮ್ಮ ಆಕಾರನೇ ಅರ್ಧ ಅಕ್ಕಿ ಕಾಳು. ಆ ಅರ್ಧ ಅಕ್ಕಿ ಕಾಳಲ್ಲಿ ಕೆತ್ತಿಯ ಹಾರ್ಟನ್ನು ಸೃಷ್ಟಿ ಮಾಡ್ತಾರಲ್ವ, ಅದು ವರ್ಕ್ ಆಗುವಂತೆ ಮಾಡ್ತಾರಲ್ವ, ಅದು ಬ್ಲಡ್ ಪಂಪ್ ಆಗುವಂತೆ ಮಾಡ್ತಾರಲ್ವ, ಆ ಕಾರ್ಡಿಯಾಲಜಿಸ್ಟ್ ಯಾರು? ಹಾರ್ಟ್ಗೆ ಸಂಬಂಧಪಟ್ಟಿರುವಂತಹ ವೈದ್ಯಕೀಯ ಸ್ಪೆಷಲಿಸ್ಟ್ ಯಾರು? ದೇವರು. ಜನರಲ್ ಸರ್ಜನ್ ಮಾತ್ರ ಅಲ್ಲ ದೇವರು, ಕಾರ್ಡಿಯಾಲಜಿಸ್ಟೂ ಸಹ. ನೆಕ್ಸ್ಟ್, ಎರಡನೇದಾಗಿ, ನಮ್ಮ ದೇಹದಲ್ಲಿ ಕೋಟ್ಯಾನುಕೋಟಿ ನರಗಳಿದೆ ಪ್ರಿಯರೇ. ಚಿಕ್ಕ ಚಿಕ್ಕ ನರಗಳು, ದೊಡ್ಡ ದೊಡ್ಡ ನರಗಳೆಲ್ಲ ಸೇರಿ ಕೋಟ್ಯಾನುಕೋಟಿ ನರಗಳು. ಇನ್ಫ್ಯಾಕ್ಟ್ ನಮ್ಮ ಬ್ರೈನಲ್ಲಿ ಎಷ್ಟು ನರಗಳಿದೆ, ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ನರಗಳು. ಅದು ನಮ್ಮ ಕಣ್ಣಿಗೂ ಕಾಣಿಸೋದಿಲ್ಲ, ನಮ್ಮ ಕೂದಲಿಗಿಂತ ತೆಳ್ಳಗಿರುತ್ತೆ, ಅದರಲ್ಲಿ ಬ್ಲಡ್ ಹೋಗ್ತಿರುತ್ತೆ. ಆ ಕೋಟ್ಯಾನುಕೋಟಿ ನರಗಳು ಡಾಕ್ಟರ್ ಹತ್ರ ಹೋಗಿ ಇದೇನಕ್ಕೆ, ಅದು ದೊಡ್ಡ ದೊಡ್ಡ ನರಗಳ ಫಂಕ್ಷನಾಲಿಟಿ ಏನು ಅಂತ ಹೇಳಿದ್ರೆ ಹೇಳ್ತಾರೆ. ಆ ಚಿಕ್ಕ ಚಿಕ್ಕ ನರಗಳಿದೆಯಲ್ವ, ಅದರ ಫಂಕ್ಷನಾಲಿಟಿ ನಿಜವಾಗ್ಲೂ ವೈದ್ಯಕೀಯ ಪ್ರಪಂಚಕ್ಕೆ ಇನ್ನೂ ಗೊತ್ತಾಗಿಲ್ಲ. ಪ್ರತಿಯೊಂದು ನರದ ಫಂಕ್ಷನಾಲಿಟಿ ಅದೇನು ಕೆಲಸ ಮಾಡುತ್ತೆ ಅಂತ ಹೇಳಿ. ಒಬ್ಬ ಮನುಷ್ಯನಲ್ಲಿರುವಂತಹ ನರಗಳನ್ನು ತೆಗೆದು ನಾವು ಒಂದು ವೇಳೆ ಸ್ಟ್ರೈಟಾಗಿ ಜೋಡಿಸ್ಕೊಂಡು ಹೋದರೆ ಎಷ್ಟಾಗತ್ತಂತೆ? 3 ರಿಂದ 4 ಕಿಲೋಮೀಟರ್ ಆಗುತ್ತಂತೆ. ಎಷ್ಟಾಗತ್ತೆ? 3 ರಿಂದ 4 ದೊಡ್ಡ ದೊಡ್ಡ ನರಗಳು. ಇನ್ನು ಚಿಕ್ಕ ಚಿಕ್ಕ ನರಗಳನ್ನೆಲ್ಲ ನಾವು ತೆಗೆದು ಜೋಡಿಸ್ತೀವಿ ಅಂತ ಹೇಳಿದ್ರೆ ಭೂಮಿಯನ್ನು ಒಂದು ಸುತ್ತು ಬರ್ಬೋದಂತೆ. ಸಂಡೇ ಕ್ಲಾಸ್ ನಡೀತಿದೆ ಮಕ್ಕಳ, ಹೋಗ್ತಿರೋ ಕೆಳಗಡೆ? ಓಕೆ, ಕೆಳಗಡೆ ಸಂಡೇ ಕ್ಲಾಸ್ ನಡೀತಿದೆ. ಓಕೆ, ಒಬ್ಬ ಮನುಷ್ಯನಲ್ಲಿರುವಂತಹ ಪ್ರತಿಯೊಂದು ನರಗಳನ್ನು ತೆಗೆದು ನಾವು ಹಾಸ್ಲಿಕ್ಕೆ ಶುರು ಮಾಡಿದ್ರೆ ಎಷ್ಟುದ್ದ ಹೋಗುತ್ತಂತೆ ಆ ನರಗಳು? ಇಡೀ ಭೂಮಿಯನ್ನು
ಒಂದು ಸಾರಿ ಸುತ್ತಬೋದಂತೆ ಒಬ್ಬ ಮನುಷ್ಯನಲ್ಲಿರುವಂತಹ ನರಗಳನ್ನು ತೆಗೆದು ನಾವು ಹಾಸಿದ್ರೆ. ಕೆಳಗಡೆ ಸಂಡೇ ಕ್ಲಾಸ್ ಇದೆ, ಹೋಗಬೇಕು, ಮತ್ತೆ ಬರಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ಅದನ್ನು ಹಾಸಿದ್ರೆ ಎಷ್ಟುದಾಗುತ್ತಂತೆ? ಒಂದು ಸುತ್ತು ಬರ್ಬೋದಾ ಭೂಮಿ ಸುತ್ತಳತೆ 12,000 ಕಿಲೋಮೀಟರ್. ಅದರ ಡಯಾಮೀಟರ್ ಭೂಮಿದು ಎಷ್ಟು ಅಂದರೆ 12,000 ಕಿಲೋಮೀಟರ್. ಅಷ್ಟುದ್ದ ಇರುತ್ತೆ ಒಬ್ಬ ಮನುಷ್ಯನಲ್ಲಿರುವಂತಹ ನರ. ಹೌದು, ಆ ಮನುಷ್ಯನಲ್ಲಿರುವಂತಹ ನರವನ್ನೆಲ್ಲ ಸೇರಿಸಿ ನೀಟಾಗಿ ನಿಮ್ಮ ಆಕಾರ ಎಷ್ಟಿದೆಯೋ ಅಷ್ಟು ಆಕಾರದಲ್ಲೇ ಇಟ್ಟಿದ್ದಾರೆ ನೋಡಿ. ಆ ನ್ಯೂರೋ ಸರ್ಜನ್ ಯಾರು, ಆ ನ್ಯೂರಾಲಜಿಸ್ಟ್ ಯಾರು? ಇಷ್ಟಕ್ಕೂ ನರಗಳನ್ನು ನೋಡುವಂಥ ಸ್ಪೆಷಾಲಿಸ್ಟನ್ನು ಲೋಕದಲ್ಲಿ ನ್ಯೂರಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಅಷ್ಟು ನರಗಳಿದ್ರೂ ಸಹ ನರಗಳು ಯಾವತ್ತಾದರೂ ನಿಮಗೆ ಹಿಂಸೆ ಕೊಟ್ಟಿದೆಯಾ? ನಿಮಗೆ ಯಾವತ್ತಾದರೂ ಹಿಂಸೆ ಕೊಟ್ಟಿದೆಯಾ? ಆ ನರಗಳನ್ನು ನೀಟಾಗಿ ಫೋಲ್ಡ್ ಮಾಡಿ ಎಲ್ಲೆಲ್ಲಿರಬೇಕು, ಹೇಗೆ ಹೋಗಬೇಕು ಅನ್ನುವಂತಹ ಪಾತನ್ನೆಲ್ಲ ಏರ್ಪಾಟು ಮಾಡಿ, ದಾರಿಯನ್ನು ಏರ್ಪಾಟು ಮಾಡಿ ನೀಟಾಗಿ ಮಡಚಿ ನಿಮ್ಮ ಶರೀರದಲ್ಲಿ ಇಟ್ಟಿದ್ದಾರಲ್ವ. ಆ ನ್ಯೂರಾಲಜಿಸ್ಟ್ ಯಾರು? ದೇವರು. ಇನ್ನು ಡರ್ಮೆಟಾಲಜಿಸ್ಟ್ ಅಂತ ಹೇಳಿ ಇನ್ನೊಂದು ಫೀಲ್ಡ್ ಇದೆ. ಯಾರು ಈ ಡರ್ಮೆಟಾಲಜಿಸ್ಟ್? ಯಾರು? ಸ್ಕಿನ್ನನ್ನು ನೋಡುವಂಥವ್ರು, ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆ ಏನಾದರೂ ಬಂದರೆ ಅದನ್ನು ನೋಡುವಂಥವ್ರು. ಈ ಸ್ಪೆಷಾಲಿಟಿ ಇದೆಯಾ? ಚರ್ಮ ಟ್ರೀಟ್ ಮಾಡುವಂಥ ಸ್ಪೆಷಾಲಿಟಿ ಇದೆಯಾ ದೇವರಲ್ಲಿ? ನಿಮಗೇನನ್ಸುತ್ತೆ? ಒಬ್ಬ ಮನುಷ್ಯನಲ್ಲಿ 4 kg ಚರ್ಮ ಹೊರಗಡೆ ಹೋಗ್ತಾ ಇರುತ್ತಂತೆ ವರ್ಷಕ್ಕೆ. ಒಂದು ವರ್ಷಕ್ಕೆ ಸುಮಾರು 3 ರಿಂದ 4 kg ಚರ್ಮ ಹೊಸದಾಗಿ ಡೆವಲಪ್ ಆಗ್ತಿರುತ್ತಂತೆ. ಒಂದು ಚರ್ಮದ ಮೇಲೆ ಇನ್ನೊಂದು ಚರ್ಮ, ಇನ್ನೊಂದು ಚರ್ಮದ ಮೇಲೆ ಇನ್ನೊಂದು ಚರ್ಮ. ವೈದ್ಯರು ಹೇಳಿದ್ದು. ಎಷ್ಟು kg ತೂಕ ಇರ್ಬೋದು? ಅದು ಎಲ್ಲಿ ಹೋಗ್ತಿದೆಯೋ ಗೊತ್ತಿಲ್ಲ, ಹಳೆ ಚರ್ಮ ಎಲ್ಲಿ ಹೋಗ್ತಿದೆಯೋ ಗೊತ್ತಿಲ್ಲ. ಅಂದರೆ ವರ್ಷಕ್ಕೆ 4 kg ಹೊಸ ಚರ್ಮ ಉತ್ಪತ್ತಿ ಆಗ್ತಿದೆ ಅಂದರೆ ಒಬ್ಬ ಮನುಷ್ಯ ತಾನು ಹುಟ್ಟಿರ್ತಾನಲ್ವ, ಆ ಹುಟ್ಟಿದ ನಂತರ ಸಾಯುವ ಒಳಗೆ 1000 ಸರಿ ಚರ್ಮ ಬದಲಾವಣೆ ಆಗುತ್ತೆ ಗೊತ್ತಾ? ಪೂರ್ತಿ ತನ್ನ ಮೈ ಮೇಲಿರುವಂಥ ಅಷ್ಟೂ ಚರ್ಮ 1000 ಸರಿ ಬದಲಾವಣೆ ಆಗುತ್ತೆ. ಹೊಸ ಚರ್ಮ ಬರ್ತಾ ಇರುತ್ತೆ. ಕವರಪ್ ಆಗ್ತಿರ್ತಾನೆ. ಹಳೇದೆಲ್ಲಿ ಹೋಗ್ತಿದೆಯೋ ಗೊತ್ತಿಲ್ಲ, ಹೊಸದು ಎಲ್ಲಿಂದ ಬರ್ತಿದೆಯೋ ಗೊತ್ತಿಲ್ಲ. ಈ ರೀತಿ ನಮಗೆ ನೀಟಾಗಿ ಒಳಗಡೆ ಮೂಳೆಗಳನ್ನು, ಎಲುಬುಗಳನ್ನೆಲ್ಲ ಏರ್ಪಾಟು ಮಾಡಿ ನರಗಳನ್ನು ಇಟ್ಟು ಅದರ ಮೇಲೆ ಚರ್ಮಗಳನ್ನು ಹೊದ್ದಿಸಿದ ಯಾರು ಅಂತ ಓದ್ಕೊಳ್ತೀವಿ ನಾವು ಸತ್ಯವೇದದಲ್ಲಿ? ದೇವ್ರೇನಾ? ಒಂದ್ಸರಿ ಓದೋಣ ಮಾತನ್ನು. ಯೋಬನ ಗ್ರಂಥ 10ನೇ ಅಧ್ಯಾಯ 9ನೇ ವಚನ ಓದ್ತೀರಾ? ನೀನು ನನ್ನನ್ನು ಜೇಡಿ ಮಣ್ಣಿನಿಂದಲೋ ಎಂಬಂತೆ ರೂಪಿಸಿದ್ದಿ ಎಂದು ಕೃಪೆ ಮಾಡಿ ನೆನೆಸಿಕೋ, ನನ್ನನ್ನು ತಿರುಗಿ ಮಣ್ಣಾಗುವಂತೆ ಮಾಡುವಿಯಾ? 10ನೇ ವಚನ, ನೀನು ನನ್ನನ್ನು ಹಾಲಿನಂತೆ ಹೊಯ್ದು ಮೊಸರಿನ ಹಾಗೆ ಹೆಬ್ಬು ಕಟ್ಟಿಸಿದ್ದೀಯಲ್ಲ. 11ನೇ ವಚನ, ನನ್ನನ್ನು ಎಲುಬು ನರಗಳಿಂದ ಹೆಣೆದು ಮಾಂಸ ಚರ್ಮಗಳಿಂದ ಹೊದ್ದಿಸಿದ್ದಿ. ನಾವು ಡರ್ಮೆಟಾಲಜಿಸ್ಟ್ ಹತ್ರ ಹೋದರೆ ಚರ್ಮದ ಮೇಲೇನಾದರೂ ರೋಗ ಇದ್ದರೆ ನೋಡ್ತಾರೆ, ಚರ್ಮದ ಮೇಲೇನಾದರೂ ಕಾಯಿಲೆ ಇದ್ದರೆ ನೋಡ್ತಾರೆ, ಚರ್ಮ ಇರೋದಕ್ಕೆ ನೋಡ್ತಿದ್ದಾರೆ. ಇಷ್ಟಕ್ಕೂ ಆ ಚರ್ಮ ಪೂರ್ತಿಯಾಗಿ ಹೊದ್ದಿಸಿದ ಯಾರಂತೆ? ನನ್ನ ಮಕ್ಕಳು ಹಾಗೆ ಮೂಳೆಗಳು ಮಾಂಸವನ್ನು ಇಟ್ಟು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಲಿಕ್ಕೆ. ಅವ್ರು ಚೆನ್ನಾಗಿರ್ಬೇಕು, ಅವ್ರು ನನ್ನ ಮಕ್ಕಳು, ನೋಡಲಿಕ್ಕೂ ಚೆನ್ನಾಗಿರಬೇಕು ಅನ್ನುವಂಥ ಕಾಳಜಿ ಇಟ್ಕೊಂಡು ನಮಗೆ ಚರ್ಮವನ್ನು ಹೊದ್ದಿಸಿದ ಯಾರಂತೆ? ಆ ಚರ್ಮ ಒಂದಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗೋಗಿರ್ತಿತ್ತು ಗೊತ್ತಾ ಪ್ರಿಯರೇ? ನಾವು ಸ್ನಾನ ಮಾಡಬೇಕಾದ್ರೆ ಆ ನೀರು ಹೋಗಿ ನಮ್ಮ ಬ್ಲಡ್ ಜೊತೆ ಮಿಕ್ಸ್ ಆಗೋಗಿರ್ತಾ ಇತ್ತು. ಈಗೂ ನಿಮಗಾಗ ಕೈ ಏನಾದರೂ ಕಟ್ಟಾದರೆ, ಕುಯ್ಕೊಂಡ್ರೆ, ಚಿಕ್ಕದಾಗಿ ಎಲ್ಲಾದರೂ ಕುಯ್ಕೊಂಡ್ರೆ ಅದ್ರ ಮೇಲೆ ನೀರು ಬೀಳ್ತಿದ್ರೆ ಏನಾಗುತ್ತೆ? ರಕ್ತದ ಮೇಲೆ ಹೆಬ್ಬು ಕಟ್ಟುತ್ತೆ, ಅದು ಏನೇನೋ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ನಿಜನಾ? ಇಷ್ಟು ಚೆನ್ನಾಗಿರುವಂಥ ಸ್ಕಿನ್ನನ್ನು ಕೊಟ್ಟಿದ್ದು ಯಾರು? ವೈದ್ಯರಾಗಿರುವಂತಹ ದೇವರು. ನೀರು ಹಾಕಿದ್ರೆ ಒಳಗಡೆ ಹೋಗುತ್ತಾ? ನಿಮ್ಮ ಚರ್ಮದ ಮೇಲೆ ನೀರು ಹಾಕಿದ್ರೆ ಒಳಗಡೆ ಹೋಗುತ್ತಾ? ಅದು ಹೋಗಲ್ಲ. ಒಳಗಡೆಯಿಂದ ನೀರು ಹೊರಗಡೆ ಹೋಗುತ್ತಾ? ಬೆವರಿನ ರೂಪದಲ್ಲಿ ಆಗುತ್ತಾ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ ಇದ್ರ ಬಗ್ಗೆ? ಚರ್ಮದ ಮೇಲೆ ನೀರು ಹಾಕಿದ್ರೆ ಆ ಚರ್ಮದ ಮೇಲೆ ಹಾಕಿದಂತಹ ನೀರು ಒಳಗಡೆ ಹೋಗೋದಿಲ್ಲ. ಆ ಚರ್ಮದ ಒಳಗಿನಿಂದ ಹೊರಗಡೆ ನೀರು ಬರುತ್ತಾ ಅಂದರೆ ಬರುತ್ತೆ, ಬೆವರಿನ ರೂಪದಲ್ಲಿ. ಅದ್ಭುತನೇನಾ? ಮೇಲಿಂದ ಕೆಳಗಡೆ ಹೋಗಲ್ಲ ನೀರು, ಕೆಳಗಡೆಯಿಂದ ಮೇಲೆ ಬರುತ್ತೆ. ಇಷ್ಟೊಂದು ಸುಂದರವಾಗಿರುವಂತಹ ನಿರ್ಮಾಣ ಯಾರು ಮಾಡಿದ್ದು? ಡರ್ಮೆಟಾಲಜಿಸ್ಟ್ ಆಗಿರುವಂತಹ ದೇವರು. ದೇವರನ್ನು ಸರ್ಜನ್ ಆಗಿ ನೋಡಿದ್ವಿ, ದೇವರನ್ನು ಕಾಸ್ಮೆಟಿಕ್ ಸರ್ಜನ್ ಆಗಿ ನೋಡಿದ್ವಿ, ದೇವರನ್ನು ಈ ಮುಂಚೆ ಕಾರ್ಡಿಯಾಲಜಿಸ್ಟ್ ಆಗಿ ನೋಡಿದ್ವಿ, ಅದಾದ ನಂತರ ನ್ಯೂರೋ ಸರ್ಜನ್, ನ್ಯೂರಾಲಜಿಸ್ಟ್ ಆಗಿ ನೋಡಿದ್ವಿ. ಈಗ ಹೇಗೆ ನೋಡ್ತಿದ್ವಿ ದೇವರನ್ನು? ಡರ್ಮೆಟಾಲಜಿಸ್ಟ್, ಚರ್ಮರೋಗದ ವೈದ್ಯಕೀಯ ತಜ್ಞರು. ಇನ್ನೂ ಏನೇನು ಮಾಡ್ತಾರಪ್ಪ ದೇವರು?
ಮೂಳೆಗಳನ್ನು ಟ್ರೀಟ್ ಮಾಡ್ತಾರಲ್ವ, ಈ ಡಾಕ್ಟ್ರನ್ನ ಆರ್ಥೋಪೆಡಿಷನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಆರ್ಥೋಪೆಡಿಷನ್ ಅಂತ ಹೇಳಿ ಕರಿತೀವಿ. ಒಂದು ಸಾರಿ ಹೋಗಿ ಪ್ರಿಯರೇ ಆ ಆರ್ಥೋಪೆಡಿಷನ್ ಹತ್ರ, ಇಲ್ಲಾಂದರೆ ಗೂಗಲಲ್ಲಿ ಯಾವುದಾದ್ರೂ ವೀಡಿಯೋಸ್ ನೋಡಿ. ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಮೂಳೆ ಮುರಿದೋಯ್ತು ಅಂತ ಅಂದ್ಕೊಳ್ಳಿ. ಮೂಳೆ ಮುರಿದೋಯ್ತು ಅಂತ ಹೇಳಿ ಆರ್ಥೋಪೆಡಿಷನ್ ಹತ್ರ ಹೋದರೆ, ಒಂದು ವೇಳೆ ಅದಕ್ಕೆ ಸಪೋರ್ಟ್ ಆಗಿ ಏನಾದರೂ ಹಾಕಬೇಕು ಅಂತ, ರಾಡ್ ಹಾಕಬೇಕು ಅಂತ ಹೇಳಿದ್ರೆ, ಆ ರಾಡನ್ನೆಲ್ಲ ಹಾಕಿ, ಅಥವಾ ಎರಡು ಮೂಳೆ, ಒಂದು ಒಟ್ಟಾಗಿರುವಂಥ ಮೂಳೆ ಕಟ್ಟಾಗಿ ಹೋಗಿದೆ ಅಂತ ಅಂದ್ಕೊಳ್ಳಿ, ಅದನ್ನು ಜಾಯಿನ್ ಮಾಡಬೇಕು ಅಂದರೆ ಏನು ಮಾಡ್ತಾರೆ ಆರ್ಥೋಪೆಡಿಷನ್ಸು? ಏನು ಮಾಡ್ತಾರೆ? ಒಂದು ರಾಡನ್ನು ಹಾಕಿ ನಟ್ಟು ಬೋಲ್ಟೆಲ್ಲ ಹಾಕ್ತಾರೆ, ಗೊತ್ತಾ ನಿಮಗೆ? ನೋಡಿದ್ದೀವ ಯಾವತ್ತಾದರೂ? ಮೂಳೆಗಳನ್ನು ಜಾಯಿನ್ ಮಾಡಲಿಕ್ಕೆ ನಟ್ಟು ಬೋಲ್ಟ್ಗಳನ್ನು ಹಾಕುವಂತಹ, ನೀವು ಯೂಸ್ ಮಾಡುವಂತಹ ತುಕ್ಕಿಡಿಯುವಂತಹ ನಟ್ಟು ಬೋಲ್ಟ್ಗಳಲ್ಲ ಅದು. ಅದು ಆ್ಯಂಟಿ ರಸ್ಟ್ ಪ್ರೂಫ್ ಆಗಿರುತ್ತೆ. ತುಂಬ ಕಾಸ್ಟ್ಲಿ ಆಗಿರುವಂತಹ ನಟ್ ಬೋಲ್ಟ್ಗಳನ್ನು ಯೂಸ್ ಮಾಡ್ತಾರೆ ಒಂದು ಮೂಳೆ ಇನ್ನೊಂದು ಮೂಳೆಯನ್ನು ಜಾಯಿನ್ ಮಾಡಲಿಕ್ಕೆ. ಅಲ್ಲ, ಒಂದು ಮೂಳೆ ಮುರ್ಕೊಂಡು ಬಂದಿದ್ದಕ್ಕೆ ಇವರು ಅದಕ್ಕೆ ಈ ಕಡೆ 3 ನಟ್ಟು ಆ ಕಡೆ 3 ಬೋಲ್ಟ್ ಹಾಕಿ ಟೈಟ್ ಮಾಡಿದ್ರಲ್ವ. ದೇವರು ಎಷ್ಟು ಜಾಯಿಂಟ್ಗಳನ್ನು ಇಟ್ಟಿದ್ದಾರೆ ನಿಮ್ಮ ಶರೀರದಲ್ಲಿ? ಎಷ್ಟು ಜಾಯಿಂಟ್ಗಳನ್ನು ಇಟ್ಟಿದ್ದಾರೆ? 100 ಜಾಯಿಂಟ್ ಇದೆಯಾ? ಈ ಮೂಳೆ ಜಾಯಿಂಟ್, ಈ ಮೂಳೆ ಜಾಯಿಂಟ್, ಇಲ್ಲಿಂದ ಇದು ಜಾಯಿಂಟ್. ಅಂದರೆ ಒಂದೊಂದು ಮೂಳೆ ಸೇರಿ ಆಗಿರುವಂತಹ ಅಲ್ವಾ ಮನುಷ್ಯನ ಆಕಾರ. ಪ್ರತಿ ಜಾಯಿಂಟ್ಗೂ ಯಾವತ್ತಾದ್ರೂ ನಟ್ಟು ಬೋಲ್ಟ್ಗಳನ್ನು ಹಾಕಿದ್ದಾರೆ? ಒಂದ್ಸರಿ ಎಕ್ಸ್ರೇ ಬರುತ್ತೆ, ಎಕ್ಸ್ರೇ ತೆಗೆಸ್ತೀರಲ್ವ ಮೂಳೆಗೆ, ಒಂದ್ಸರಿ ಆ ಎಕ್ಸ್ರೇ ಇಟ್ಕೊಂಡು ನೋಡಿ ಎಲ್ಲಾದ್ರೂ ನಟ್ಟು ಬೋಲ್ಟ್ ಕಾಣಿಸುತ್ತಾ ಅಂಥೇಳಿ. ಕಾಣಿಸುತ್ತಾ? ಒಂದು ಮೂಳೆ ಪಕ್ಕದಲ್ಲಿ ಇನ್ನೊಂದು ಮೂಳೆ ಇರುತ್ತಷ್ಟೇ. ಅದು ಆ ಕಡೆ ಜರುಗೋದಿಲ್ಲ, ಈ ಕಡೆ. ನಾವೇನಾದರೂ ಅಡ್ವೆಂಚರ್ಗಳನ್ನು ಮಾಡಿ, ಸಾಹಸಗಳನ್ನು ಮಾಡಿ, ಮೂಳೆಗಳನ್ನು ಮುರ್ಕೊಳ್ಳುವಂತಹವರೆಗೂ ಅದೇನಾಗೋದಿಲ್ಲ, ತನ್ನ ಜಾಗದಿಂದ ಪಕ್ಕಕ್ಕೆ ಜರುಗೋದಿಲ್ಲ. ನೀವು ಹೆಂಗೆ ಬೆಂಡ್ ಮಾಡ್ತೀರೋ ಹಂಗೆ ಬೆಂಡ್ ಆಗುತ್ತೆ. ನಟ್ಟಿದೆಯಾ ಅಂದರೆ ನಟ್ಟಿಲ್ಲ, ಬೋಲ್ಟ್ ಇದೆಯಾ ಅಂದರೆ ಬೋಲ್ಟ್ ಇಲ್ಲ. ಇಷ್ಟೊಂದು ಚೆನ್ನಾಗಿ ನಿಮ್ಮ ಮೂಳೆಗಳನ್ನು ಆ ಆರ್ಕೆಸ್ಟ್ರೇಷನ್ ಅಷ್ಟೊಂದು ನೀಟಾಗಿ ಮಾಡಿ, ಅದನ್ನು ನಿಮ್ಮನ್ನು ಪ್ರೆಸೆಂಟೇಬಲ್ ಆಗಿ ನಿಮ್ಮ ಮೂಳೆಗಳೆಲ್ಲ ಶೇಕ್ ಆಗಬೇಕು, ತಿರುಗಬೇಕು. ಹೌದಾ? ಆ ರೀತಿ ಮಾಡಿದಂಥ ಆರ್ಥೋಪೆಡಿಷನ್ ಯಾರು? ದೇವ್ರೇನಾ? ಈಗ ನೀವು ಓದಂತಹ ವಚನವನ್ನು ಇನ್ನೊಂದು ಸಾರಿ ಓದ್ತೀರಾ? ಅಲ್ಲಿ ಮೂಳೆಗಳ ಬಗ್ಗೆನೂ ಇದೆ, ಚರ್ಮದ ಜೊತೆ. ಎಲುಬು ನರಗಳಿಂದ ಹೆಣೆದಿದ್ದು ಯಾರಂತೆ? ನಮ್ಮ ನೀಟಾಗಿ ಆ ಥರ ಮೂಳೆ ಆ ಜಾಗದಲ್ಲಿಟ್ಟು ಅದು ಬೆಂಡ್ ಆಗಬೇಕು, ಆದರೆ ತಪ್ಪು ಹೋಗಬಾರ್ದು. ಆ ಥರ ಎಣೆದಿರುವಂತಹದ್ದು ಯಾರಂತೆ? ನೀಟಾಗಿ ದೇವರು. ಇದೆಲ್ಲ ನೋಡಬೇಕಾದ್ರೆ ನಮ್ಗೆ ಯಾವತ್ತಾದರೂ ದೇವರು ವೈದ್ಯರಂದರೆ ನಿಜವಾಗ್ಲೂ ದೇವರೇ ಅಂತ ಅನಿಸಿರ್ಬೇಕಿತ್ತು. ಇಲ್ಲಾಂದರೆ ಡಾಕ್ಟ್ರನ್ನೇ ದೇವರು ಮಾಡಿಕೊಂಡು, ಹೌದಾ, ಇವ್ರ ಕೈ ಗುಣ ಚೆನ್ನಾಗಿದೆ, ಇವ್ರ ಕಾಲು ಗುಣ ಚೆನ್ನಾಗಿದೆ, ಇವ್ರ ಬಾಯಿ ಗುಣ ಚೆನ್ನಾಗಿದೆ ಅಂತ ಅಂದ್ಕೊಂಡು, ಹೌದಾ ಇಲ್ವಾ? ಇದೇ ಅಲ್ವಾ ವೈದ್ಯರನ್ನು ಕುರಿತಂತೆ ನಾವು ಮಾತಾಡುವಂತಹ ಮಾತು. ಯಾವತ್ತಾದರೂ ಈ ಕ್ರಿಯೇಷನ್ನ ನೋಡಬೇಕಾದ್ರೆ, ನಮ್ಮ ಶರೀರವನ್ನು ನೋಡಬೇಕಾದ್ರೆ ನಮಗೆ ದೇವರು ನೆನಪು ಬಂದಿದ್ದಾರೆ? ಬರಬೇಕು ಅಂತಲೇ ದೇವರು ಅಂದ್ಕೊಂಡು ಮಾಡಿತ್ತು. ನಾನು ನೆನಪು ಬರಬೇಕು, ನನ್ನ ಮಕ್ಕಳು ತಮ್ಮ ಕೈಗಳನ್ನು ತಮ್ಮ ಕಾಲುಗಳನ್ನೆಲ್ಲ ನೋಡ್ಕೋಬೇಕಾದ್ರೆ ಅಂತಲೇ ದೇವರು ಮಾಡಿರುವಂತಹದ್ದು. ಅದು ನೆನಪು ಮಾಡ್ಕೊಳ್ತಿಲ್ಲ ಅಂತಲೇ ಸ್ವಲ್ಪ ಜನ ಕಾಲು ಮುರಿದು ಹಾಸ್ಪಿಟ್ಲಿಗೂ ಕಳಿಸ್ತಿದ್ದಾರೆ. ಇವಾಗಲಾದರೂ ನಾನು ನೆನಪು ಬರ್ತೀನ ನಿನಗೆ? ಅವ್ರು ನಟ್ಟು ಬೋಲ್ಟ್ಗಳನ್ನ ಹಾಕಿ ಕಳಿಸ್ತಾರಲ್ವ ಮನೆಗೆ. ಇವಾಗಲಾದರೂ ನಾನು ನೆನಪು ಬರ್ತೀನ? ಇಷ್ಟು ದಿನ ನಿನಗೆ ಚೆನ್ನಾಗಿ ಕೊಟ್ಟಿದ್ನಲ್ವ, ನೀನು ಹೆಂಗೆ ಬೆಂಡ್ ಮಾಡ್ದು ಹಂಗೆಲ್ಲ ಬೆಂಡ್ ಆಗ್ತಿತ್ತಲ್ವ ನಿನ್ನ ಮೂಳೆಗಳು. ಇವಾಗಲಾದರೂ ನಾನು ನೆನಪು ಬರ್ತೀನ? ನಿನ್ನ ಕಾಲು ಮುರಿದೋದ್ಮೇಲೆ ಆದರೂ ಆವಾಗಲೂ ನಮಗೆ ದೇವ್ರ ನೆನಪು ಬರೋದಿಲ್ಲ. ಹೌದಾ? ಅವಾಗ ದೇವರನ್ನು ಬೈಲಿಕ್ಕೆ ಶುರು ಮಾಡಿರ್ತೀವಿ. ದೇವರ ಅನ್ಯಾಯ ಮಾಡಿದ್ರು, ದೇವರು ಮೋಸ ಮಾಡಿದ್ರು ಅಂತ ಹೇಳಿ. ಹೌದಾ? ಇದು ದೇವರು ಆರ್ಥೋಪೆಡಿಷನ್ ಆಗಿ. ನೆಕ್ಸ್ಟ್ ಬ್ರಾಂಚ್ಗೆ ಹೋಗೋಣ. ಗೈನಕಾಲಜಿ ಕೇಳಿದ್ದೀವ? ಈ ಬ್ರಾಂಚನ್ನು, ಗೈನಕಾಲಜಿ ಅನ್ನುವಂತಹ ಬ್ರಾಂಚನ್ನು ಕೇಳಿದ್ದೀವ? ಹೆರಿಗೆಯ ತಜ್ಞರು ಅಂದರೆ, ಒಂದು ಸ್ತ್ರೀಗೆ ಹೆರಿಗೆ ಆಗಬೇಕು ಅಂದರೆ ಆ ಮಗುವಿನ ಆರೋಗ್ಯ ಮತ್ತು ತಾಯಿಯ ಆರೋಗ್ಯ, ಒಂದು ಸ್ತ್ರೀ ಗರ್ಭಿಣಿ ಆಗಿರಬೇಕಾದ್ರೆ ಮಗುವಿನ ಆರೋಗ್ಯ ಮತ್ತು ತಾಯಿಯ ಆರೋಗ್ಯ, ಇದೆಲ್ಲ ಕನ್ಸರ್ನ್ ಆಗಿರುವಂತಹದ್ದು ಯಾವ ಬ್ರಾಂಚ್ಗೆ? ಗೈನಕಾಲಜಿಸ್ಟ್. ಅದಕ್ಕೆ ಸ್ಪೆಷಲಿಸ್ಟ್ ಇರ್ತಾರೆ, ಡಾಕ್ಟ್ರು. ನಾವು ಕಳೆದ ವಾರ ನೋಡಿದ್ವಲ್ವ, ತಾಯಿ ಗರ್ಭದಲ್ಲಿ ಹೋಗುವಂತಹದ್ದು ಒಂದು ಸೆಲ್ಲು. ಆ ಒಂದು ಸೆಲ್ಲಿಂದ ಅಷ್ಟು ಕೋಟಿ ಸೆಲ್ ಮಾಡಿದ್ದು ಯಾರು? ದೇವರೇನಾ? ಮತ್ತು ಆ ಮಗುವಿಗೆ ಬೇಕಾಗಿರುವಂಥ ಗಾಳಿ, ನೀರು, ಆಹಾರ ಎಲ್ಲ ಸಪ್ಲೈ ಮಾಡಿದ್ದು ಯಾರು? ದೇವರೇ. ಅಂದರೆ ಆ ತಾಯಿ ಗರ್ಭದಲ್ಲಿ ಆ ಮಗು ಎಷ್ಟು ದಿನ ಇತ್ತೋ ಆ ಮಗುವಿನ ಸಂಪೂರ್ಣ ಆರೋಗ್ಯ ಜವಾಬ್ದಾರಿಯನ್ನು ಯಾರು ತಗೊಂಡ್ರು? ದೇವರೇನಾ? ಯಾವತ್ತು ಗೈನಕಾಲಜಿಸ್ಟ್ ಆ ಮಗುವಿನ ಕೈ ಹಾಕಿ ಮುಟ್ಟಿಲ್ಲ. ಆಗಾಗ ಗರ್ಭಿಣಿಯರನ್ನು ಹೊರಗಡೆ ಚೆಕಪ್ ಕರ್ಕೊಂಡು ಹೋದಾಗ, ಡೆಲಿವರಿಗೆ ಇನ್ನೂ 6 ಮಂತ್ಸ್ ಇದೆ, 4 ಮಂತ್ಸ್ ಇದೆ ಅಂದಾಗ, ಆ ಡಾಕ್ಟ್ರ್ ಯಾವತ್ತು ಗರ್ಭದೊಳಗೆ ಕೈ ಹಾಕಿ ಮಗುವನ್ನು ಮುಟ್ಲಿಕ್ಕಾಗೋದಿಲ್ಲ. ಅವ್ರು ಮಾಡ್ಲಿಕ್ಕಾಗುವಂತಹದ್ದೆಲ್ಲ ಎಷ್ಟು ಹೊರಗಡೆಯಿಂದ ಸ್ಕ್ಯಾನ್ ಮಾಡ್ತಾರೆ, ಮಗು ಯಾವ ಡೈರೆಕ್ಷನಲ್ಲಿದೆ, ಏನು ಮಾಡ್ತಿದೆ ಅಷ್ಟು ಗೊತ್ತಾಗುತ್ತೆ. ದೇವರು ಏನು ಬರೆಸಿದ್ದಾರೆ ಸತ್ಯವೇದದಲ್ಲಿ, ಭಕ್ತರು ಏನು ಹೇಳಿದ್ದಾರೆ ದೇವರ ಬಗ್ಗೆ? ಕೀರ್ತನೆ 139 ನಾವು ಓದ್ತಿರ್ತೀವಲ್ವ, 16ನೇ ವಚನ. ನಿನ್ನ ಕೈಗಳು ಏನು ಮಾಡ್ತು ನನ್ನನ್ನು? ನಿನ್ನ ಕೈಗಳು ಏನು ಮಾಡ್ತು ಅಂತ ಹೇಳಿದ್ದಾರೆ ಭಕ್ತರು? ನನ್ನನ್ನು ರೂಪಿಸಿತು. ರೂಪಿಸಿತು ಅಂದರೆ ಮುಟ್ತು ಅಂತನ.
ನಮ್ಮನ್ನು ಗರ್ಭದಲ್ಲಿ ಇರಬೇಕಾದ್ರೆ ಯಾರೋ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರು? ಯಾವ ಡಾಕ್ಟ್ರು? ದೇವರು. ಡಾಕ್ಟ್ರು ಮುಟ್ಲಿಕ್ಕೂ ಆಗೋದಿಲ್ಲ. ಇಲ್ಲಿ ಮಗುವಿನ ಆರೋಗ್ಯ ಯಾರು ಹೊತ್ಕೊಂಡ್ರು, ಆ ಸಂಪೂರ್ಣ ಬಾಧ್ಯತೆಯನ್ನು ಯಾರು ಹೊತ್ಕೊಂಡಿರುವಂತೆ ಕಾಣಿಸ್ತದೆ ನಿಮಗೆ? ದೇವರು. ಇನ್ನು ತಾಯಿ ಆರೋಗ್ಯ, ತಾಯಿಗೆ ನೀಟಾಗಿ ಪೋಷಣೆ ಮಾಡಬೇಕು. ಹೆರಿಗೆಯಾದ ನಂತರವೂ ತಾಯಿಗೆ ಸಿಕ್ಕಬೇಕಾಗಿರುವಂತಹ ರೆಸ್ಟ್ ಸಿಕ್ಕಬೇಕು ಅಂತ ರೆಸ್ಟ್ಗೋಸ್ಕರ ಪ್ರೊಟೆಸ್ಟ್ ಮಾಡಿದ್ದು ಯಾವ ವೈದ್ಯರು ಗೊತ್ತಾ? ದೇವರೇ. ಹೆರಿಗೆ ಆದ ನಂತರ ತಾಯಿಗೆ ಸರಿಯಾಗಿ ಗಂಡು ಮಗುವಾಗಿದ್ದರೆ 33 ದಿನ, ಹೆಣ್ಣು ಮಗುವಾಗಿದ್ದರೆ 66 ದಿನ ಆ ತಾಯಿ ಯಾವ ಕೆಲಸವನ್ನು ಮಾಡಬಾರ್ದು, ಏನನ್ನು ಮುಟ್ಟಬಾರ್ದು. ಅಷ್ಟರವರೆಗೆ ಆ ತಾಯಿ ಅಶುದ್ಧವಾಗಿರ್ತಾಳೆ. ಈ ಪದ್ಧತಿಯನ್ನು ಇಟ್ಟಿದ್ದು ಯಾರು ಗೊತ್ತಾ? ಯಾರು? ಸತ್ಯವೇದದಲ್ಲಿ ಓದಿದೀವಲ್ವ ಈ ವಚನವನ್ನು ಯಾವತ್ತಾದರೂ? ಯಾಜಕಕಾಂಡ 12ನೇ ಅಧ್ಯಾಯ, ಯಾಜಕಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ ಓದೋಣ. 12:1. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು. ಒಬ್ಬ ಸ್ತ್ರೀ ಗಂಡು ಮಗುವನ್ನು ಹೆತ್ತರೆ ತಾನು ತಿಂಗಳು ಮುಟ್ಟಿನಿಂದ ಹೇಗೆ ಅಶುದ್ಧರಾಗಿರುವಳೋ ಹಾಗೆ 7 ದಿನಗಳ ತನಕ ಅಶುದ್ಧಳಾಗಿರಬೇಕು. 8ನೆಯ ದಿನದಲ್ಲಿ ಆ ಮಗುವಿಗೆ ಸುನ್ನತಿ ಮಾಡಿಸಬೇಕು. ಆಮೇಲೆ ಅವಳು ಶುದ್ಧೀಕರಣ ಪೂರ್ತಿಗೆ ಇನ್ನೂ 33 ದಿವಸ ಹಿಡಿಯುವುದು. 33 ದಿವಸ. ಇದು ಹೇಳಲಿಕ್ಕೆ ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ಒಂದು ಮೇಯ್ನ್ ರೀಸನ್ ಏನು ಗೊತ್ತಾ? ತಾಯಿಗೆ ಏನು ಬೇಕು? ರೆಸ್ಟ್ ಬೇಕು. ಮಗುವನ್ನು ಹೆತ್ತ ನಂತರ ತನ್ನ ಶರೀರದಲ್ಲಿರುವಂತಹ ಶಕ್ತಿಯನ್ನು ಧಾರೆ ಎರೆದು ಆ ತಾಯಿ ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಆ ತಾಯಿಗೆ ವಿಶ್ರಾಂತಿ ಬೇಕು. ಹಲವಾರು ರಿಸರ್ಚ್ಗಳಿದ್ರ ಮೇಲೆ ನಡೀತು. ದೇವರು ಏನಕ್ಕೋಸ್ಕರ ಇದನ್ನು ಹೇಳಿದ್ದಾರೆ ಅಂತ ಹೇಳಿ ಹಲವಾರು ವೈದ್ಯಕೀಯ ಪ್ರಪಂಚದಲ್ಲಿರುವಂಥ ಕ್ರೈಸ್ತರು ಇದ್ರ ಮೇಲೆ ರಿಸರ್ಚ್ ಮಾಡಿ ಕೊನೆಗೆ ಏನು ಕನ್ಕ್ಲೂಡ್ ಮಾಡಿದ್ರು ಗೊತ್ತಾ? ಹೌದು, ಗಂಡು ಮಗು ಹುಟ್ಟಿದ್ರೆ ಸುಮಾರು 1 ತಿಂಗಳು ರೆಸ್ಟ್ ಬೇಕು, ಹೆಣ್ಣು ಮಗು ಹುಟ್ಟಿದ್ರೆ ಸುಮಾರು 2 ತಿಂಗಳು ರೆಸ್ಟ್ ಬೇಕು. ಅದು ಮುಂದೆ ಬರ್ಸಿದ್ದಾರೆ ಅದನ್ನು ಸಹ. ಆಮೇಲೆ 4ನೇ ವಚನ, ಆಮೇಲೆ ಅವಳ ಶುದ್ಧೀಕರಣ ಪೂರ್ತಿಗೆ ಇನ್ನೂ 33 ದಿವಸ ಹಿಡಿಯುವುದು. ಅದು ಪೂರೈಸುವ ತನಕ ಅವಳು ದೇವರ ವಸ್ತುವನ್ನು ಮುಟ್ಟಕೂಡದು, ದೇವಸ್ಥಾನಕ್ಕೆ ಬರಕೂಡದು. 5ನೇ ವಚನ, ಹೆಣ್ಣು ಮಗುವನ್ನು ಹೆತ್ತರೆ ತಾನು ತಿಂಗಳು ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳು ಹಾಗೆ 2 ವಾರಗಳು ಅಶುದ್ಧಳಾಗಿರಬೇಕು. ಮತ್ತು ಶುದ್ಧೀಕರಣ ಪೂರ್ತಿಗೆ 66 ದಿವಸ ಹಿಡಿಯುವುದು. ಇದು ಹಳೆ ಒಡಂಬಡಿಕೆಯಲ್ಲಿ ಕೆಲವು ಆಚಾರಗಳಿತ್ತು. ಏನು? ದೇವರ ವಸ್ತುಗಳನ್ನು ಮುಟ್ಟಬಾರ್ದು, ಆಲಯಕ್ಕೆ ಬರಬಾರ್ದು ಅಂತ. ಅದು ಹಳೆ ಒಡಂಬಡಿಕೆ ಆಚಾರಗಳು. ಆದರೆ ಅದರ ಹಿಂದೆ ಇರುವಂತಹ ಸೈನ್ಸ್ ಏನು ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಇದು. ರೆಸ್ಟ್ ಬೇಕಾ ಅವ್ರಿಗೆ? ಆ ರೆಸ್ಟ್ ಕೊಡದೇ ಇದೊಂದೊಂದು ವೇಳೆ ದೇವರು ಬರ್ಸಿಲ್ಲ ಅಂತ ಹೇಳಿದ್ರೆ ನಮಗೆ ಹೇಗೆ ಗೊತ್ತಾಗಿರ್ತಿತ್ತು? ಹೌದು, ಹೆತ್ತಂತಹ ತಾಯಿಗೆ, ಆ ತಾಯಿಗೆ, ಆ ಶರೀರಕ್ಕೆ ವಿಶ್ರಾಂತಿ ಬೇಕು ಅಂತ ಹೇಳಿ ಹೇಗೆ ಗೊತ್ತಾಗಿರ್ಬೇಕಿತ್ತು? ಆ ತಾಯಿ 1 ತಿಂಗಳಾಯಿತು ಅಂತ ಅಂದ್ಕೊಳ್ಳಿ. 1 ತಿಂಗಳಾದ ನಂತರ ಈಗಾಗಲೇ ಅತ್ತೆ ಮಾವ ಗಂಡ ಎಲ್ಲ ಶುರು ಮಾಡಿರ್ತಾರೆ, ನೀನೇನು ಕೆಲಸನೂ ಮಾಡ್ತಿಲ್ಲ, ಮಗು ಎತ್ತಾಗೋಯ್ತು, 1 ತಿಂಗಳು ಕೆಲಸ ಮಾಡು ಅಂತ. ಆ ತಾಯಿ ಬಾಯಿ ಬಿಟ್ಟು ಹೇಳಲಿಕ್ಕಾಗತ್ತಾ ನಿಮ್ಮ ಹತ್ರ? ನನಗೆ ಇನ್ನೂ 2 ತಿಂಗಳು ರೆಸ್ಟ್ 2 ತಿಂಗಳು ಟೋಟಲ್ ಆಗಿ ರೆಸ್ಟ್ ಬೇಕು, ಅಥವಾ 1 ತಿಂಗಳು ರೆಸ್ಟ್ ಬೇಕು, ಇನ್ನೂ 1 ವಾರ ರೆಸ್ಟ್ ಬೇಕು ಅಂತ ಹೇಳಲಿಕ್ಕಾಗತ್ತಾ? ಇದ್ರ ಬಗ್ಗೆ ಯೋಚನೆ ಮಾಡಿದವ್ರು ಯಾರು? ಅದಕ್ಕೆ ಅವರನ್ನು ಗೈನಕಾಲಜಿಸ್ಟ್ ಅಂತ ಹೇಳಿ ಕರಿಬೋದು. ಗೈನಕಾಲಜಿಸ್ಟ್ನ ಪಾತ್ರ ಏನು? ಹೊಟ್ಟೆಲಿರುವಂತಹ ಮಗು ಮತ್ತೆ ತಾಯಿ ಇವೆರಡರ ಆರೋಗ್ಯವನ್ನು ನೋಡ್ಕೊಳ್ಳುವಂಥವ್ರು. ಯಾರು ನೋಡ್ಕೊಂಡ್ರು ಇದನ್ನು? ಫಸ್ಟ್ ಟೈಮ್ ಯಾರು ನೋಡ್ಕೊಂಡ್ರು? ದೇವ್ರೇನಾ? ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಇನ್ನೂ ಯಾವ್ಯಾವ ಸ್ಪೆಷಾಲಿಟಿಗಳಿದೆ ದೇವರಲ್ಲಿ. ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತೆ ಅದಕ್ಕೊಂದು ಸ್ಪೆಷಾಲಿಟಿ, ಅದಕ್ಕೊಬ್ಬರು ಡಾಕ್ಟರ್ ಇದ್ದಾರೆ. ತೀವ್ರವಾಗಿ ಹೊಟ್ಟೆ ಸಮಸ್ಯೆ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ. ನಿಮ್ಮ ನಾರ್ಮಲ್ ಡಾಕ್ಟರ್ಗಳು ಟ್ರೀಟ್ ಮಾಡೋದಿಲ್ಲ ಅದನ್ನು. ತೀವ್ರವಾಗಿ ಆಗೋದಾಗ ಸಮಸ್ಯೆ ಏನು ಮಾಡ್ತಾರೆ? ಅಮ್ಮ, ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಬರ್ಕೊಡ್ತಿದ್ದೀನಿ, ನೀವು ಅವ್ರ ಹತ್ರ ಹೋಗಿ, ಅಲ್ಲಿ ಯಾರಿದ್ದಾರೆ? ಗ್ಯಾಸ್ಟ್ರೋ ಎಂಟ್ರೋಲಾಜಿಸ್ಟ್ ಇದ್ದಾರೆ. ಅಲ್ಲಿ ಕೇಳಿದ್ದೀವ ಹೆಸರನ್ನು? ಗ್ಯಾಸ್ಟ್ರೋ ಎಂಟ್ರೋಲಾಜಿ ಅನ್ನುವಂಥದ್ದು ಒಂದು ಸೆಪರೇಟ್ ಬ್ರಾಂಚ್ ಇದೆ. ಏನು ಆ ಡಾಕ್ಟರ್ನ ಕೆಲಸ ಏನು? ಹೊಟ್ಟೆಗೆ ಸಂಬಂಧಪಟ್ಟಂತೆ ಮೇಜರ್ ಕ್ರಿಟಿಕಲ್ ಆಗಿರುವಂಥ ಇಲ್ನೆಸ್ಸನ್ನು ನೋಡುವಂತಹದ್ದು ಆ ಡಾಕ್ಟರ್ನ ಕೆಲಸ. ನಿಮ್ಮ ಜೀರ್ಣ ನೀಟಾಗಿ ಆಗಬೇಕು, ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರಬೇಕು. ಹೊಟ್ಟೆ ಆರೋಗ್ಯ ಅಂದರೆ ಅದಕ್ಕೆ ಸ್ಪೆಷಲೈಸ್ಡ್ ಆಗಿರುವಂತಹ ಬ್ರಾಂಚ್ ಹೆಸರೇನು? ಗ್ಯಾಸ್ಟ್ರೋ ಎಂಟ್ರೋಲಾಜಿಸ್ಟ್. ಇವರೆಲ್ಲ ಸುಮ್ಮನೆ ನೋಡೋದಿಲ್ಲ. ನೀವು ಈ ಲೋಕದಲ್ಲಿ ನಾನು ಈಗ ತಾನೇ ಹೇಳಿದ್ನಲ್ವ, ಸ್ಪೆಷಲಿಸ್ಟ್ಗಳು, ಕಾರ್ಡಿಯಾಲಜಿ, ಪೆಡಿಟ್ರಿಷಿಯನ್ನು, ಆರ್ಥೋಪೆಡಿಷಿಯನ್ ಅಂತೆಲ್ಲ. ಇವ್ರ ಹತ್ರ ಹೋದರೆ ಸುಮ್ಮನೆ ಚಾರ್ಜ್ ಮಾಡೋದಿಲ್ಲ. 100 ರೂಪಾಯಿ 200 ರೂಪಾಯಿಗೆ ಯಾರೂ ನೋಡೋದಿಲ್ಲ. ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಏನಂತಾರೆ? 1,000 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಕಟ್ಟಿ ಒಳಗಡೆ ಬನ್ನಿ. 1,000 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಕಟ್ಟಿ ನೀವು ಒಳಗಡೆ ಬಂದರೆ 10 ನಿಮಿಷ ಕೂತ್ಕೊಂಡು ಮಾತಾಡ್ತೀನಿ ನಿಮ್ಮ ಜೊತೆ. ಅಂದರೆ ಈ ವ್ಯಕ್ತಿ 10 ನಿಮಿಷ ಮಾತಾಡ್ಲಿಕ್ಕೆ ನಾವು ಎಷ್ಟು ಕಟ್ಟಬೇಕು? 1,000 ರೂಪಾಯಿನ. ಆಮೇಲೆ ಮೆಡಿಸನ್ ಎಲ್ಲ ಸಪ್ರೇಟ್ ಖರ್ಚು, ಸರ್ಜರಿ ಮೆಡಿಸನ್ ಎಲ್ಲ ಸಪ್ರೇಟು. ಕನ್ಸಲ್ಟೇಷನ್ಗೆ ಎಷ್ಟು? ಈ ಸ್ಪೆಷಲಿಸ್ಟ್ಗಳ ಹತ್ರ
ಮಿನಿಮಮ್ 1000, 2000, 3000, 5000 ಚಾರ್ಜ್ ಮಾಡುವಂಥವರು ಇದ್ದಾರೆ. ಯಾವತ್ತಾದರೂ ನಿಮ್ಮ ತಂದೆ ನಿಮ್ಗೆ ಚಾರ್ಜ್ ಮಾಡಿದ್ರೆ ಇಷ್ಟೆಲ್ಲ ಮೂಳೆಗಳನ್ನು ಅಷ್ಟು ಚೆನ್ನಾಗಿ ಇಟ್ಟಿದ್ದೀನಿ, ಒಂದು ನಟ್ ಹಾಕಿಲ್ಲ, ಒಂದು ಬೋಲ್ಟ್ ಹಾಕಿಲ್ಲ, ಕಾಸು ಕೊಡು ಅಂತ ಯಾವತ್ತಾದರೂ ಕೇಳಿದ್ರೆ? ನಾನು ಅದಕ್ಕೆ ಹೇಳಿದೆ, ಉಚಿತವಾಗಿ ಒಂದು ಮಗು ಹುಟ್ಟಿದಂದಿನಿಂದ ಸಾಯುವವರೆಗೂ, ವೃದ್ಧಾಪ್ಯದಲ್ಲಿ ಸಾಯುವವರೆಗೂ ಅಷ್ಟೂ ಸಹ ನಿಮ್ಮ ಸಂಪೂರ್ಣ ಆರೋಗ್ಯ ನೋಡ್ಕೊಳ್ತಿರುವಂತಹದ್ದು ಯಾರು? ದೇವರು. ಫ್ರೀಯಾಗಿ, ಉಚಿತವಾಗಿ. ಇಲ್ಲಿ ಚಾರ್ಜ್ ಮಾಡ್ತಾರೆ, ಅವ್ರ ಎಲೆಗಳನ್ನು ತಗೊಂಡು ಅದು ಕೆಮಿಕಲ್ ಹಾಕಿ ನಮಗೆ ಮತ್ತೆ ಮೆಡಿಸಿನ್ ರೂಪದಲ್ಲಿ ಅದನ್ನು ಕೊಡಲಿಕ್ಕೆ ಚಾರ್ಜ್ ಮಾಡ್ತಿದ್ದಾರೆ. ಆದರೆ ಎಲೆಗಳಿಗೆ ಯಾವತ್ತೂ ದೇವರು ಬೆಲೆ ಕಟ್ಟಿಲ್ಲ ಅಲ್ವಾ? ಯಾವ ಸ್ಪೆಷಾಲಿಟಿಯ ಬಗ್ಗೆ ಮಾತಾಡಿದ್ವಿ ಈಗ ತಾನೆ? ಗ್ಯಾಸ್ಟ್ರೋ ಎಂಟ್ರಾಲಜಿ ಅಲ್ವಾ? ಹಾಂ, ಎಲ್ಲಿ ಕಾಣಿಸುತ್ತೆ ನಮಗೆ ದೇವರ ಗ್ಯಾಸ್ಟ್ರೋ ಎಂಟ್ರಾಲಜಿ ಆ ಸ್ಪೆಷಾಲಿಟಿ ಎಲ್ಲಿ ಕಾಣಿಸುತ್ತೆ ನಮಗೆ? ನಾವು ಕಳೆದ ವಾರ ಆಲೋಚನೆ ಮಾಡಿದ್ವಲ್ವ ಸಂದೇಶ. ಏನು ಆಲೋಚನೆ ಮಾಡಿದ್ವಿ? ಊಟ ತಿಂದ ಮೇಲೆ ಅದು ಟ್ರಾಚಿಯಾಗಿ ಹೋದರೆ ಲಂಗ್ಸ್ಗೆ ಹೋಗುತ್ತೆ. ಟ್ರಾಚಿಯಾ ಅನ್ನುವಂತಹದ್ದು ಒಂದು ಪೈಪು, ಹೌದಾ? ಅಲ್ಲಿಂದ ಹೋದರೆ ಏನಾಗುತ್ತೆ? ಗಾಳಿ ಲಂಗ್ಸ್ಗೆ ಹೋಗುತ್ತೆ. ಆದರೆ ನಾವು ತಿನ್ನುವಂಥ ಆಹಾರ ಪಕ್ಕದಲ್ಲೇ 2 ಪೈಪ್ ಇದ್ದರೂ ಸಹ ಗಾಳಿ ನೀಟಾಗಿ ಅದರ ಪೈಪ್ಗೆ ಹೋಗಿ ಲಂಗ್ಸ್ಗೆ ಹೋಗುತ್ತೆ, ಹೌದಾ? ಆಹಾರ ಫುಡ್ ಪೈಪ್ಗೆ ಹೋಗಿ ಹೊಟ್ಟೆಗೆ ಹೋಗುತ್ತೆ. ನೀವು ಇನ್ಹೇಲ್ ಮಾಡುವಂಥದ್ದು 2 ಒಟ್ಟಿಗೆ, ಮೂಗಿಂದ ಗಾಳಿಯನ್ನು ತಗೋತೀರಾ, ಬಾಯಿಂದ ಆಹಾರವನ್ನು ತಗೋತೀರಾ. ಆಗಾಗ ಬಾಯಿಂದನೂ ಉಸಿರಾಡುವಂಥವ್ರು ತುಂಬ ಜನ ಇರ್ತಾರೆ. ನೀವು ಒಂದೇ ಪೈಪಲ್ಲಿ 2 ಒಟ್ಟಿಗೆ ಒಳಗಡೆ ಹೋದರೂ ಸಹ, ಆಹಾರ ಗಾಳಿ ಒಟ್ಟಿಗೆ ಹೋದರೂ ಸಹ ಅದು ಎಷ್ಟು ಚೆನ್ನಾಗಿ ಸೆಪ್ರೇಟ್ ಆಗ್ತಿದೆ ನೋಡಿ. ಈ ಪೈಪ್ಗೆ ಅದು ಹೋಗಲ್ಲ, ಆ ಪೈಪ್ ಇದು ಬಂದಿಲ್ಲ. ಅದು ಚೇಂಜ್ ಆದಂತಹ ದಿನ ನಾವು ಇರೋದಿಲ್ಲ, ಹೌದಾ? ಈ ವ್ಯವಸ್ಥೆಯನ್ನು ಏರ್ಪಡಿಸಿ ಕರೆಕ್ಟಾಗಿರಬೇಕು ನನ್ನ ಮಕ್ಕಳ ಜೀರ್ಣ ವ್ಯವಸ್ಥೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದವ್ರು ಯಾರು? ಪ್ಲ್ಯಾನ್ ಮಾಡಿದಂತಹ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಯಾರು? ದೇವರು. ಹೊಟ್ಟೆಲಿರುವಂಥ ಆ್ಯಸಿಡನ್ನು ಕಳೆದ ವಾರ ನಾವು ನೋಡಿದ್ವಿ. ಯಾವ ಆ್ಯಸಿಡ್ ಇರುತ್ತೆ? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆ ಆ್ಯಸಿಡ್ ಇರುವಂಥ ಶಕ್ತಿ ಎಷ್ಟು? ನೀವು ಬ್ಲೇಡನ್ನು ಹಾಕಿದ್ರೂ ನೀಟಾಗಿ ಕರಗಿಸ್ಬಿಡುತ್ತೆ. ಅದು ಸ್ವಲ್ಪನೂ ಸಹ ನಿಮಗೆ ಏನು ತೊಂದರೆ ಕೊಡ್ದಂಗೆ, ಸೌಂಡ್ ಬರ್ದಂಗೆ, ನಿಮ್ಮ ಆ ಕಡೆ ಲಿವರು ಕಿಡ್ನಿಗಳನ್ನೆಲ್ಲ ಹಾಳು ಮಾಡ್ದಂಗೆ ಆ್ಯಸಿಡನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಟಿರುವಂತಹದ್ದು ಯಾರು? ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಲ್ವಾ ದೇವರು? ಹೌದಾ? ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅನ್ನುವಂಥ ಸ್ಪೆಷಾಲಿಟಿನೂ ಇದೆಯಾ ದೇವರಲ್ಲಿ? ಮುಂದೆ ಕಣ್ಣನ್ನು ನೋಡುವಂಥ ಡಾಕ್ಟರ್ನ ಏನಂತ ಕರಿತೀವಿ? ಮುಗಿಸ್ಕೊಳ್ಳೋಣ, ಇನ್ನೊಂದು 2 ಸ್ಪೆಷಾಲಿಟಿ ಇದೆ, ಮುಗಿಸ್ಕೊಳ್ಳೋಣ. ಆದ ನಂತರ ಕಣ್ಣನ್ನು ನೋಡುವಂಥವ್ರು ಏನಂತ ಕರಿತೀವಿ? ಐ ಸ್ಪೆಷಲಿಸ್ಟ್. ಅದು ನಮಗೆ ಗೊತ್ತಿರುವಂಥ ಭಾಷೆ. ಮೆಡಿಕಲ್ ಟರ್ಮಿನಾಲಜಿಲಿ ಏನಂತ ಕರಿತೀವಿ? ಆಪ್ಥಲ್ಮಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಕಣ್ಣಿಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ನೋಡುವಂಥವರು ಆಪ್ಥಲ್ಮಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಈ ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಬಂದಿರುವಂಥವ್ರ ಕಷ್ಟ ಬೇಡ ಪ್ರಿಯರೇ. ಯಾಕೆ? ಇವ್ರು ಹಾಸ್ಪಿಟ್ಲಿಗೆ ಹೋಗಿ ಕೂತ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಫಸ್ಟ್ ಏನಂತಾರೆ? ಕಣ್ಣನ್ನು ನೋಡುವುದಕ್ಕಿಂತ ಫಸ್ಟ್ ಏನು ಮಾಡ್ತಾರೆ? ಡ್ರಾಪ್ಸ್ ಹಾಕಿ ಕೂಡಿಸ್ತಾರೆ. 2 ಅವರ್ ಕೂತ್ಕೋಬೇಕು, 1 ಅವರ್ 2 ಅವರ್ ಕೂತ್ಕೋಬೇಕು. ಆಮೇಲೆ ಕಣ್ಣನ್ನು ನೋಡಿದ್ಮೇಲೆ ಮತ್ತೆ ಡ್ರಾಪ್ಸ್ ಹಾಕ್ತಾರೆ. ಆಮೇಲೆ ಕನ್ನಡಕ ಬೇರೆ ಕೊಡ್ತಾರೆ. ಇಷ್ಟೆಲ್ಲ ಮಾಡಬೇಕಾ ನಿಮ್ಮ ಹತ್ರ ಕಣ್ಣು ಚಿಕಿತ್ಸೆ ತಗೋಬೇಕಾದ್ರೆ? ಹೌದು. ಅದು ಏನು ಸಮಸ್ಯೆ ಇದೆ ಕಣ್ಣಲ್ಲಿ ಅಂದರೆ, ಅಲ್ಲೊಂದು ಚಿಕ್ಕದಾಗಿ ಒಂದು ಪರೆ ಬಂದಿರುತ್ತೆ, ಅದನ್ನು ತೆಗಿಬೇಕು. ಚಿಕ್ಕದಾಗಿ ಒಂದು ಪರೆ ಬಂದಿರುವಂತಹದನ್ನು ತೆಗಿಲಿಕ್ಕೆ 1 ವಾರದಿಂದ ಬರ್ತಿರುವಂತಹದ್ದು, ಡ್ರಾಪ್ಸ್ ಹಾಕ್ಕೊಳ್ತಿರುವಂತಹದ್ದು, ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಡ್ರಾಪ್ಸ್, ಇಷ್ಟೆಲ್ಲ ಮಾಡಬೇಕಾ? ಪರೆಯನ್ನು ತೆಗಿಲಿಕ್ಕ ನಿಮಗೆ ಕೊಟ್ಟಿದ್ದಾರಲ್ವ ಪ್ರಿಯರೇ ಕಣ್ಣು ದೇವರು. ಆ ಕಣ್ಣಿನ ಸ್ಪೆಷಾಲಿಟಿ ಏನು ನಮಗೆ ಗೊತ್ತಲ್ವ? ಸಾಕಷ್ಟು ಬೇರೆ ಸಂದೇಶಗಳಲ್ಲಿ ಆಲೋಚನೆ ಮಾಡಿ ನೋಡಿದ್ದೀವಿ, ಅದನ್ನು ವಿವರಿಸ್ತಿಲ್ಲ. ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಿಮ್ಮ ಮುಂದೆ ಇದೆಯಲ್ವ ಕ್ಯಾಮ್ರಾ, ಆ ಕ್ಯಾಮ್ರಾ ಲಕ್ಷಾಂತರ ರೂಪಾಯಿ. ಲಕ್ಷಾಂತರ ರೂಪಾಯಿ ಕೊಟ್ಟ ಕ್ಯಾಮ್ರಾವನ್ನು ತೊಗೊಂಡು ಬಂದರೂ ಸಹ, ಇಲ್ಲಿ ನಾನು ನಿಂತು ಪ್ರಸಂಗ ಮಾಡ್ತಿದ್ದೀನ, ಇಲ್ಲಿ ಯಾರಾದರೂ ಒಂದು ಚಿಕ್ಕ ಮಗು ವಾಕ್ಯ ಹೇಳ್ತು ಅಂತ ಬಂತು ಅಂತ ಅಂದ್ಕೊಳ್ಳಿ. ಆ ಮಗುವನ್ನು ಅಲ್ಲಿ ನಿಲ್ಲಿಸ್ತೀವಿ, ನಿಜನ? ಅಲ್ಲಿ ನಿಲ್ಲಿಸಿದ ತಕ್ಷಣ ಆ ಕ್ಯಾಮ್ರಾ ಆ ಮಗು ಹತ್ರ ಹೋಗೋದಿಲ್ಲ. ಆ ಕ್ಯಾಮ್ರಾ ಮತ್ತೆ ನನ್ನನ್ನೇ ತೋರಿಸ್ತಿರುತ್ತೆ. ಆ ಕ್ಯಾಮ್ರಾ ಮಗು ಕಡೆ ಫೋಕಸ್ ಆಗಬೇಕಾದ್ರೆ ಏನು ಮಾಡಬೇಕು? ಅಲ್ಲಿ ಸಾಯಣ್ಣನೋ ದೀಕ್ಷಿತ ಯಾರಾದರೂ ಬಂದು ಅದನ್ನು ನೀಟಾಗಿ ಮಗು ಕಡೆ ತಿರುಗಿಸ್ಬೇಕು, ಹೌದಾ? ನೀವಲ್ಲಿ ಹೋಗಿ ನಿಂತ್ಕೊಳ್ಳಿ, ಹೌದಾ? ನೀವಲ್ಲಿ ಹೋಗಿ ನಿಂತ್ಕೊಳ್ಳಿ. ಒಂದು ಸಾರಿ ನೀವು ನಿಂತಿರುವಂತಹ ಜಾಗದಲ್ಲೇ ನಿಂತ್ಕೊಳ್ಳಿ. ನಿಮ್ಮ ತಲೆಯನ್ನು ಸ್ವಲ್ಪನೂ ಅಲ್ಲಾಡಿಸ್ಬೇಡಿ. ನೀವು ನನ್ನನ್ನು ನೋಡ್ತಿರ್ತೀರ, ಒಂದು ಚಿಕ್ಕ ಮಗು ಅಲ್ಲಿ ಪಕ್ಕದಲ್ಲಿ ವಾಕ್ಯ ಹೇಳಲಿಕ್ಕೆ ನಿಂತಿದೆ ಅಂತ ಹೇಳಿದ್ರೆ ಏನಾಗುತ್ತೆ? ನಿಮ್ಮ ಕಣ್ಣು ನೀಟಾಗಿ ಪಟ್ಟಂತ ಪಕ್ಕ ತಿರುಗುತ್ತೆ, ಹೌದಾ? ಅದೇ ತಿರುಗತ್ತಾ? ಲಕ್ಷಾಂತರ ರೂಪಾಯಿ ಕೊಟ್ಟರು ಕ್ಯಾಮ್ರಾ ತಿರುಗೋದಿಲ್ಲ. ಏನು? ಕ್ಯಾಮ್ರಾದಲ್ಲಿರುವಂತಹದ್ದು ಲೆನ್ಸೇ, ನಮ್ಮ ಕಣ್ಣಲ್ಲಿರುವಂತಹದ್ದು ಲೆನ್ಸೇ. ಡಿಫ್ರೆನ್ಸ್ ಏನು? ವ್ಯತ್ಯಾಸ ಏನು? ಆಪ್ಥಲ್ಮಾಲಜಿಸ್ಟ್ ಆಗಿರುವಂತಹ ದೇವರು ಹೇಗೆ ಡಿಸೈನ್ ಮಾಡಿದ್ದಾರೆ ನಿಮ್ಮ ಕಣ್ಣನ್ನು? ನೀವು ಎಲ್ಲಿ ನಿಂತ್ಕೊಂಡ್ರು ಹತ್ತಿರ ಇರುವಂಥ ಆಬ್ಜೆಕ್ಟು, ದೂರ ಇರುವಂಥ ಆಬ್ಜೆಕ್ಟ್. ಆ ಕ್ಯಾಮ್ರಾದಲ್ಲಿ ಹತ್ತಿರ ಇರುವಂತಹದ್ದು ನೋಡಬೇಕು ಅಂತ ಹೇಳಿದ್ರೆ ಮತ್ತೆ ಝೂಮ್ ಇನ್ ಮಾಡಬೇಕು, ದೂರ ಇರುವಂಥದ್ದು ನೋಡಬೇಕಂದ್ರೆ ಝೂಮ್ ಔಟ್ ಮಾಡಬೇಕು. ಇದೆಲ್ಲ ಇದೆಯಾ? ಯಾವತ್ತಾದರೂ ನಿಮ್ಮ ಕಣ್ಣಿಗೆ ನೀವು ಮಾಡ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಅದೇ ಅಲ್ವಾ ನಿಮ್ಮ ಕಣ್ಣಿಗಿರುವಂಥ ಸ್ಪೆಷಾಲಿಟಿ, ಶ್ರೇಷ್ಠತೆ. ಆ ಕಣ್ಣನ್ನು ಏರ್ಪಡಿಸಿದಂತಹ ಸ್ಪೆಷಲಿಸ್ಟ್ ಯಾರು? ಆಪ್ಥಲ್ಮಾಲಜಿಸ್ಟ್ ಆಗಿರುವಂತಹ ದೇವರು. ಏನೂ ಇಲ್ಲ ಕಣ್ಣು ವೈದ್ಯರು ಇದ್ರ ಮುಂದೆ. ಅವರು ಪರೆ ತೆಗಿಲಿಕ್ಕೆ 100 ಸರಿ ಡ್ರಾಪ್ಸ್ ಹಾಕಿದ್ರು. ಯಾವತ್ತು ಡ್ರಾಪ್ಸ್ ಹಾಕಿದ್ರು ದೇವರು?
ಯೇಸು ಕ್ರಿಸ್ತರು ಸಾಕಷ್ಟು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತು. ಕುರುಡರು ಬಂದರೆ ಏನು ಮಾಡಿದ್ರು? ಕುರುಡರು ಬಂದರೆ ಏನು ಮಾಡಿದ್ರು? ಮಣ್ಣಿನ ಮೇಲೆ ಉಗುಳ್ಬಿಟ್ಟು ಆ ಮಣ್ಣನ್ನು ಕಣ್ಣಿಗೆ ಹಚ್ಕೋ. ಯಾಕೆಂದರೆ ಮಣ್ಣಲ್ಲಿ ಔಷಧಿ ಗುಣ ಇರುತ್ತೆ ಅಂತ ನಮಗೆ ಗೊತ್ತಾಗಬೇಕು. ನಮ್ಮ ಬಾಯಲ್ಲಿರುವಂತಹ ಲಾಳಜಲದಲ್ಲಿ ಔಷಧಿ ಗುಣ ಇರುತ್ತೆ ಅಂತ ನಮಗೆ ಗೊತ್ತಾಗಬೇಕು. ಅದನ್ನು ಹೊರತುಪಡಿಸಿ ದೇವರು ಕುರುಡರಿಗೂ ಕಣ್ಣು ಕೊಡುವಷ್ಟು ಶಕ್ತರು, ವೈದ್ಯರು ಅನ್ನುವಂತಹದ್ದು ನಮಗೆ ಗೊತ್ತಾಗಬೇಕು. ಅಲ್ಲಿ 3 ವಿಚಾರಗಳನ್ನು ಹೇಳ್ಕೊಡ್ಲಿಕ್ಕೆ ಹೊರಟಿದ್ದಾರೆ. ಹೌದಾ? ಲಾಳಜಲದಲ್ಲಿ ಇಷ್ಟಕ್ಕೂ ಔಷಧೀಯ ಗುಣಗಳಿದೆಯಾ? ನಮ್ಮ ಬಾಯಲ್ಲಿರುವಂತಹ ಎಲ್ಲಿ ನಮ್ಮ ದೇಹದಲ್ಲಿ ಎಲ್ಲಿ ಗಾಯ ಆದರೂ ಸಹ ಬಾಯಲ್ಲೂ ಆಗ ಗಾಯ ಆಗ್ತಿರುತ್ತೆ. ನಾವು ಊಟ ಮಾಡಬೇಕಾದ್ರೆ ಕಚ್ಕೊಳ್ಳುವಂತಹದ್ದು, ಈ ಚರ್ಮವನ್ನು, ನಾಲಿಗೆಯನ್ನು, ಇದೆಲ್ಲ ನಡೀತಿರುತ್ತೆ. ಎಷ್ಟು ಬೇಗ ವಾಸಿಯಾಗುತ್ತೆ ಅಂತ ಒಂದ್ಸರಿ ನೋಡಿ. ಅದನ್ನು ಎಷ್ಟು ಬೇಗ ವಾಸಿಯಾಗುತ್ತೆ? ಒಂದಿನ 12 ಗಂಟೆ 13 ಗಂಟೆಗಳಲ್ಲಿ ಕ್ಲಿಯರ್. ಎಲ್ಲಿತ್ತಪ್ಪ, ನಾವು ಮೆಡಿಸನ್ನೇ ಹಾಕ್ಕೊಂಡಿಲ್ಲ ಅಲ್ವಾ? ಹೆಂಗಾಯ್ತದು? ನಮ್ಮ ಬಾಯಲ್ಲಿರುವಂತಹ ಲಾಳಜಲಕ್ಕಿರುವಂತಹ ಶಕ್ತಿ, ಆ ಶಕ್ತಿಯನ್ನು ತೋರಿಸಿದಂಥ ಗ್ರಂಥ ಅಂದರೆ ಸತ್ಯವೇದನೆ ಪ್ರಪ್ರಥಮ ಬಾರಿಗೆ. ಹೌದಾ? ಹೇಗೆ ಕಾಣಿಸಿದ್ರು ದೇವರು ನಮಗಿಲ್ಲಿ? ಆಪ್ಥೆಲ್ಮಾಲಜಿಸ್ಟ್ ಆಗಿ 100 ಸರಿ ಡ್ರಾಪ್ಸ್ ಹಾಕಲಿಲ್ಲ, ಪರೇ ತೆಗಿಲಿಕ್ಕೆ 100 ಸರಿ ಡ್ರಾಪ್ಸ್ ಹಾಕಿಲ್ಲ. ಹೌದಾ? ಹೆಂಗೆ ತಿರುಗಿಸಿದ್ರು, ಹೆಂಗೆ ನೋಡಿದ್ರು ಸ್ಪಷ್ಟವಾಗಿರುವಂಥ ಚಿತ್ರಣ ನಮಗೆ ಕಾಣಿಸ್ಬೇಕು. ಆ ಕಣ್ಣು ಕೊಟ್ಟಂಥವರು ವೈದ್ಯರಾಗಿರುವಂತಹ ದೇವರೇ. ನೆಕ್ಸ್ಟ್ ಇನ್ನೊಂದು ಸ್ಪೆಷಾಲಿಟಿ, ಪೆಡಿಟ್ರಿಷನ್. ಯಾರು ಪೆಡಿಟ್ರಿಷನ್ ಅಂತ ಯಾರನ್ನು ಕರಿತೀವಿ? ಚಿಕ್ಕ ಮಕ್ಕಳನ್ನು ನೋಡುವಂತಹ ವೈದ್ಯರನ್ನು. ಇವರ ಕೆಲಸ, ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ವ, ಎಳೆ ಮಕ್ಕಳು, ಇವರನ್ನು ಟ್ರೀಟ್ ಮಾಡುವಂತಹದ್ದು ಇವರ ಕೆಲಸ. ತುಂಬ ಎಳೆ ಮಕ್ಕಳನ್ನು ಡಾಕ್ಟರ್ ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ, ಅದಕ್ಕೆ ಪೆಡಿಟ್ರಿಷನ್ ಹತ್ರನೇ ಹೋಗಬೇಕು. ಕರೆಕ್ಟಾಗಿ ವೈದ್ಯ ಚಿಕಿತ್ಸೆ ಮಾಡ್ತಾರೆ ತುಂಬ ಚಿಕ್ಕ ಮಕ್ಕಳು. ಹೌದಾ? ದೇವರಲ್ಲಿ ಎಲ್ಲಿ ಕಾಣಿಸ್ತು ಈ ಗುಣ ನಮಗೆ? ಆ ಪೆಡಿಟ್ರಿಷನ್ ಅನ್ನುವಂಥ ಗುಣ ದೇವರಲ್ಲಿ ಎಲ್ಲಿ ಕಾಣಿಸ್ತು? ಚಿಕ್ಕ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ನೋಡಿಕೊಳ್ಳುವಂತಹ ಗುಣ ಎಲ್ಲಿ ಕಾಣಿಸ್ತು ದೇವರಲ್ಲಿ ನಮಗೆ? ಕಳೆದ ವಾರ ಒಂದು ವಿಚಾರವನ್ನು ನೋಡಿದ್ದೀವಿ, ನಮಗೆ ನೆನಪಿದೆಯಾ? ಹುಟ್ಟಿದ ತಕ್ಷಣ ಪ್ರಪ್ರಥಮ ಬಾರಿಗೆ ನಮ್ಮನ್ನು ನೋಡಿದವರು ಯಾರು? ಹುಟ್ಟುವುದಕ್ಕಿಂತ ಮುಂಚೆ ನೋಡಿದವರು ದೇವರೇ. ಹೌದಾ? ಹೌದಾ? ಪೆಡಿಟ್ರಿಷನ್ ಯಾವಾಗ ನೋಡಿದ್ರು ಮಗುವನ್ನು? ನೀವು ಕರ್ಕೊಂಡೋಗಿ ಫೀಸನ್ನು ಪೇ ಮಾಡಿದ್ರೆ ನೋಡ್ತಾರೆ, ಇಲ್ಲ ಅಂದರೆ ಇಲ್ಲ. ದೇವರು ಯಾವಾಗ ನೋಡಿದ್ರಂತೆ ನಮ್ಮನ್ನು? ಆ ಎಳೆ ವಯಸ್ಸಿನಲ್ಲಿ. ಹುಟ್ಟುವ ತಾಯಿ ಗರ್ಭದಿಂದ ಮಗು ಹೊರಗಡೆ ಬರಬೇಕಾದ್ರೆ, ಹೊರಗಡೆ ಬರುವುದಕ್ಕಿಂತ ಮುಂಚೆನೇ ಅದಕ್ಕೆ ನೀಟಾಗಿ ಯಾವ್ಯಾವ ಆಹಾರ ಬೇಕು ಆಹಾರ. ನೀವು ಯಾವತ್ತು ತಾಯಿ ಗರ್ಭದಲ್ಲಿರುವಂತಹ ಮಗುವಿಗೆ ಫೀಡ್ ಮಾಡಿಲ್ಲ? ಸ್ಪೂನಲ್ಲಿ ಯಾವತ್ತಾದ್ರೂ ಫೀಡ್ ಮಾಡಿದ್ದೀರಾ ತಾಯಿ ಗರ್ಭದಲ್ಲಿರುವಂತಹ ಮಗುವಿಗೆ? ಆದರೂ ಅದು 9 ತಿಂಗಳು ಬದುಕಿರುತ್ತಾ? ನೀರು ಕೊಟ್ಟವ್ರು ಯಾರು? ಅದಕ್ಕೆ ಇದನ್ನು ಹಿಂದೆನೂ ಒಂದು ಸರಿ ನೋಡಿದ್ದೀವಿ. ಅದಕ್ಕೆ ಪ್ಲೆಸೆಂಟಾ ಅನ್ನುವಂಥ ಒಂದು ಪೈಪಿನ ರೂಪದಲ್ಲಿ ಮಗುವಿಗೆ ಅಟ್ಯಾಚ್ ಆಗಿರುತ್ತೆ. ಡಾಕ್ಟ್ರು ಮಗು ಹೊರಗಡೆ ಬಂದ ನಂತರ ಆ ಪೈಪನ್ನು ಕಟ್ ಮಾಡಿ ಹೊರಗಡೆ ಬಿಸಾಕ್ತಾರೆ. ಆ ಪೈಪ್ನ ಕೆಲಸ ಏನು ಗೊತ್ತಾ? ಮಗುವಿಗೆ ಬೇಕಾಗಿರುವಂಥ ಗಾಳಿ, ನೀರು, ಆಹಾರ ಎಲ್ಲ ಅದೇ ಪೈಪಲ್ಲಿ ಹೋಗ್ತಿರುತ್ತೆ. ಇದನ್ನೆಲ್ಲ ಏರ್ಪಾಡು ಮಾಡಿದವ್ರು ಯಾರು? ದೇವ್ರೇನಾ? ಆ ಕೀರ್ತನೆ 139:16 ಅದನ್ನು ಹೇಳುವಂತಹದ್ದು. ಈ ಪ್ರಪಂಚದಲ್ಲಿ ಪ್ರಪ್ರಥಮ ಪೆಡಿಟ್ರಿಷನ್ ಯಾರಾದರೂ ಇದ್ದಾರೆ ಅಂದರೆ, ಚಿಕ್ಕ ಮಕ್ಕಳನ್ನು ನೋಡುವಂತಹ ವೈದ್ಯಕೀಯ ಸ್ಪೆಷಲಿಸ್ಟ್ ಯಾರಾದರೂ ಇದ್ದಾರೆ ಅಂದರೆ ಅದು ದೇವರೇ. ಓದುವಂಥ ಅವಶ್ಯಕತೆ ಇಲ್ಲ, ನಾವು ಕಳೆದ ವಾರ ಓದಿರುವಂತಹ ವಚನಗಳಲ್ವ. ENT ಕೇಳಿದೀವ? ENT ಸ್ಪೆಷಲಿಸ್ಟ್ ಕೇಳಿದೀವ? ಏನೇನು ನೋಡ್ತಾರೆ ಇವರು? E ಅಂದರೆ ಯರ್, N ಅಂದರೆ ನೋಸ್, T ಅಂದರೆ ಥ್ರೋಟ್. ಈ 3 ನೋಡುವಂಥ ಸ್ಪೆಷಲಿಸ್ಟನ್ನು ಏನಂತ ಕರಿತೀವಿ? ENT. ಹೌದಾ? ಒಂದ್ಸರಿ ಹೋಗಿ ಯಾವತ್ತಾದರೂ ENT ಸ್ಪೆಷಲಿಸ್ಟ್ ಹತ್ರ. ನಮ್ಮ ತಮ್ಮನಿಗೊಬ್ಬನಿಗೆ ಕಿವಿ ಕಟ್ಟಾಗೋಗಿದೆ ಡಾಕ್ಟ್ರೇ, ಅಟ್ಯಾಚ್ ಮಾಡ್ತೀರಾ ಅಂತ ಕೇಳಿ. ಏನು ಕಟ್ಟಾಗಿದೆ? ಕಿವಿ ಕಟ್ಟಾಗೋಗಿದೆ, ಅಟ್ಯಾಚ್ ಮಾಡ್ತೀರಾ ಅಂತ ಕೇಳಿ. ಏನಂತಾರೆ? ನಾನು ಹಾಕಿ ಹೊಲಿಗೆ ಹಾಕ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿ ಹೊಲಿದ್ರೂ ಸಹ ಕೇಳಿಸುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಒಳಗಡೆ ಇರುವಂತಹ ನರ್ವ್ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗೋಗಿರುತ್ತೆ. ಅತಿ ಸೂಕ್ಷ್ಮವಾಗಿರುವಂತಹ ನರ್ವ್ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗೋಗಿರುತ್ತೆ. ಕಟ್ಟಾಗಿರುವಂಥ ಕಿವಿಯನ್ನು ಒಂದು ಸ್ಟಿಚ್ ಇಲ್ಲದೆ, ಒಂದು ಡ್ರಾಪ್ ರಕ್ತ ಹೊರಗಡೆ ಹೋಗೋದು ಜಾಯಿನ್ ಮಾಡಿದವ್ರು ಯಾರು? ಯೇಸು ಕ್ರಿಸ್ತರು. ನಾವು ನೋಡ್ತೀವ ಆ ಗುಣವನ್ನು ಯೇಸು ಕ್ರಿಸ್ತರಲ್ಲಿ? ಯಾವತ್ತಾದರೂ ಶಾಕ್ ಆಗಿದೆಯಾ ಅದನ್ನು ನೋಡಿದಾಗ? ಮೂವಿಗಳಲ್ಲೂ ನೋಡಿದ್ದೀವಿ ಆ ಸೀನನ್ನು. ಹೌದಾ? ಕಿವಿ ಕೆಳಗಡೆ ಬಿದ್ದಿರುತ್ತೆ, ತೊಗೊಂಡೋಗಿ ಒಂದೇ ಸರಿ ಹಿಂಗೆ ಇಡ್ತಾರೆ, ಅದು ಅಂಟ್ಕೊಳ್ಳುತ್ತೆ. ಅಲ್ಲಿಂದ ಒಂದು ಡ್ರಾಪ್ ರಕ್ತ ಹೊರಗಡೆ ಬರೋದಿಲ್ಲ, ಒಂದು ಸ್ಟಿಚ್ ಹಾಕೋದಿಲ್ಲ, ಅದಕ್ಕೆ ಏನೂ ಹಾಕೋದಿಲ್ಲ. ಯಾವತ್ತಾದರೂ ಸರ್ಪ್ರೈಸ್ ಆಗಿದ್ದೀವ ಅದರಿಂದ? ನಮಗೆ ಸರ್ಪ್ರೈಸ್ ಆಗುವಂತಹದ್ದೆಲ್ಲ ಯಾವಾಗ? ಮನುಷ್ಯರು ಏನಾದರೂ ಮಾಡಿದಾಗ. ಹೌದಾ? ಬಿಲ್ಡಿಂಗ್ ಕಟ್ಟಿದ್ರೆ ಹಬ್ಬ ಏನು ಬಿಲ್ಡಿಂಗು ಅಂತೀವಿ. ದೇವ್ರ ಕಿವಿಯನ್ನು ಅನಿಸಿದ್ರು ಏನು ದೇವರು ಒಬ್ಬ, ಈ ಥರನೂ ಜ್ಞಾನ ಇದೆಯಾ ದೇವ್ರ ಹತ್ರ? ಇಷ್ಟೊಂದು ದೊಡ್ಡ ವೈದ್ಯರ ದೇವರು ಅಂತ ಅನಿಸೋದಿಲ್ಲ. ಇನ್ನು ಇತ್ತೀಚೆಗೆ ಒಂದು ಡಿಸ್ಕವರಿ ಬಂತು ಪ್ರಿಯರೇ, ವೈದ್ಯಕೀಯ ಪ್ರಪಂಚದಲ್ಲಿ. ಇತ್ತೀಚೆಗೆ ಅಂದರೆ ಸುಮಾರು ಒಂದು 100 ವರ್ಷಗಳ ಹಿಂದಿನಿಂದಲೂ ಸಹ ಇನ್ವಿಟ್ರೋ ಫರ್ಟಿಲೈಸೇಷನ್. ಏನು ಹಂಗಂದರೆ? ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ಏನು?
ಮಗುವನ್ನು, ತಾಯಿಯಲ್ಲಿರುವಂತಹ ಗರ್ಭಾಣುವನ್ನು, ತಂದೆಯಲ್ಲಿರುವಂತಹ ಸ್ಪರ್ಮ್ ಸೆಲ್ಲನ್ನು ತಗೊಂಡು ಟೆಸ್ಟ್ ಟ್ಯೂಬಲ್ಲಿ ಫರ್ಟಿಲೈಸ್ ಮಾಡ್ತಾರೆ. ಟೆಸ್ಟ್ ಟ್ಯೂಬಲ್ಲಿ ತಾಯಿ ಗರ್ಭದಲ್ಲಿ ನಡಿಬೇಕಾಗಿತ್ತು ಈ ಪ್ರೋಸೆಸ್. ಅದನ್ನು ಎಲ್ಲಿ ಫರ್ಟಿಲೈಸ್ ಮಾಡ್ತಿದ್ದಾರೆ? ಟೆಸ್ಟ್ ಟ್ಯೂಬಲ್ಲಿ ಫರ್ಟಿಲೈಸ್ ಮಾಡ್ತಿದ್ದಾರೆ ಎರಡನ್ನೂ ಸಹ. ಅಂದರೆ ಅದೆರಡು ಫರ್ಟಿಲೈಸ್ ಆಗಿ ಒಂದು ಸೆಲ್ಲಾಗಿ ಡೆವಲಪ್ ಆಗುತ್ತಲ್ವ, ಎರಡೂ ಸೇರಿ. ಅದನ್ನು ಆಮೇಲೆ ತಾಯಿ ಗರ್ಭದಲ್ಲಿ ಇಂಜೆಕ್ಟ್ ಮಾಡ್ತಾರೆ, ಅದು ಮಗುವಾಗಿ ಹೊರಗಡೆ ಬರುತ್ತೆ. ಇದನ್ನು ಕಂಡುಹಿಡಿದ ಮೇಲೆ ವೈದ್ಯಕೀಯ ಪ್ರಪಂಚದ ಸಾಧನೆ ನೋಡಬೇಕಿತ್ತು. ಅಯ್ಯೋ, ಯಾರು ಮಾಡದೇ ಇರುವಂತಹದ್ದು ನಾವು ಮಾಡಿದ್ದೀವಿ, ಯಾರು ಕಂಡು ಹಿಡಿದೇ ಇರುವಂತಹದ್ದು ನಾವು ಕಂಡು ಹಿಡ್ತಿದ್ದೀವಿ. ಏನು, ಎರಡನ್ನೂ ಸೇರಿಸಿ ತಾಯಿ ಗರ್ಭದ ಹೊರಗಡೆ ಮಗು ಬೆಳೀಲಿಕ್ಕೆ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ತಿದ್ದೀವಿ. ನಾವು ತುಂಬ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ. ಇವರಿಷ್ಟಕ್ಕೂ ಮಗುವನ್ನು ಬೆಳೆಸಲಿಕ್ಕೆ ಎಲ್ಲೆಲ್ಲಿಂದ ಏನನ್ನು ತಗೊಂಡಿದ್ದಾರೆ? ತಾಯಿಯಿಂದ ಗರ್ಭಾಣುವನ್ನು, ತಂದೆಯಿಂದ ಸ್ಪರ್ಮ್ ಸೆಲ್ಲನ್ನು. ಅದೆರಡು ದೇವರ ಸೃಷ್ಟಿನೇನಾ? ಅದೆರಡು ದೇವರ ಸೃಷ್ಟಿಯಲ್ಲಿರುವಂತಹದ್ದು ಎರಡು ತೊಗೊಂಡು ಇಷ್ಟೊಂದು ಮೆರೀತಿದ್ದಾರೆ. ದೇವರು ಯಾವುದರಿಂದ ಸೃಷ್ಟಿ ಮಾಡಿದ್ದಾರೆ ಅಂತ ಒಂದು ಸಾರಿ ನೆನಪಿಸ್ಕೊಂಡು ಹೇಳಿ ನನಗೆ. ಸತ್ಯವೇದದಲ್ಲಿ ದೇವರು ಯಾವುದರಿಂದ ಸೃಷ್ಟಿ ಮಾಡಿದ್ದಾರೆ? ಯಾವುದರಿಂದ? ಮಣ್ಣಿನಿಂದ ಸೃಷ್ಟಿ ಮಾಡಿದ್ರ? ಅದು ಕ್ರಿಯೇಷನ್ ನಂಬರ್ 1 ಆದರೆ, ನೆಕ್ಸ್ಟ್ ಇನ್ನೂ ಯಾವುದರಿಂದ ಸೃಷ್ಟಿ ಮಾಡಿದ್ರು? ಎಲುಬಿನಿಂದ ಸೃಷ್ಟಿ ಮಾಡಿದ್ರೆ ಅದು ಕ್ರಿಯೇಷನ್ ನಂಬರ್ 2 ಆದರೆ, ಮೂಳೆಯಿಂದ ಸೃಷ್ಟಿ ಮಾಡಿರುವಂಥದ್ದು ಕ್ರಿಯೇಷನ್ ನಂಬರ್ 2 ಆದರೆ, ಥರ್ಡ್ ಕ್ರಿಯೇಷನ್ ಇನ್ನೂ ಯಾವುದರಿಂದ ಸೃಷ್ಟಿ ಮಾಡಿದ್ರು? ಒಂದು ಮಗು ಆಗಬೇಕಂದ್ರೆ ತಂದೆ ತಾಯಿಯಂದಿರು ಸೇರಬೇಕು. ಆದರೆ ತಂದೆ ತಾಯಿಯಂದಿರು ಸೇರದೇನೂ ಮಗು ಏರ್ಪಟ್ಟಿತ್ತಲ್ವ? ಯಾರು? ಯೇಸು ಕ್ರಿಸ್ತರು. ಬರೀ ತಾಯಿ ಗರ್ಭವನ್ನು ಯೂಸ್ ಮಾಡಿ, ತಾಯಿ ಗರ್ಭವನ್ನು ಯೂಸ್ ಮಾಡಿ ಪರಿಶುದ್ಧಾತ್ಮರ ಸಹಾಯದಿಂದ ಮಗು ಏರ್ಪಡ್ತು. ಇದು ಕ್ರಿಯೇಷನ್ ನಂಬರ್ 3 ಆದರೆ, ಇವ್ರು ಏನಂತ ಮೆರೀತಿದ್ದಾರೆ ಇಷ್ಟಕ್ಕೂ? ದೇವರು ಸೃಷ್ಟಿ ಮಾಡಿರುವಂಥ 2 ಕಣಗಳನ್ನು ತಗೊಂಡು ಅದನ್ನು ಸೇರಿಸಿ ನಾವು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀವಿ ನೋಡಿ. ದೇವರು ಏನು ಅಂತಿದ್ದಾರೆ? ನಾನು ಸೃಷ್ಟಿ ಮಾಡಿರುವಂತಹದನ್ನು ತೊಗೊಂಡು ಮಾಡುವಂತಹದ್ದಲ್ಲ. ನಾನು ಇನ್ನೂ ಹೆಂಗೆ ಮಾಡ್ತೀನಿ ಗೊತ್ತಾ? ಮಣ್ಣಿಂದ ಮಾಡಿದೆ, ಮೂಳೆಯಿಂದ ಮಾಡಿದೆ, ತಂದೆಯ ಸಹಾಯ ಇಲ್ಲದೆ ಮಾಡಿದೆ. ನೆಕ್ಸ್ಟ್ ಕೊನೆಯದಾಗಿ ಇನ್ನೂ ಯಾವ ಥರ ಬೇಕಾದರೂ ಸೃಷ್ಟಿ ಮಾಡ್ತೀನಿ. ಇನ್ನೂ ಯಾವುದರಿಂದ ಸೃಷ್ಟಿ ಮಾಡ್ತೀನಿ? ಕಲ್ಲಿಂದ ಸೃಷ್ಟಿ ಮಾಡ್ತೀನಿ. ಮನುಷ್ಯನನ್ನು ಯಾವುದರಿಂದ ಬೇಕಾದರೂ ಸೃಷ್ಟಿ ಮಾಡುವಂಥ ಶಕ್ತಿ ಇದೆಯಂತೆ ದೇವರಿಗೆ. ಕಲ್ಲಿನಿಂದಲೂ ಉಂಟು ಮಾಡುವಂತಹ ಶಕ್ತಿ ಇದೆಯಾ? ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 9ನೇ ವಚನ, 3:9. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಯಾವ ಶಕ್ತಿ ಇದೆಯಂತೆ ದೇವರಿಗೆ? ಕಲ್ಲುಗಳಿಂದನ. ಯಾವುದಾದ್ರೂ ಡಾಕ್ಟ್ರಿಗೆ ತೊಗೊಂಡೋಗಿ ಕೊಡಿ ಒಂದು ಸಾರಿ ಕಲ್ಲನ್ನು, 2 ಕಲ್ಲು ತೊಗೊಂಡೋಗಿ, ಡಾಕ್ಟ್ರೆ ನನಗೆ 2 ಮಕ್ಕಳು ಬೇಕು ಅಂತ ಕೊಡಿ. ಅದೇ ಕಲ್ಲು ಹೊಡೆದು ನಿಮ್ಮನ್ನು ಹೊರಗಡೆ ಕಳಿಸ್ತಾರೆ. ನಿಜನಾ ಇಲ್ವಾ? ದೇವರೇನಂದ್ರು? ಜಾಸ್ತಿ ಏನೋ ಕಂಡುಹಿಡ್ದಿದ್ದೀವಿ, ಏನೋ ಮಾಡಿದ್ದೀವಿ ಅಂತ ಮೆರಿಬೇಡಿ ದಯವಿಟ್ಟು. ನೀವು ಏನು ಕಂಡುಹಿಡ್ದು ಏನು ಮಾಡಿದರೂ ಸಹ ನನ್ನ ಸೃಷ್ಟಿಲಿರುವಂತಹ ಪದಾರ್ಥಗಳನ್ನು ತಗೊಂಡು ಮಾಡಬೇಕು. ನಾನು ಇನ್ನೂ ಏನು ಮಾಡಬಲ್ಲೆ? ಕಲ್ಲಿನಿಂದಲೂ ಮನುಷ್ಯನನ್ನು ಮಾಡಬಲ್ಲೆ. ನೀವು ಮಾಡ್ತೀರಾ ಅನ್ನುವಂಥ ಓಪನ್ ಚಾಲೆಂಜ್ ಮಾಡಿದ್ದಾರೆ ದೇವರು ಸತ್ಯವೇದದಲ್ಲಿ. ಅರ್ಥ ಆಯಿತಾ ನಮಗೆ ಈ ಅಂಶ? ವೈದ್ಯರಾಗಿರುವಂತಹ ದೇವರು ಅನ್ನುವಂಥ ಅಂಶವನ್ನು ಮುಗಿಸ್ಕೊಂಡಿದ್ದೀವಿ ವಾರಕ್ಕೆ. ಅರ್ಥ ಆಯ್ತಾ? ಏನೇನು ಅರ್ಥ ಆಯಿತು? ಇನ್ಮೇಲೂ ಅಂತೀವ ಡಾಕ್ಟ್ರ್ ದೇವರು ಅಂತ? ಡಾಕ್ಟ್ರ್ ದೇವರಾದರೆ ಸತ್ತಿರುವಂತಹ ಒಬ್ಬ ವ್ಯಕ್ತಿಯನ್ನು ಎಬ್ಬರಿಸಲಿ ಸಾಕು. ಸತ್ತಿರುವಂತಹ ವ್ಯಕ್ತಿಯನ್ನು ಎಬ್ಬರಿಸುವಂತಹ ಸ್ಪೆಷಾಲಿಟಿ ಇನ್ನೂ ಹುಟ್ಟಿಲ್ಲ. ಅದನ್ನು 2000 ವರ್ಷಗಳ ಹಿಂದೆ ಮಾಡಿದ್ರೆ ಯೇಸು ಕ್ರಿಸ್ತರು. ಬಿದ್ದೋಗಿರುವಂತಹ ಕಿವಿಯನ್ನು ಒಂದು ಡ್ರಾಪ್ ರಕ್ತ ಬರದೆ, ಒಂದು ಸ್ಟಿಚ್ ಹಾಕದೆ ಅಂಟಿಸುವಂತಹ ಡಾಕ್ಟರ್ ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅದನ್ನು ಯಾವಾಗ ಮಾಡಿದ್ರೆ ಯೇಸು ಕ್ರಿಸ್ತರು? 2000 ವರ್ಷಗಳ ಹಿಂದೆ. ಅನೆಸ್ಥೇಷಿಯಾ ಅನ್ನುವಂತಹ ಪದ ಮನುಷ್ಯರಿಗೆ ಗೊತ್ತಾಗುವುದಕ್ಕಿಂತ ಮುಂಚೆ 10,000 6,000 ವರ್ಷಗಳ ಹಿಂದೆ ದೇವರು ಗಾಢ ನಿದ್ರೆ ಕೊಟ್ಟು ಸರ್ಜರಿ ಮಾಡಿದಂಥವರು. ಹೌದಾ? ಇದೇ ಮೂಳೆಯನ್ನು ಏನಕ್ಕೋಸ್ಕರ ತೆಗೆದ್ರು? ಈ ರಿಬ್ಕೇಜ್ಗೆ ಇರುವಂಥ ಸ್ಪೆಷಾಲಿಟಿ ಏನು ಅಂತ ಹೇಳಿ ಗೊತ್ತಿಲ್ಲದೆ ಇರುವಂಥ ಕಾಲದಲ್ಲಿ ಈ ರಿಬ್ಕೇಜ್ ಮೂಳೆ ಅಂದರೆ ನಮ್ಮ ಪಕ್ಕೆ ಎಲುಬು ಏನಿದೆ ಎಲ್ಲದಕ್ಕಿಂತ ಫಾಸ್ಟಾಗಿ ರಿಕವರ್ ಆಗುತ್ತೆ ಅಂತ ಹೇಳಿ ಅದೇ ಮೂಳೆಯನ್ನು ಪಿಕ್ ಮಾಡಿ ಸೆಲೆಕ್ಟ್ ಮಾಡಿ ಸರ್ಜರಿಗೆ ತೆಗೆದವರು ದೇವರು. ತೆಗೆದಿರುವಂತಹ ಜಾಗ ಚೆನ್ನಾಗಿ ಕಾಣಬೇಕಲ್ವ? ಅದಕ್ಕೆ ಕಾಸ್ಮೆಟಿಕ್ ಸರ್ಜರಿ ಮಾಡಿದ್ದು ಪ್ರಪ್ರಥಮ ಬಾರಿಗೆ ದೇವರು. ಅಷ್ಟು ದೊಡ್ಡ ವೈದ್ಯರು ದೇವರು. ಅದಕ್ಕೆ ಈ ಸಂದೇಶವನ್ನು ಕೇಳಿದ ನಂತರ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದಿಷ್ಟೇ. ನಿಮ್ಮ ಮಕ್ಕಳಿಗೆ ಸತ್ಯವೇದವನ್ನು ಕಲಿಸಿ. ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಗಿಂತ ಹೆಚ್ಚಾಗಿ ಫಸ್ಟ್ ಪ್ರಯಾರಿಟಿಲಿರಬೇಕಾಗಿರುವಂತಹದ್ದು ಸತ್ಯವೇದ. ಆಮೇಲೆ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಯನ್ನು ಕಲಿಸಿ. ಆದರೆ ಯಾವಾಗಲಾದರೂ ಸತ್ಯವೇದಕ್ಕೆ ಕಡಿಮೆ ಇಂಪಾರ್ಟೆನ್ಸ್ ಕೊಡುವಂತಹದ್ದು, ವಿದ್ಯೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂತಹದ್ದು, ಇದೆಲ್ಲ ನಡಿಬಾರ್ದು.
ಎಷ್ಟು ಜನ ಕರೆಕ್ಟಾಗಿ ಮಕ್ಕಳಿಗೆ ಪ್ರತಿದಿನವೂ ಅಟ್ಲೀಸ್ಟ್ 1 ಗಂಟೆ ದೇವರ ವಾಕ್ಯವನ್ನು ಹೇಳ್ಕೊಡ್ತಿದ್ದೀವಿ? ಮಕ್ಕಳಿಗೆ ಎಷ್ಟು ಜನ ಕಂಪಲ್ಸರಿಯಾಗಿ 1 ಗಂಟೆ ದೇವರ ವಾಕ್ಯವನ್ನು ಹೇಳ್ಕೊಡ್ತಿದ್ದೀವಿ? ಕೈ ಎತ್ತೀರಾ? ಮಿಸ್ ಆಗಿಲ್ಲ ಬ್ರದರ್, 1 ಗಂಟೆ ತಪ್ಪದೆ ಹೇಳ್ಕೊಡ್ತೀವಿ ಅನ್ನುವಂಥವ್ರು ಕೈ ಎತ್ತಿ. ಧನ್ಯವಾದಗಳು, ತುಂಬ ಗ್ರೇಟ್ ಅಣ್ಣ. ಎಷ್ಟೊತ್ತು ಲೋಕಕ್ಕೆ ಸಂಬಂಧಪಟ್ಟಿರುವಂಥ ವಿದ್ಯೆಯಲ್ಲಿ ಕಾಲ ಕಳೀತಾರೆ ಮಕ್ಕಳು? ಬೆಳಗ್ಗೆ ಎದ್ದಾಗಿನಿಂದ ಬೆಳಗ್ಗೆ ಎದ್ದೇಳ್ತಾರೆ, ಮತ್ತೆ ನೀಟಾಗಿ ರೆಡಿಯಾಗಿ ಶಾಲೆಗೆ ಹೋಗ್ತಾರೆ. ಬರುವಂತಹದ್ದು ಎಷ್ಟು ಗಂಟೆಗೆ? ಶಾಲೆಯಿಂದ 4 o'clock ಬಂದು ಇನ್ನೊಂದು ಕಡೆ ಹೋಗ್ತಾರೆ. ಎಲ್ಲಿಗೆ? ಟ್ಯೂಷನ್ಗೆ. ಬರುವಂತಹದ್ದು 8 o'clock ಬಂದು ಆಟ ಆಡಿ ಊಟ ಮಾಡಿ ನಿದ್ರೆ ಮಾಡ್ತಾರೆ. ಅವ್ರ ಜೀವನದಲ್ಲಿ ನಿಜವಾಗ್ಲೂ ದೇವರು ಅನ್ನುವಂಥವರೇ ಇಲ್ಲದೇ ಇರುವಂತಹ ರೀತಿಯಲ್ಲಿ ಬೆಳೆಸ್ತಿರುವಂತಹ ತಂದೆ ತಾಯಿ ಅಲ್ವಾ? ದೇವರು ಅನ್ನುವಂಥವರನ್ನು ಅವರ ಜೀವನದಲ್ಲಿ ತೋರಿಸದೆ ಬೆಳೆಸ್ತಿರುವಂಥವ್ರ ತಂದೆ ತಾಯಿನೇ ಅಲ್ವಾ? ಅವ್ರು ಶಾಲೆಗೆ ಹೋಗುವಂತಹ ತಪ್ಪಲ್ಲ, ಟ್ಯೂಷನ್ಗೆ ಹೋಗುವಂತಹ ತಪ್ಪಲ್ಲ. ಬಂದರೆ ನೀವು ಹೇಗೆ ನೀಟಾಗಿ ಊಟ ಮಾಡಿ ಅಚ್ಚುಕಟ್ಟಾಗಿ ನಿದ್ರೆ ಮಾಡಿಸ್ತಿದ್ದೀರಾ? ಹೇಳ್ಕೊಡ್ಲೇಬೇಕಲ್ವ? ಯಾಕೆಂದರೆ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಯಲ್ಲಿ ಬೆಳಗ್ಗೆ 8 ಗಂಟೆ ಅಥವಾ 9 ಗಂಟೆಯಿಂದ ರಾತ್ರಿ 8 ಗಂಟೆ 7 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಸುಮಾರು 10 hours ಸ್ಪೆಂಡ್ ಮಾಡ್ತಿದ್ದಾರೆ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಯಲ್ಲಿ. ಇದು ಇವಾಗಲಾದರೂ ನಿಮಗೆ ಶ್ರೇಷ್ಠವಾಗಿರುವಂತಹದ್ದು ಅಂತ ಅನಿಸಿದ್ರೆ ಅದಕ್ಕೆ 10 ಗಂಟೆಗಳು ಕಾಲ ಕೊಡಬೇಕಾದ್ರೆ ಇದಕ್ಕೆ ಅಟ್ಲೀಸ್ಟ್ ಅರ್ಧ ಗಂಟೆ 1 ಗಂಟೆ ಕಂಪಲ್ಸರಿಯಾಗಿ ಕಲಿಸ್ತೀವ. ಪ್ರತಿದಿನವೂ ಸಹ ಸತ್ಯವೇದ ಓದಲೇಬೇಕು. ಎಕ್ಸಾಮ್ ಇದ್ದರೂ ಅಷ್ಟೇ, ಎಕ್ಸಾಮ್ ಹತ್ತಿರ ಬರ್ತಿದ್ರು ಅಷ್ಟೇ. ಅರ್ಧ ಗಂಟೆ ಅಥವಾ 1 ಗಂಟೆ ಅವರು ಓದೋದ್ರಿಂದ ಎಕ್ಸಾಮಲ್ಲಿ ಫೇಲ್ ಆಗೋದಿಲ್ಲ ಅಲ್ವಾ? ಯಾಕೆಂದರೆ ತುಂಬ ಜನರನ್ನು ನಾನು ನೋಡಿದ್ದೀನಿ ರೀಸೆಂಟಾಗಿ ಸೆಮಿನಾರಲ್ಲಿ. ಸಾಕಷ್ಟು ಜನರ ಜೊತೆ ಮಾತಾಡಿದ ನಂತರ ಎಕ್ಸಾಮ್ ಇದೆ, ಚರ್ಚಿಗೆ ಬರ್ತೀವಿ, ಎಕ್ಸಾಮ್ ನಾಳೆ ಅಲ್ಲ, ಎಕ್ಸಾಮ್ ಯಾವಾಗ? ನಾವು ಸೆಮಿನಾರ್ ನಡೆದಿದ್ದು ಯಾವಾಗ? ಇಷ್ಟಕ್ಕೂ ಜಾನ್ವರಿ ಅಲ್ಲಲ್ವಾ? ಎಕ್ಸಾಮ್ ಯಾವಾಗಲಿರೋದು ಸ್ಕೂಲ್ ಮಕ್ಕಳಿಗೆ? ಮಾರ್ಚ್ ಏಪ್ರಿಲ್ ಅಲ್ಲಲ್ವಾ? ಮಾರ್ಚಲ್ಲಲ್ವಾ? ಹಾಂ, ಇನ್ನು 3 ತಿಂಗಳಿದೆ. ಎಕ್ಸಾಮ್ ಹತ್ತಿರ ಬರ್ತಿದೆಯಲ್ವಾ? ಅದಕ್ಕೆ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ ಓದ್ಕೊಳ್ಳಿ ಅಂತ. ಇನ್ನು 3 ತಿಂಗಳಿದೆ ಇನ್ನೂ ಎಕ್ಸಾಮು. ಹೌದಾ? ಈ ರೀತಿ ತಂದೆ ತಾಯಿಗಳಿಗೆ ಆಗುವಂತಹದ್ದು ಬೇಡ ಪ್ರಿಯರೇ. ಅರ್ಧ ಗಂಟೆ, ಯಾಕೆಂದರೆ ಬೆಳಿಗ್ಗಿನಿಂದ ರಾತ್ರಿವರೆಗೂ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂದರೆ ಅರ್ಧ ಗಂಟೆ ನೀವು ದೇವ್ರ ವಾಕ್ಯವನ್ನು ಅವ್ರಿಗೆ ಹೇಳ್ಕೊಡ್ಲೇಬೇಕು. ಅರ್ಧ ಗಂಟೆನೋ 1 ಗಂಟೆನೋ ಅವ್ರ ಪ್ರಸಂಗ ಕೇಳಲೇಬೇಕು, ಬೈಬಲ್ ಓದಲೇಬೇಕು. ಅದನ್ನು ಮಾಡುವಂತಹದ್ದು ನಿಮ್ಮ ಕೆಲಸ. ಅವ್ರ ಜ್ಞಾನದಲ್ಲಿ ನಷ್ಟ ಆಗೋಗ್ತಾರೆ ಅರ್ಧ ಗಂಟೆ 1 ಗಂಟೆ ಓದಿದ್ರೆ. ನೀವು ನೋಡಿದ್ರಿ ಸತ್ಯವೇದದಲ್ಲಿ ಏನೇನು ಬರೆಸಿದ್ದಾರೆ ಅಂತ. ನಮ್ಮ ಡಾಕ್ಟರ್ ಸಾಹೇಬ್ರುಗಳಿಗೂ ಗೊತ್ತಿಲ್ಲ ಪಾಪ. ಅವ್ರಿಗೆ ಗೊತ್ತಿರುವಂತಹದ್ದೆಲ್ಲ ಪ್ರಾಕ್ಟಿಕಲ್ ಸಿನಾರಿಯೋಸ್. ಇದು ಏನು ಅಂತ ನಮಗೆ ಗೊತ್ತಿಲ್ಲ ಬ್ರದರ್, ಕೈ ಮುಗಿತೀವಿ, ಇದನ್ನು ನಮ್ಗೆ ಹೇಳಬೇಡಿ ಅಂತಾರೆ ಇದನ್ನು ಹೇಳಲಿಕ್ಕೆ ಹೋದರೆ. ಹೌದಾ? ಯಾಕೆಂದರೆ ಅವ್ರ ಜ್ಞಾನಕ್ಕೆ ಮೀರಿರುವಂತಹದ್ದು. ಮಾಡ್ತೀವ ಈ ಕೆಲಸವನ್ನು ನೆಕ್ಸ್ಟ್ ಟೈಮಿಂದ? ಅದು ಮಾಡಿದ್ರೆ ಮಾತ್ರ ಕ್ರೈಸ್ತರು ನಾವು, ಅದು ಮಾಡದೆ ಹೋದರೆ ಕ್ರೈಸ್ತರಲ್ಲ. ಸಭೆಗೆ ಬಂದು ನಾವು ಪ್ರಾರ್ಥನೆಗಳನ್ನು ಮಾಡಿ, ನಾವು ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದ್ರೂ ನಿಜವಾಗ್ಲೂ ನಾವು ಕ್ರೈಸ್ತರಲ್ಲ. ಮಕ್ಕಳಿಗೆ ಅರ್ಧ ಗಂಟೆ 1 ಗಂಟೆ ದೇವರ ಬಗ್ಗೆ ಹೇಳ್ಕೊಡದೆ ಹೋದರೆ ಅದು ಕ್ರೈಸ್ತವ್ಯ ಜೀವನ ಅಲ್ಲ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ಗರ್ಭದಲ್ಲಿರುವ ಆ ದಿನದಿಂದ ಹಿಡಿದು ವೃದ್ಧಾಪ್ಯದವರೆಗೂ ಸಹ ನಮ್ಮನ್ನು ಉಚಿತವಾಗಿ, ನಮ್ಮ ಹತ್ರ ಏನೂ ಸಹ ಆಶಿಸ್ತೆ ನಮಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಿರುವಂತಹದ್ದು ನೀವು, ನಮ್ಮ ಆರೋಗ್ಯವನ್ನು ನೋಡ್ಕೊಳ್ತಿರುವಂತಹದ್ದು ನೀವು, ಆ ಕಣವಾಗಿದ್ದಾಗಿನಿಂದ ಪ್ರಪ್ರಥಮ ಬಾರಿಗೆ ನಮ್ಮನ್ನು ನೋಡಿದಂತಹ ವೈದ್ಯರು ನೀವು ಅಂಥೇಳಿ ನಮಗೆ ಗೊತ್ತಾಗಿದೆ ತಂದೆ. ತಾಯಿಯ ಆರೋಗ್ಯ, ಮಗುವಿನ ಆರೋಗ್ಯ ಪ್ರತಿಯೊಂದೊಂದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಂಡು ನೀವು ತೋರಿಸಿರುವಂತಹ ಕಾಳಜಿ, ನೀವು ವೈದ್ಯರಾಗಿ ಮುಂದೆ ನಿಂತು ಅವ್ರಿಗೋಸ್ಕರ ನೀವು ಪಟ್ಟಂತಹ ಪರಿಶ್ರಮ, ಈ ಲೋಕದಲ್ಲಿ ಅವ್ರಿಗೆ ರೆಸ್ಟ್ ಕೊಡಬೇಕು ಅಂತ ಹೇಳಿ ನೀವು ವಾದ ಮಾಡಿ ಸತ್ಯವೇದದಲ್ಲಿ ವಚನವನ್ನು ಬರೆಸಿರುವಂತಹದ್ದು ನಿಜವಾಗ್ಲೂ ಅದ್ಭುತ ತಂದೆ. ನೀವು ಕೊಟ್ಟಿರುವಂತಹ ಒಂದೊಂದು ಅವಯವಗಳು ಬೆಲೆಯುಳ್ಳದ್ದು ಅಂತ ಎಣಿಸಿ ಆ ಅವಯವಗಳನ್ನು ನಿಮಗೋಸ್ಕರ ಉಪಯೋಗಿಸ್ಲಿಕ್ಕೆ ನಾವು ಯೋಚನೆ ಮಾಡ್ತೀವಿ. ಇನ್ನು ಮುಂದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನುವಂಥ ಭರವಸೆ ಕೊಡ್ತಾ, ಇದು ಪ್ರತಿ ತಂದೆ ತಾಯಿಗೂ ಸಹ ತಂದೆ ಕಣ್ಣು ತೆರೆಯುವಂತಹ ಸಂದೇಶವಾಗಿ ಮಾರ್ಪಡಬೇಕು ಅಪ್ಪ. ಇದಾದ ನಂತರ ತಮ್ಮ ಮಕ್ಕಳನ್ನು ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನದಲ್ಲಿ ಬೆಳೆಸುವುದರ ಜೊತೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಬೆಳೆಸಬೇಕು ಅನ್ನುವಂಥ ಆಸಕ್ತಿ ಅವ್ರಿಗೆ ಬರುವಂತೆ ಕೃಪೆ ಕೊಡಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಎಲ್ಲರೂ
ಕಲವರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ.